ಕೆಟ್ಟದ್ದನ್ನ ನೋಡದಂಗೆ ಕೂಡನ ಮಾಡೆಯ ತಂದೆ, ಕೆಟ್ಟದ್ದನ್ನ ಕೇಳದಂಗೆ ಕೂಡನ ಮಾಡೆಯ ತಂದೆ ಅಂತೇಳಿ ಏನು ನಮ್ಮ ಶಿವಶರಣರ ಅವತ್ತು ಹಾಡಿನ ಮುಖಾಂತರನೇ ಒಂದು ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಿದ್ದಾರೆ. ಅದು ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂತ ವಿಚಾರ. ಕಳೆದ ಬಾರಿ ಮಹೇಶ್ ಅಣ್ಣ ಅವರು ಶ್ರಾವಣ ಸಂಜೆ ಕಾರ್ಯಕ್ರಮ ಮಾಡಿದ್ರು. ಈ ಬಾರಿ ಅದಕ್ಕೆ ಆಷಾಢ ಸೇರಿಸಿದ್ದಾರೆ. ಅಂದ್ರೆ ಆಷಾಢದಲ್ಲೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸಮಾಜಕ್ಕೆ ತಿಳಿಸೋ ಉದ್ದೇಶದಿಂದ ಅದನ್ನು ಸೇರಿಸಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತಾ, ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಒಂದು ಕೊಟ್ಟು ಹೋಗ್ಬೇಕು ನಾವು ಈ ಸಮಾಜಕ್ಕೆ ಏನನ್ನ, ಇನ್ನೊಂದು ಬಿಟ್ಟು ಹೋಗ್ಬೇಕು. ಇಷ್ಟೇ ಇರ್ತಕ್ಕಂಥ ಈ ಎರಡರಲ್ಲಿ ಏನನ್ನು ಕೊಟ್ಟು ಹೋಗ್ಬೇಕು ಮತ್ತು ಏನನ್ನು ಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದು. ಮನೆ ಒಳಗೆ ಎಲ್ಲರಿಗೂ ಗೊತ್ತಿರುತ್ತೆ, ಮಹಿಳೆಯರೆಲ್ಲರೂ ಮುನಿದ್ರು ಅಂದ್ರೆ ಮನೆ ಸರ್ವ ನಾಶ ಹೋಗುತ್ತಲ್ಲ ಹೇಳಿದ್ದು. ಅಂತ ಮಹಿಳೆಯರನ್ನ ಬಸವಣ್ಣವರು ಯಾವ ತರದಲ್ಲಿ ನಮ್ಗೆ ಯಾವ ಬುದ್ಧಿ ಅವರಿಂದ ನಾವ್ ಏನ್ ಕಲಿಬೇಕು ಅಂತ ಇದ್ದೀವಿ. ಪಂಚೇಂದ್ರಿಯಗಳ ಬಗ್ಗೆ ನಾವು ರೋಡ್ ಮಾತಾಡಿದ್ರೆ ಯಾಕೆ ಕೊಟ್ಟಿ ಅನ್ಕಂಡನ್ನ ಯಾರೆಲ್ಲ ನೋಡಕ್ಕಲ್ಲ, ಹೆಂಗೆಂಗೋ ನೋಡಕ್ಕಲ್ಲ, ಸೃಷ್ಟಿಯಂತೆ ದೃಷ್ಟಿ ಇದ್ದಾರೆ, ಹೆಂಗಿರ್ಬೇಕು ಅಂತಕ್ಕಂಥ ವಿವೇಕ ಕೊಟ್ಟಿ ನಮಗೆ. ಹಾಗೆ ಕಣ್ಣು ನೋಡ್ಬೇಕಾದ್ದನ್ನೇ ನೋಡ್ಬೇಕು, ಕಿವಿ ಕೇಳ್ಬೇಕಾದ್ದನ್ನೇ ಕೇಳ್ಬೇಕು, ಕಾಲು ಹೋಗ್ಬೇಕಾದ ಕಡೆನೆ ಮಾತ್ರ ಹೋಗ್ಬೇಕು ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ ಅಂತ ಮಾತಾಡ ಚೆನ್ನೈನವರು ಹೇಳ್ತಾರೆ. ಹಾಗೆ ನಡೆ ನುಡಿ ಏಕ ಆಗಿರ್ಬೇಕು. ನುಡಿಯೋದೊಂಥರ ನಡೆಯೋದೊಂಥರ ಇದ್ರೆ ಅದು ನಮ್ಮ ಜೀವನಕ್ಕೆ ಅದು ಮಾರ್ಗನೇ ಅಲ್ಲ ಅನ್ನೋ ಒಂದು ಕಾರ್ಯಕ್ರಮವನ್ನು ಒಂದು ಆಧುನಿಕ ಟಚ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ನೋಡ್ಬೋದು. ಭಾರತದ ಸ್ವದೇಶಿ ಆಪ್ selfiebook.a ದೇಶದ ಪ್ರಥಮ AI ಫೀಚರ್ಡ್ ಸೋಷಿಯಲ್ ಮೀಡಿಯಾ ಆಪ್ ನಮ್ಮ ಚಿಕ್ಕಮಗಳೂರಿನ ನಂಜೇಶ್ ಬೆಣ್ಣೂರ್ ಅವರು ಕಂಡುಹಿಡಿಯುತ್ತಾರೆ. ಅವರು ಕೂಡ ಆ ಒಂದು ಆಪ್ಸ್, ಈ ಒಂದು ಸ್ವತಂತ್ರ ಸಮಯದಲ್ಲಿ ನಾವು ಸ್ವದೇಶಿ ವಿಚಾರ ಎಲ್ಲ ಹೇಳ್ತೀವಿ. ಸೊ ನಮ್ಮ ಹತ್ರ ತಾಂತ್ರಿಕವಾಗಿ ಸ್ವದೇಶಿ ಆಪ್ ಕೂಡ ಇದೆ. ಈ ಕಾರ್ಯಕ್ರಮದ ಎಲ್ಲ ಅನುಭವಗಳನ್ನ ಒಂದು ಕಮ್ಯುನಿಟಿ ಮೂಲಕ ಅಲ್ಲಿ ಹಂಚ್ಕೊಂಡು ಇನ್ನೂ ಲಕ್ಷಾಂತರ ಜನರಿಗೆ ಈ ಸಂದೇಶವನ್ನ ಮುಟ್ಸೋಕೆ selfiebook.a ಪಾತ್ರವಾಗಿದೆ. ಸೊ ಹಾಡ್ತೀವಿ, ಕೇಳ್ತೀವಿ, ಅದಾದ್ಮೇಲೆ ಒಂದು ಆತಿಥ್ಯಕ್ಕೆ ನಮ್ಮಲ್ಲಿರುವಂತ 5 ಸೆನ್ಸಸ್ ಪಂಚೇಂದ್ರಿಯಗಳಿಗೂ ಇಲ್ಲೊಂದು ಸರ್ವಿಸ್ ಇದೆ. ಅದಲ್ಲದೆ ನೀವು ಅಲ್ಲಿ 5 ಜನ ವ್ಯಕ್ತಿತ್ವವನ್ನ ನೋಡ್ಬೋದು, 5 ಪಂಚ ಸಾಗಳನ್ನ ಅವರಿಂದ ನೋಡ್ಬೋದು. ಸರ್ವರಿಗೂ ಕಾಯಕ ಧರ್ಮವನ್ನ ಕೊಟ್ಟಿದಂತಹ ಬಸವಣ್ಣನವರ ತತ್ವ, ಸಾಮಾಜಿಕ ಬದ್ಧತೆಯನ್ನ ರೂಪಿಸಿದಂತಹ ದಾಸರ ಪರಂಪರೆಯ ಸಾಹಿತ್ಯದ ವಿಚಾರ, ಸರ್ವಿಸ್ ಇಸ್ ದ ಮೋಟಿವ್ ಆಫ್ ಲೈಫ್ ಅಂತ ಮಾಡಿದಂತಹ ವಿವೇಕಾನಂದರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದಂತಹ ಕುವೆಂಪುರವರು, ಸಮಾನತೆಯನ್ನ ಸಂವಿಧಾನದ ಮೂಲಕ ಹರಡಿದಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ಎಲ್ಲಾ ವಿಚಾರಧಾರೆಗಳನ್ನ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಒಂದೊಂದು ಹಳ್ಳಿಯಲ್ಲಿ ಅನುಭವಿಸ್ತರಾದಂತಹ ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಗ್ರಾಮೀಣ ವಿಚಾರ, ಒಂದು ಗ್ರಾಮೀಣ ಸೊಗಡಿನೊಂದಿಗೆ ಹೋಗ್ತಾ ಇದೀವಿ. ಇನ್ನೊಂದು ವಿಶೇಷ ಏನಂದ್ರೆ, ಕೊನೆಯದಾಗಿ ಹೇಳೋದಂದ್ರೆ, ಎಲ್ಲರ ಮನೆಯಲ್ಲಿ ಆತಿಥ್ಯಕ್ಕೆ ಏನು ಅಡುಗೆ ವ್ಯವಸ್ಥೆ ಮಾಡಿರ್ತಾರೆ, ಅದರಲ್ಲಿ ನಮ್ಮ ಚಟ್ನಳ್ಳಿ ಫುಡ್ಸಿನ ಕಿಲ್ಸ ಅಥವಾ ನಿಪ್ಪಟ್ಟು ಏನಾದ್ರೂ ಒಂದು ಆಡ್ ಆಗಿರುತ್ತೆ. ಅಲ್ಲಿಗೆ ಒಂದು ಗ್ರಾಮೀಣವಾದ ಮತ್ತೆ ನಮ್ಮ ದೇಶೀಯ ಆಹಾರ ಪದ್ಧತಿಗೆ ಇದೆಯಾ ಟಚ್ ಕೂಡ ಇದೆ. ಅದಕ್ಕೋಸ್ಕರ ಚಟ್ನಳ್ಳಿ ಮಹೇಶಣ್ಣನವರಿಗೂ ಅಭಿನಂದನೆ ಹೇಳ್ಬೇಕು. ಆ ಒಂದು ಪ್ರಾಕ್ಟಿಕಲ್ ಟಚ್ ನ ಅವ್ರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಆಸ್ವಾದಿಸ್ತೀರಾ, ತುಂಬಾ ಖುಷಿಯಾಗಿ ಅನುಭವಿಸ್ತೀರಾ. ಅದಾದ ನಂತರ ಈ 30 ದಿನಗಳ ಕಾಲ ನಮ್ ಜೊತೆ ಇರ್ತೀರಾ ಅಂತ ಭಾವಿಸಿದ್ದೀನಿ. ಜೈ ಹಿಂದ್, ಜೈ ಭಾರತ್. ಮುಗಿಸುವ ಮುನ್ನ ನಾವೆಲ್ಲರೂ ಸ್ವತಂತ್ರೋತ್ಸವದ ತಿಂಗಳಲ್ಲಿದ್ದೀವಿ. ಎಲ್ಲರೂ ಒಂದ್ಸಲಿ ಒಂದು ಘೋಷಣೆ ಕೂಗ್ಬೋದಾ? ಎಲ್ಲರೂ ನಿಮ್ಮ ಬಲಗೈಯನ್ನು ಮುಷ್ಟಿನ ಬಿಗಿ ಮಾಡಿ, ಬಲಗೈ ಮಾತ್ರ, ಬಲಗೈ. ನಾನು ಹೌ ಇಸ್ ದ ಜೋಶ್ ಅಂತ ಜೆನ್ಸಿ ಸ್ಟೈಲ್ ಅಲ್ಲಿ ಹೇಳ್ತೀನಿ, ನೀವು ಜೈ ಹಿಂದ್ ಅನ್ಬೇಕು. ಓಕೆ, ಲೆಟ್ಸ್ ಚೆಕ್ ದ ಎನರ್ಜಿ. ಹೌ ಇಸ್ ದ ಜೋಶ್? ಇನ್ನೂ ಬೇಕು. ಗಾಳಿಯಲ್ಲಿ ಶಿವಣ್ಣನ ಮೇಲೆ ಏಕ್ ಮಾಡಿ ದೊಡ್ಡ ಕೂಡ ಅನ್ನಂಗಿರೋದು ನಮ್ಮ ವಾತಾವರಣ ಅಂದ್ರೆ ಫೈರ್ ಆಗಿರ್ಬೇಕು. ಇನ್ 2 ಸಲ ಜೋರಾಗಿ ಹೇಳ್ಬೇಕು. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಬಸವಣ್ಣ ಆಯುಕ್ತರು ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂತ ಬಸವಣ್ಣ ಅವರು ಒಂದೆರಡು ನುಡಿ ನಮನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ಉದ್ಘಾಟನೆ ನಾನು ಅಂತ ಗೊತ್ತಿರಲಿಲ್ಲ, ಆಯ್ತು. ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಚಟ್ನಳ್ಳಿ ಮಹೇಶಣ್ಣನವರೇ, ಕಲ್ಬೋಡಪ್ಪ ಸರ್ ಅವರೇ, ನಿರಂಜನಣ್ಣನವರೇ, ಈ ಕಾರ್ಯಕ್ರಮದ ಆಯೋಜಕರಾದ ನಮ್ಮ ಶಿವಣ್ಣನವರೇ, ನಮ್ಮ ಆರಾಧ್ಯ ಸರ್ ಅವರೇ, ಸಮಾಜದ ಅಧ್ಯಕ್ಷರಾದ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ
ವರ್ಗದವರೇ, ನಿಜವಾಗ್ಲೂ ಇದೊಂದು ವಿಶೇಷವಾದ ದಿನ. ನಿನ್ನೆಯಿಂದ ಕಳೆದ 3 ವರ್ಷಗಳಿಂದ ಸತತವಾಗಿ ಶ್ರಾವಣ ಸಂಜೆ ಅಂತ ಶ್ರಾವಣ ಮಾಸದ ಕಾರ್ಯಕ್ರಮ 30 ದಿನಗಳ ಕಾಲ ಚಟ್ನಳ್ಳಿ ಮಹೇಶಣ್ಣನ ನೇತೃತ್ವದಲ್ಲಿ, ನಮ್ಮ ಮೋಹನ್ ಭಾರ್ಗವಪುರಿ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ತುಂಬ ಜನ ಸೇರ್ತಾ ಇದ್ರು. ಒಂದು ಮೆಸೇಜ್ ಇತ್ತು. ಏನು ಮೆಸೇಜಪ್ಪ ಅಂದರೆ, ನಮ್ಮ ಸಮಾಜದವರೆಲ್ಲೂ ಒಟ್ಟಾಗಿ ಸೇರ್ತಾರೆ. ಈ ರೀತಿಯ ಕಾರ್ಯಕ್ರಮಗಳು ಮನೆ ಮನೆಗೆ ಹೋಗಿ ಮನೆ ಮುಟ್ಟುವಂಥ ರೀತಿಯಲ್ಲಿ ನಮ್ಮ ಸಮಾಜದ ಬಗ್ಗೆ, ಸಮಾಜದ ಕಳಕಳಿಯ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲದನ್ನು ಸಂಸ್ಕೃತದ ಕಡೆಗೆ ನಮ್ಮ ಸುಸಂಸ್ಕೃತರಾಗಿ ಹೆಂಗೆ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಚಟ್ನಳ್ಳಿ ಮಹೇಶಣ್ಣದವರು ಸುದೀರ್ಘವಾಗಿ ನಮ್ಮನ್ನ ನೆಗೆಗಡಲಿಗೆ ತಳ್ಳುವುದರ ಮೂಲಕ ಅದರಲ್ಲಿ ಒಂದು ಅದ್ಭುತವಾದ ಸಂದೇಶನ ನಮ್ಮ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಪ್ರತಿ ಮನೆಗಳಲ್ಲೂ ನೀಡುತ್ತಿದ್ದಾರೆ. ಅಂತ ಒಬ್ಬ ಮೇರು ಒಂದು ಸಾಹಿತಿ ನಮ್ಮ ಸಮಾಜದಲ್ಲಿ, ನಮ್ಮ ಭಾಗದಲ್ಲಿ, ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ವರ್ಷಕ್ಕೆ 1 ಬಾರಿ 2 ಬಾರಿ ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಫಾರಿನ್ ಕಂಟ್ರಿಯಲ್ಲಿ ಕರೆಸಿ ಮಹೇಶಣ್ಣನ ಪ್ರವಚನಗಳನ್ನ ಕೇಳ್ತಾರೆ. ಆ ಮಟ್ಟದ ಒಬ್ಬ ಅದ್ಭುತವಾದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಂಥ ಸಣ್ಣ ಕಾರ್ಯಕ್ರಮದಲ್ಲೂ ಸಹ ಹಾಜರಿತ್ತು. ನಮಗೆಲ್ಲ ಅನುಭವ ದಾರಿಯನ್ನು ಇರಿಸ್ಕೊಡ್ತಿದ್ದಾರೆ ಅಂದರೆ ಅವ್ರನ್ನ ಮೆಚ್ಚಬೇಕಾಗಿದ್ದೇನೆ. ಪಾಪ 1 ತಿಂಗಳ ಕಾಲ ಅವರ ಆರೋಗ್ಯ ಸರಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, 1 ಗಂಟೆಗಳ ಕಾಲ ಹೆಚ್ಚು ನಮಗೆ ಅನುಭವನ ಹುಟ್ಟಿಸೋದ್ರ ಮೂಲಕ ಈ ಮನೆದೊಳಗೆ ಶುದ್ಧ ನುಡಿ ನಡಿಗೆ ಅಭಿಯಾನ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ. ನಿಜವಾಗ್ಲೂ ನಾನು ಮಹೇಶಣ್ಣನ ಇವತ್ತು ಸ್ಪೀಚನ್ನ ಇತ್ತು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಫ್ರೀ ಮಾಡ್ಕೊಂಡು ನಾನು ಬಂದಿದ್ದೀನಿ. ಹಾಗೆಯೇ ನಮ್ಮ ಸಮಾಜದ ಅಧ್ಯಕ್ಷರಾದ ನಿರಂಜನದವರು ಸಹ ಸಮಾಜ ಮುನ್ನಡೆಸಲಿಕ್ಕೆ ಪಣತೊಟ್ಟು ನಿಂತಿದ್ದಾರೆ. ಹಾಗೆ ನಮ್ಮ ಆರಾಧ್ಯ ಸರ್ ಸಹ ನಮ್ಮ ಸಮಾಜದ ಮುಖಂಡರಿದ್ದಾರೆ, ಕಲ್ಮಡಪ್ಪವರು ಇದ್ದಾರೆ. ಎಲ್ಲರೂ ನಮ್ಮ ಸಮಾಜನ ಬೆಳಗಿಸೋ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ನಮ್ಮ ಸಮಾಜ ಈಗ ನಮಗೆ ದೃಷ್ಟಿ ಇಟ್ಟು ನೋಡೋ ರೀತಿಯಲ್ಲಿ ನಮ್ಮ ಸಮಾಜ ನಾವೆಲ್ಲ ಇತ್ತೀಚೆಗೆ ನಾವು ಮುಂದೆ ಬರ್ತಾ ಇದ್ದೀವಿ. ನಮ್ಮನ್ನು ಗುರುಸ್ತಾ ಇದ್ದಾರೆ. ನಮ್ಮ ಚಿಕ್ಕಮಗಳೂರಲ್ಲಿ ನಮ್ಮ ಸಮಾಜಕ್ಕೆ ನಾವು ಅಷ್ಟು ಬೆಲೆ ಇರಲಿಲ್ಲ. ಈಗ ನಮ್ಮನ್ನು ಗುರುತಿಸಿ ಗೌರವ ಕೊಡುವಂಥ ಸಮಯ ಕಳೆದ 2-3 ವರ್ಷಗಳಿಂದ ಬಂದಿದೆ. ಎಲ್ಲರೂ ಒಂದಾಗಿರಬೇಕು. ಒಂದಾಗಿ ನಮ್ಮ ಸಮಾಜನ ನಮ್ಮ ಇದನ್ನು ಮುನ್ನಡೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಗಾಳಿಹಳ್ಳಿ ಶಿವು, ನನ್ನ ಸ್ನೇಹಿತರು, ಅವ್ರ ಕುಟುಂಬ ವರ್ಗದವರಿಗೂ ಶುಭ ಹಾರೈಸ್ತಾ ನಾನು ಮುಗಿಸ್ತೇನೆ. ಜೈ ಜೈ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಆಕ್ಚುಲಿ ಅವರಿಗೆ ಮುಂಚಿನ ಅವರಿಗೆ ಉದ್ಘಾಟನೆ ಮಾಡೋದಂತ ಗೊತ್ತಾಯಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಾತಾಡೋರು, ಬಟ್ ಈಗ ಮಾತಾಡಿದ್ದಾರೆ. ಮಾಡುವಂತ ಮಾತನ್ನು ನಮ್ಮ ಬಸಣ್ಣ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ ಅವರಿಗೆ ತುಂಬ ಧನ್ಯವಾದಗಳಂತ ತಿಳಿಸ್ತಾ ಈಗ ಮುಂದಿನ ನುಡಿ ನಮ್ಮ ನಿರಂಜನ ಅವರು ಶುಭ ಹಾರೈಸಬೇಕು, ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ನಮ್ಮ ನಿರಂಜನ ಅವರನ್ನು ಕೇಳ್ಕೊಳ್ತೀವಿ. ಐಸಿರಿ ಫೌಂಡೇಶನ್, ಮಾಧ್ಯಮದ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ರೋಹನ್ ಭಾರ್ಗವ್ ಮತ್ತು ಚಟ್ನಳ್ಳಿ ಮಹೇಶಣ್ಣವರೇ, ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರು ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಈಶ್ವರಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಾನಂದ್ರವರೇ, ನಮ್ಮ ಸಮಾಜದ ಮುಖಂಡರು, ಎಲ್ಲ ನಮ್ಮ ಒಳ ಪಂಗಡಗಳನ್ನ ಒಟ್ಟು ಮಾಡಿ ಸಮಾಜವನ್ನ ಮುನ್ನಡೆಸಬೇಕು ಅಂತೇಳಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಎಷ್ಟೋ ಜನ ಅವ್ರನ್ನ ವಿರೋಧ ಮಾಡಿದ್ರು ಕೂಡ ಬೇಜಾರಾಗ್ದೇನೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಒಂದು ಸುಸಜ್ಜಿತವಾದಂತ ಸಮುದಾಯ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಗುರುಗಳು ಆಗಿರ್ತಕ್ಕಂಥ ರೇಣುಕಾರಾತ್ರಿ ಅವರೇ, ಬಿಜೆಪಿಯ ರಾಷ್ಟ್ರೀಯ ರೈತ ಮೋರ್ಚಾ ಅಧ್ಯಕ್ಷರು, ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಸ್ನೇಹಿತರು ಆಗಿರ್ತಕ್ಕಂಥ ಕಲ್ಮಂಡಪ್ಪನವರೇ, ಈ ಒಂದು ನಗರಸಭೆ ಆಯುಕ್ತರು, ಯಾರೇ ಹೋಗ್ಲಿ ಸಮಾಧಾನದಿಂದ ಕೂರಿಸಿ
ಸಮಾಜದವ್ರು ದೊಡ್ಡವ್ರು ಹೋಗ್ಲಿ ಸಣ್ಣವ್ರು ಹೋಗ್ಲಿ ಬೇರೆ ಯಾರೇ ಹೋಗ್ಲಿ ಅವ್ರ ಕಾರ್ಯ ಕೆಲಸಗಳನ್ನ ಯಾರು ಕೂಡ ಇವತ್ತು ಬಸವಣ್ಣನ ಹತ್ರಕ್ಕೆ ಹೋದ್ರೆ ನನ್ನ ಕೆಲಸ ಆಗಿಲ್ಲ ಅಂತ ಹೇಳಂಗಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ವರ್ಗದ ಜನಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ನಗರಸಭೆ ಆಯುಕ್ತರು ಆಗಿರ್ತಕ್ಕಂಥ ಬಸವರಾಜರವರೇ, ಇನ್ನ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಈ ಭಾಗದ ಸ್ನೇಹಿತರು, ನಾವು ಬಹಳ ಹೆಚ್ಚು ಕಮ್ಮಿ 25 ವರ್ಷದ ಸ್ನೇಹಿತರು. ಬ್ಲಾಕ್ ಕಾಂಗ್ರೆಸ್ಸಿನ ನಾಯಕರು ಆಗಿರ್ತಕ್ಕಂಥ BC ಮಂಜುನಾಥ್ ಅವರಿಗೂ ಕೂಡ ಇವತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೇನೆ ನಮ್ಮೆಲ್ಲರಿಗೂ ಸ್ವಲ್ಪ ಮಾರ್ಗದರ್ಶಿಗಳು ಆ ಭಾಗದಲ್ಲಿ ಏನಾದ್ರು ಒಂದು ರಾಜಕೀಯವಾಗಿ ಸಮಾಜಕ್ಕೆ ಗಟ್ಟಿತನವನ್ನ ಉಳಿಸಿ ಸಮಾಜವನ್ನ ಒಗ್ಗೂಡಿಸೋದ್ರಲ್ಲಿ ಶ್ರಮ ಆಗಿರ್ತಕ್ಕಂಥ ಮಠದ ಮನೆ ಗದ್ದೆ ಮನೆ ಶಿವಣ್ಣ ಅಂತೇಳಿ ಹೆಸರು. ಆ ಭಾಗಕ್ಕೆ ಹೋದ್ರೆ ಅವರು ಒಂಥರ ದಾಸೋಹ, ಯಾರು ಬೇಕಾದ್ರೂ ಹೋಗ್ಲಿ, ಯಾವಾಗ ಹೋದ್ರೂ ಕೂಡ ಯಾರನ್ನು ಕೂಡ ಬರಿ ಕೈ ಕಳಿಸಿಲ್ಲ ಅಂತ ಒಂದು ಉತ್ತಮವಾದಂತ ಹೃದಯವಂತ ಶಿವಣ್ಣವರು. ನಮ್ಮ ಈಗಿನ ಶಾಸಕರು ತಮ್ಮಯ್ಯಣ್ಣವರ ಧರ್ಮಪತ್ನಿ ಆಗಿರ್ತಕ್ಕಂಥ ನಮ್ಮ ಸಮಾಜದ ಡೈರೆಕ್ಟರ್ ಆಗಿರ್ತಕ್ಕಂಥ ಮಂಗಳವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವರ್ಗದ ಸಮಾಜದ ಬಂಧುಗಳೇ, ಬಹುಶಃ ಈ ಒಂದು ಕಾರ್ಯಕ್ರಮ ನಮ್ಮ ಶಿವು ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು, ಏನಪ್ಪ ಇದು ಪೂರ್ವ ತಯಾರಿ ಏನು ನಮ್ಗೇನು ಗೊತ್ತಿಲ್ಲ ಈ ವಿಚಾರ, ಅಲ್ಲಿ ಬಂದಾಗ ಏನಾದ್ರು ನಮಗೆ ಮಾತಾಡಿ ಅಂತ ಹೇಳಿಬಿಟ್ರೆ ಏನ್ ಮಾತಾಡ್ಬೇಕು ಅಂತ ಕೇಳಿದಾಗ ಅದೇನ್ ನನಗೂ ಗೊತ್ತಿಲ್ಲ ಕಣಣ್ಣ, ಮಹೇಶ್ ಅಣ್ಣ ಹೇಳಿದ್ದೆ ಅಂದ್ರೆ. ಇನ್ನು ಮಹೇಶ್ ಅಣ್ಣ ಹೇಳಿದ್ದೆ ಅಂದ್ರೆ ಮಹೇಶ್ ಅಣ್ಣ ಹೇಳಿ ಕೇಳಿ ಸಾಹಿತಿ ಮತ್ತೆ ಅವರ ಒಂದು ಭಾಷಣ ಮತ್ತೆ ಅವರ ಒಂದು ಮಾತಿನ ವಾಕ್ಚರ್ಯ ಯಾವ ರೀತಿನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಕುತ್ತಂತವ್ರು ಕೇಳ್ತಾ ಕೇಳ್ತಾ ಮೈನಲ್ಲಿ ಇರ್ತಕ್ಕಂಥ ರೋಮಗಳೆಲ್ಲವೂ ಕೂಡ ನೆಟ್ಗಾಗೋ ರೀತಿನಲ್ಲಿ ಮಾತಾಡ್ತಾರೆ. ಇನ್ನೂ ಒಂದು 10 ನಿಮಿಷ ಮಹೇಶ್ ಅಣ್ಣ ಮಾತಾಡ್ಲಪ್ಪ ಯಾಕೆ ನಿಲ್ಸ್ಬಿಟ್ರು ಅನ್ನೋ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ಆದ್ರೆ ಸ್ಪೀಡ್ ಜಾಸ್ತಿ, ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ಇನ್ನೂ ಬಹಳ ಅವರು ಆರೋಗ್ಯವಾಗೂ ಇರ್ತಾರೆ. ಆ ಇರೋದ್ರಿಂದ ಅವ್ರಿಗಿರ್ತಕ್ಕಂಥ ಶ್ರಮ, ಅವ್ರಿಗಿರ್ತಕ್ಕಂಥ ಈ ಒಂದು ಜಂಜಾಟದೊಳಗಡೆನೂ ಕೂಡ 30 ದಿನ ಈ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಂಡು ನಡೆಸ್ಕೊಂಡು ಸಮಾಜವನ್ನ ಒಟ್ಟಿಗೆ ಮಾಡಿ ಎಲ್ಲ ಒಬ್ಬೊಬ್ರನ್ನ ಎಲ್ಲೆಲ್ಲೋ ಇದ್ದಂತರ್ನೆಲ್ಲ ಹೃದಯಗಳನ್ನ ಬೆಸೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಬಹಳ ಕಷ್ಟದ ಕೆಲಸ. ಇವತ್ತು ಎಲ್ಲರೂ ಕೂಡ ಅವ್ರದೇ ಆದ ಜಂಜಾಟದಲ್ಲಿ, ಅವ್ರದೇ ಆದ ಕಷ್ಟಗಳಲ್ಲಿ, ಅವ್ರದೇ ಆದ ಒತ್ತಡದಲ್ಲಿ ಇರ್ತಾರೆ. ಶಿವು ನನಗೆ ಫೋನ್ ಮಾಡ್ತಾ ಇದ್ರು, ನಾನು ಅವಾಗಿನ 5:30 6 ಗಂಟೆ ಆಗಿತ್ತು ತೋಟದಿಂದ ಬಂದಿದ್ದೆ, ಬರ್ಲೇಬೇಕನ್ನ ಶಿವ ಒಂದೇ ಬರ್ಬೇಕಣ್ಣ ಅಂದ. ಆಮೇಲೆ ನಮ್ಮ ರಮೇಶ್ ಫೋನ್ ಮಾಡಿದೆ, ಏನಪ್ಪಾ ಅಂದೆ, ಬರೋಣ ಮತ್ತೆ ಹಂಗ್ ಮಾಡ್ಬೇಡ, ಬೇರೆ ಕಡೆಗೆ ಹೋಗೋದಿರ್ಲಿ ಬರೋಣ ಅಂತಂದ. ನಾನು ಅವಾಗ ನನಗೆ ಅನಿಸ್ತು, ಎಲ್ಲಿ ಈ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ತೈತೆ ಅಂತೇಳಿ ನನಗೂ ಕೂಡ ಈ ಒಂದು ಸಂಕೋಚ ಆಗ್ಬಿಡೋದು ಮಿಸ್ ಮಾಡ್ಕೊಂಡಿದ್ರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ, ಮನದೆಡೆಗೆ ಶುದ್ಧ ನುಡಿ ನಡೆಗೆ. ಯಾಕೆಂದ್ರೆ ಆಷಾಢ ಮಾಸ ಬರ್ತಾ ಇರ್ತಕ್ಕಂಥದ್ದು ಹೇಳಿ ಕೇಳಿ ಎಲ್ರಿಗೂ ಕೂಡ ಒಂದು ಒಳ್ಳೆ ಶುಭ ಸೂಚನೆ. ಏನು ಈ ಕಲ್ಯಾಣ ನಗರದಲ್ಲಿ ಬಸವ ಸಮಿತಿಯ ಜಯಬಸವಾನಂದ ಸ್ವಾಮೀಜಿ ಅವರು ಈ ಕಲ್ಯಾಣ ನಗರ ಅಂತೇಳಿ ಏನು ಹೆಸರನ್ನ ಸ್ಥಾಪನೆ ಮಾಡೋದ್ರು, ಅದಕ್ಕೊಂದು ಅರ್ಥಪೂರ್ಣವಾಗಿ ಒಂದು ತಂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ವರ್ಗದ ಜನಗಳನ್ನ ಒಟ್ಟು ಸೇರಿಸಿ ಭೇದ ಭಾವ ಇಲ್ದಲೆ ಈ ಹಾಡಿನಲ್ಲಿ ಕೂಡ ಕೆಲವರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕೆಟ್ಟದ್ದನ್ನ ನೋಡದಂಗೆ ಕೂಡನ ಮಾಡೆಯ ತಂದೆ, ಕೆಟ್ಟದ್ದನ್ನ ಕೇಳದಂಗೆ ಕಿವುಡನ ಮಾಡೆಯ ತಂದೆ ಅಂತೇಳಿ ಏನು ನಮ್ಮ ಶಿವಶರಣರ ಅವತ್ತು ಆ ಹಾಡಿನ ಮುಖಾಂತರನೇ ಒಂದು ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಿದ್ದಾರೆ. ಅದು ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂತ ವಿಚಾರ. ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೇ ಆಯೋಜಿಸ್ಲಿ ಸಮಯವನ್ನ 1 ಗಂಟೆ ಬಿಡು ಮಾಡ್ಕೊಂಡು ಕೊಟ್ಟು ಅವರಿಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ನಾವು ವಿಚಾರನೂ ಕೂಡ ತಿಳ್ಕೋಬೇಕು ಅಂತ ಹೇಳ್ತಾ ಕರ್ಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾಜದ ಮುಖಂಡರು, ಸಾಹಿತಿಗಳು, ಈ ಆಯೋಜಕರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ತು ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಕೆಲವು ಜನ ಮಾತ್ರ ಪರಿಚಯ ಇರ್ತಾರೆ, ಇನ್ನು ಕೆಲವು ಜನ ಪರಿಚಯ ಇರಲ್ಲ. ಇವತ್ತು ಗದ್ದೆ ಮನೆ ಶಿವಣ್ಣನವರು ಆ ತರದವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟು ತಮ್ಮ ಭಾಷಣದಲ್ಲಿ ನಮ್ಮ ಶುಭ ಕೋರೋದ್ರಲ್ಲಿ ಮಾತನಾಡಿ ಪರಿಚಯ ಮಾಡಿಸ್ಕೊಟ್ಟಂತ ನಮ್ಮ ನಿರಂಜನ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರ ಧರ್ಮಪತ್ನಿ ಮಂಗಳ ತಮ್ಮಯ್ಯನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಮುಂದಿನ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ ನಮ್ಮ ಸಮಾಜದ ಮುಖಂಡರಾದಂಥ ರೇಣುಕಾ ಆರತಿ ಅವರು. ನಾನಿವತ್ತು ಬಂದಿದ್ದು ಶಿವ ಭಾಷಣ ಫೋನ್ ಮಾಡಿದಾಗ ಚಟ್ನಳ್ಳಿ ಮಹೇಶ್ ಅವ್ರದ್ದೇನೋ ಕಾರ್ಯಕ್ರಮ ಇದೆ ಅಂದ್ರು. ಸೊ ಹಾಗಾಗಿ ದೂರ ಎಲ್ಲರೂ ಕೂತ್ಕೊಂಡು ಸುಮಾರು ಸತಿ ಕೇಳ್ದಲ್ಲ ಮತ್ತೆ ಕೇಳಿದಾಗೆಲ್ಲ ಕೆಲವು ವಿಚಾರ ಇರ್ತಾವಲ್ಲ, ಹಂಗೆ ಎಲ್ಲರೂ ಸ್ವಲ್ಪ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೂ ನಾನು ಕಲ್ಮಾಡಿಗೆ ಹೇಳಿದೆ,
ಸ್ವಲ್ಪ ಹಿಂದೆ ಇರ್ತೀನಿ, ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ ಹೇಳಿ ಇರ್ಲಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ಈಗ ನಾನು ಈ ನಮ್ಮ ರೋಹನ್ ಇದಾರಲ್ಲ, ನಾನು ಬೇರೆ ಬೇರೆ ಹತ್ರ ಎಲ್ಲ ಹೆಸರು ಕೇಳಿದೆ. ರೋಹನ್ ಅಂತೇಳಿ ಅವ್ರ ಅಚೀವ್ಮೆಂಟ್ಗಳು, ಅವ್ರ ಕಾರ್ಯಕ್ರಮಗಳು ಬೇರೆ ಬೇರೆ ಎಲ್ಲ ಕೇಳ್ತಾ ಇದ್ದೆ. ನಾನು ಈ ರೋಹನ್ ಅಂದ್ರೆ ಯಾರು ಇರ್ಬೋದಪ್ಪ, ಎಲ್ಲಿ ಯಾವ ಹುಡುಗ ಇರ್ಬೋದು, ಇವನು ಬೆಂಗಳೂರು ಯಾವ ಊರು ಇದು ನಮ್ಮೂರು ಅಂತ ನನಗೆ ಗೊತ್ತಿಲ್ಲ. ರೋಹನ್ ಅನ್ನೋ ಹೆಸರು ನೋಡಿರ್ತಾರೆ, ಅದೊಂಥರ ಒಂದು ರೀತಿ ರೋಮಾಂಚಕ ಇದೆ ಹೆಸರು. ಎಲ್ಲಿರ್ಬೋದು ಅಂತ ಮೊನ್ನೆ ಒಂದು ವಾರದ ಹಿಂದೆ ಕೂತಾಗಿ ಹೇಳಿದ್ರು, ರೋಹನ್ ಬೇರೆ ಯಾರು ಅಲ್ಲ, ಈ ಮಣ್ಣು ಹುಡುಗನೇ, ಇದೇ ಊರ್ ಹುಡುಗ, ಇಷ್ಟೊಂದು ಬೆಳೆದಾನೆ ಅಂತ. ಅದರಲ್ಲಿ ನಿಮ್ಮದೊಂದು ಸಂಭಾಷಣೆ ಒಂದು ಯಾರೋ ಈ ಹಾಕಿದ್ರು ಈ ವಿಡಿಯೋದೊಳಗೆ, ಬಂದದ್ದು ಹೋಗಿದ್ದು ಇವೆಲ್ಲ ನೋಡಿದಾಗ ನನಗೂ ಒಂದ್ಸತಿ ಈ ಹುಡುಗನ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ನೋಡಿ ಆ ಅಂಕಲ್ ಅಂತ ಬೇಕಾಸತಿ ನಮಸ್ಕಾರ ಮಾಡಿದ್ದಾರೆ. ಆದ್ರೆ ಇದೇ ಈ ಹುಡುಗನ ರೋಹನ್, ಇವನೇ ಎಲ್ಲ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಏನೂ ಗೊತ್ತಿಲ್ಲ. ಅದಕ್ಕೆ ಇವತ್ತೊಂದು ಚೂರು ಕೂತ್ಕೊಂಡು ಮಾತಾಡಿಸ್ತೇವೆ. ಸ್ನೇಹಿತರೆ, ಏನೋ ಒಂದು ತಿಂಗಳುಗಳ ಕಾಲ ಮಹೇಶ್ ಅಣ್ಣನ ಆರೋಗ್ಯ ಚೆನ್ನಾಗಿರ್ಲಿ, ಒಂದು ತಿಂಗಳು ಪೂರ್ತಿ ಎಲ್ಲ ಮುಗಿಸ್ಬೇಕಲ್ಲ, 1 ತಿಂಗಳ ಕಾಲ ಒಳ್ಳೆ ಕೆಲಸನ ಮಾಡಕ್ ಕೊಟ್ಟಿದ್ದೀರಿ. ಯಾಕೆಂದ್ರೆ ಈ ವ್ಯವಸ್ಥೆ ಒಳಗೆ ಒಳ್ಳೇದಕ್ಕೆ ಅವಕಾಶಗಳು ಕಮ್ಮಿ, ಸಹಕಾರನೂ ಕಮ್ಮಿ, ಕೇಳಕ್ಕೂ ಜನ ಬರೋದಿಲ್ಲ. ಒಳ್ಳೇದು ಹೇಳ್ತೀವಿ ಅಂತಂದ್ರೆ ಅದೇ ಬೇರೆ ಹೇಳ್ಲಿಕ್ಕೆ ಹೋದ್ರೆ ಬಹಳ ಜನ ಸೇರ್ತಾರೆ. ಆದ್ಮೇಲೆ ಅವರು ಇಂಥ ಕಾರ್ಯಕ್ರಮಕ್ಕೆ ಪಾಪ ನಾನು ಬಂದಾಗ ಏನೋ ಸ್ವಲ್ಪ ಇರ್ಬೋದು, ನೀನು ಊಟ ಕೊಡ್ತಾನೆ, ಉಟ್ಕೊಂಡು ಹೋಗೋಣ ಅಂತ ತಿಳ್ಕೊಂಡೆ. ಆಮೇಲೆ ಎಲ್ಲ ಪ್ರವಚನಗಳಿದಾವೆ, ಬೇರೆ ವಿಚಾರಗಳಿದಾವೆ ಅಂತ ಹೇಳಿದಾಗ ನೋಡಿದ್ವಿ, ಜನನು ಕಮ್ಮಿ ಸೇರಿದ್ರು. ಇವತ್ತು ಭಾಗದ ಹೆಣ್ಮಕ್ಳು ಆದಿಯಾಗಿ ಬಂದಿದ್ದಾರೆ. ನನಗನ್ಸುತ್ತೆ ಇಂಥ ಕಾರ್ಯಕ್ರಮಗಳು ಮೂಲತಃ ನನಗೆ ಇಂಥ ವೇದಿಕೆಗಳಲ್ಲಿ ಹಂಚ್ಕೊಂಡು ಅಭ್ಯಾಸ ಕಮ್ಮಿ. ಮಾಸ್ಟರ್ ಗೊತ್ತು ನಮಗೆ ಈ ತರದ ವೇದಿಕೆಗಳಲ್ಲಿ ನಾನು ಭಾಗವಹಿಸಿದ್ದೇ ಬಹಳ ಕಮ್ಮಿ. ಬಂದ್ರು ಇಂಥ ವೇದಿಕೆ ಕೂತಿರ್ತೀನಿ, ಯಾವುದೇ ಗುರುಗಳ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಇರ್ತೀನಿ, ಇಲ್ಲ ಅಂತಲ್ಲ. ಯಾವುದೇ ಕಾರ್ಯಕ್ರಮ ಇದ್ರು ಹಿಂದ್ಗಡೆ ಕೂತ್ಕೊಂಡು ಕೇಳಿ ವಾಪಸ್ ಹೋಗೋದು ನಾವು. ಬಯ್ಯೋ ಕಾರ್ಯಕ್ರಮ ಅಲ್ಲ, ಸ್ವಲ್ಪ ಏನಾದ್ರು ವ್ಯವಸ್ಥೆಯ ವಿಚಾರಗಳನ್ನು ಕೆದಕಿ ಸ್ವಲ್ಪ ಕುಟುಕಿಸೋಂಥ ಕೆಲಸಗಳು ವೇದಿಕೆಗಳೇ ನನಗೆ ಹೆಚ್ಚು ಹಂಚ್ಕೊಂಡು ಅಭ್ಯಾಸ. ಈ ಕಾರ್ಯಕ್ರಮ ಕುರಿತು ಒಂದೆರಡು ಶುಭ ನುಡಿ ಇಡಬೇಕು ಅಂತ ಕೇಳ್ಕೊಂಡು. ಎಲ್ರಿಗೂ ನಮಸ್ಕಾರ. ಆಷಾಢ ಮತ್ತು ಶ್ರಾವಣ, ಕಳೆದ ಬಾರಿ ಮಹೇಶ್ ಅಣ್ಣವರು ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಮಾಡಿದ್ರು. ಈ ಬಾರಿ ಅದಕ್ಕೆ ಆಷಾಢ ಸೇರಿಸಿದ್ದಾರೆ. ಅಂದ್ರೆ ಆಷಾಢದಲ್ಲೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸಮಾಜಕ್ಕೆ ತಿಳಿಸೋ ಉದ್ದೇಶದಿಂದ ಅದನ್ನು ಸೇರಿಸಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತಾ, ಮನದೆಡೆಗೆ ಶುದ್ಧ ನುಡಿನಡೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶೀರ್ಷಿಕೆಯನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 1 ತಿಂಗಳು ನಡೀತಕ್ಕಂಥ ಈ ಕಾರ್ಯಕ್ರಮ ಯಾವತ್ತೂ ಹೊಸ್ತನ್ನ ಮಾಡ್ತಾ ಇರ್ತಕ್ಕಂಥದ್ದು ಮಹೇಶ್ ಅಣ್ಣವರು. ಅದಕ್ಕೆ ನಮ್ಮ ಯುವ ಪ್ರತಿಭೆ ಎಲ್ಲರೂ ಹೇಳಿದ ಹಾಗೆ ನಮ್ಮ ರೋಹನ್ ಭಾರ್ಗವ್ ಕೂಡ ಅವ್ರ ಜೊತೆಗೆ ಸೇರಿರ್ತಕ್ಕಂಥದ್ದು ಒಂದು ಭವಿಷ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಉತ್ತಮ ಕಾರ್ಯಗಳನ್ನ, ಉತ್ತಮ ಕಾರ್ಯಕ್ರಮಗಳನ್ನ ನಿರೀಕ್ಷೆ ಮಾಡ್ತಾ ಈಗಾಗಲೇ ವೇದಿಕೆ ಮೇಲೆ ಹಲವಾರು ಜನ ಮಾತಾಡಿದ್ದಾರೆ. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಒಂದು ಕೊಟ್ಟು ಹೋಗ್ಬೇಕು ನಾವು ಈ ಸಮಾಜಕ್ಕೆ ಏನನ್ನಾದ್ರು, ಇನ್ನೊಂದು ಬಿಟ್ಟು ಹೋಗ್ಬೇಕು, ಇಷ್ಟೇ ಇರ್ತಕ್ಕಂಥದ್ದು. ಈ ಎರಡರಲ್ಲಿ ಏನನ್ನು ಕೊಟ್ಟು ಹೋಗ್ಬೇಕು ಮತ್ತು ಏನನ್ನು ಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದು. ನಾವು ಈ ಸಮಾಜಕ್ಕೆ ಒಳ್ಳೆ ಪರಂಪರೆಯನ್ನ, ಒಳ್ಳೆ ಸಂಸ್ಕೃತಿಯನ್ನ ಮತ್ತು ಈ ಸಮಾಜ ಮುನ್ನಡಿಲಿಕ್ಕೆ ಈ ಒಂದು ವ್ಯವಸ್ಥೆಗಳು ಸದೃಢವಾಗಿ ಗಟ್ಟಿಯಾಗಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದನ್ನ ಈ ಒಂದು ಸಮಾಜಕ್ಕೆ ಕೊಟ್ಟು ಹೋಗ್ತಕ್ಕಂಥದ್ದು. ಮತ್ತು ನಮ್ಮ ಅಗಲಿಕೆ ನಂತರವೂ ಕೂಡ ನಾವು ಮಾಡಿದಂಥ ಸತ್ಕಾರ್ಯಗಳು ಜೀವಂತವಾಗಿ ಹಲವಾರು ವರ್ಷಗಳು ಇರೋ ರೀತಿಯಲ್ಲಿ ನಾವು ನಡ್ಕೋಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಗಳನ್ನ, ಸಂಸ್ಕೃತಿಯನ್ನ ಈ ರೀತಿ ಕಾರ್ಯಕ್ರಮಗಳಲ್ಲಿ ನಾವು ನಿರೀಕ್ಷೆಯನ್ನ ಮಾಡ್ತಾ, ವಿಶೇಷವಾಗಿ ನಮ್ಮ ರೋಹನ್ ಭಾರ್ಗವ್ ಅವರಂತ ಯುವಕರು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಆಸಕ್ತಿಯನ್ನ ನೋಡ್ತಾ ಇರ್ತಕ್ಕಂಥದ್ದು ನಾವು ಕಡಿಮೆ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಇವತ್ತು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಒಂದು 40 ಮೇಲ್ಪಟ್ಟು ಹೆಚ್ಚು ಕಾರ್ಯಕ್ರಮಗಳ 40 ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥವ್ರು ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದ್ರೆ ಅವತ್ತಾಗ್ಲೇ ಅರ್ಧ ಜೀವನ ಮುಗ್ದಿರುತ್ತೆ. ನಾವು ಇಂಥ ಕಾರ್ಯಕ್ರಮಗಳ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಏನು ಜಂಜಿ ಯುವಕರು ಅವರಿಗೆ ಇವತ್ತು ನಾವು ಮಾರ್ಗದರ್ಶನವನ್ನ ಮಾಡಬೇಕಾಗಿದೆ. ಸಮಾಜದಲ್ಲಿ ಯಾವ ರೀತಿಯಾಗಿ ನಾವು ಬದುಕಬೇಕು ಅಂತಕ್ಕಂಥದ್ದನ್ನ ಒಂದು ಅಂಥವರಿಗೆ ನಾವು ಈ ವಿಚಾರವನ್ನ ತಿಳಿಸ್ಬೇಕಾಗಿದೆ.
ಅಂಥವ್ರನ್ನ ಈ ಒಂದು ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಆಕರ್ಷಣೆಯನ್ನ ಮಾಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮಹೇಶ್ ಅಣ್ಣವರು ಯಾವಾಗಲೂ ಕೂಡ ಒಂದು ರೀತಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ರೀತಿ ಹುಚ್ಚರು. ಈ ಸಮಾಜದಲ್ಲಿ ಕೆಲವೇ ಹುಚ್ಚರು ಇರ್ತಾರೆ, ಅದರಲ್ಲಿ ನಮ್ಮ ಮಹೇಶ್ ಅಣ್ಣಂತ ಹುಚ್ಚರು ಕೂಡ ಅನಿವಾರ್ಯ ಮತ್ತು ಅವಶ್ಯಕ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕೆಂತಂದ್ರೆ ಅವರಿಗೆ ಹಲವಾರು ಅವರ ವೈಯಕ್ತಿಕ ಬದುಕಿನಲ್ಲಿ ಹಲವಾರು ಜಂಜಾಟಗಳ ನಡುವೆನೂ ಕೂಡ ಒಂದು ತಿಂಗಳು ಇದೊಂದೇ ತಿಂಗಳಲ್ಲ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಲ್ಲಿ ಇಂಥ ಒಂದು ತಿಂಗಳು ನಮ್ಮ ಸಮಾಜವನ್ನ ಸದೃಢ ಮಾಡಬೇಕು, ಸಮಾಜವನ್ನ ಸುಸ್ಥಿತಿಗೆ ತರಬೇಕು, ಎಲ್ಲರ ಮನಸ್ಸುಗಳನ್ನ ಒಂದು ವ್ಯವಸ್ಥೆ ದೃಷ್ಟಿಯಲ್ಲಿ ಸರಿಯಾದ ದಾರಿಗೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ ಹುಚ್ಚರ ಸಂಖ್ಯೆ ಕಡಿಮೆ. ಹಾಗಾಗಿ ಅಂತರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ. ಅದಕ್ಕೆ ನಮ್ಮ ಯುವ ಪ್ರತಿಭೆ, ನನಗೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ರೋಹನ್ ಅಂತವರು ಕೂಡ ಸಂಖ್ಯೆ ಹೆಚ್ಚಾಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ತಿಂಗಳು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಮತ್ತೆ ನಮ್ಮ ಚಂದನ್ ಅವರ ಕಂಠ ಶಿರಿ ನಾವೀಗ ಕಳೆದ ಬಾರಿನೂ ಕೂಡ ನೋಡಿದ್ದು, ಅವ್ರ ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ತುಂಬಾ ಸೊಗಸಾಗಿ ಆಡ್ತಾರೆ, ತುಂಬಾ ಖುಷಿಯಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಅವಕಾಶಕ್ಕೆ ಆಗಮಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಒಂದು ಬಳಗ ಎಲ್ಲವಂತ ಹೇಳ್ತಾ, ನಾನಿವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶರಣರಿಗೂ ಒಂದು ಶರಣಾರ್ಥಿ ಮಾಡ್ತೇನೆ. ನಮ್ಮ ಶಿವು ಇವತ್ತು ಓದ್ಸತಿ ಪ್ರೋಗ್ರಾಮ್ನಲ್ಲಿ ನಮ್ಮ ಮನೇಲಿ ಚಟ್ಟಳ್ಳಿ ಮಹೇಶಣ್ಣರು ಈ ಪ್ರೋಗ್ರಾಮ್ ಇಟ್ಟಿದ್ರು. ನಮ್ಮ ಶಿವು ಅಲ್ಲಿ ನೋಡಿದಾಗ ನಾನು ಒಂದು ಪ್ರೋಗ್ರಾಮ್ ಏನಾದರೂ ಮಾಡಬೇಕು ಅಂತ ಮಹೇಶಣ್ಣರನ್ನ ಕೇಳ್ಕೊಂಡಾಗ ಇವತ್ತು ಪ್ರೋಗ್ರಾಮ್ ನಮ್ಮ ಶಿವು ಅವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷವಾಯಿತು. ಇವತ್ತಿನ ದಿವಸ ನಾನು ಏನು ಮಾತಾಡಬೇಕು ಅಂತ ಇದ್ದೀನಿ ಅಂದರೆ ಸರ್, ಒಂದೆರಡು ಮಹಿಳೆಯರ ಪರವಾಗಿ ಒಂದೆರಡು ಮಾತಾಡಬೇಕು ಅನ್ನೋ ಒಂದು ಆಸೆ ಬಂದಿದೆ. ಇವತ್ತು ಸಂಖ್ಯೆಯಲ್ಲಿ ನಮಗಿನವ್ರು ಜಾಸ್ತಿ ಇದ್ದಾರೆ. ನಮ್ಮ ಬಸವಣ್ಣವರು ಇವತ್ತಿನ ದಿವಸ ನಮಗೆ ಗುರು ಯಾರಪ್ಪ ಅಂದರೆ ಬಸವಣ್ಣನವರು. ಬಸವಣ್ಣರು ಹಾಕಿಕೊಟ್ಟು ಮಾರ್ಗದಲ್ಲಿ ನಾವು ನಡೆಯೋಣ ಅನ್ನೋ ಒಂದು ಎಷ್ಟು ಕೈಲಾದಷ್ಟು ನಡೆಯೋಣ. ಇವನ್ ಯಾರವ ಇವನ್ ನಮ್ಮವನ ಅನ್ನೋ ಒಂದು ಹಾದಿಲಿ ನಡೆಯೋಣ. ಫಸ್ಟು ಅವ್ರು ಹೇಳಿದ್ರು ಚೆನ್ನಾಗಿ, ನಮ್ಮ ಲಿಂಗಾಯತರೆಲ್ಲ ಒಂದಾಗಿ ಹೋಗೋಣ ಅಂತ ನಮ್ಮ ಕಮಿಷನ್ ಹೇಳಿದ್ರು. ಲಿಂಗಾಯತರ ತುಂಬ ಸಂತೋಷ ಆಯಿತು. ಯಾವತ್ತು ಲಿಂಗಾಯತರು ನಾವು ಮುಂದೆ ಹೋಗ್ಬೇಕಾದ್ರೆ ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಅವನ ಯಾರು ಇವನ್ ಯಾರವ ಅಂತ ಹೇಳಿದ್ರಲ್ಲ, ಆ ಪದ ತಗೊಂಡು ಲಿಂಗಾಯತರು ಎಲ್ಲರೂ ಸರಿ ಸಮಾನವಾಗಿ ತಗೊಂಡು ಹೋಗ್ತೀವಿ ನಾವು. ಯಾವತ್ತು ಜಾತಿ ಅಂದ್ರೆ ಎಲ್ಲರೂ ಮನುಷ್ಯರೆಲ್ಲರೂ ಒಂದೇ ಜಾತಿನ ಭಾವನೆ ಎಲ್ಲ ತಗೊಂಡು ಹೋಗ್ತೇವೆ ನಾವು ಅಂತ ಬಸವಣ್ಣವ್ರು ಹಾಕಿಬಿಟ್ಟ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಇವತ್ತಿನ ವಿಚಾರದಲ್ಲಿ ಮಹಿಳೆಯರ ಬಗ್ಗೆ ಏನು ಹೇಳ್ಬೇಕು ಅನ್ನೋ ಆಸೆ ಅಂತ ನನಗೆ 12ನೇ ಶತಮಾನದಲ್ಲಿ ಮಹಿಳೆಯರನ್ನ ಶೂದ್ರರು ಅಂತ ಕರೀತಾ ಇದ್ರು. ಯಾವತ್ತು ಮಹಿಳೆಯರ ಒಂದು ವೇದಿಕೆ ಮುಂಭಾಗದಲ್ಲಿ ಬರಂಗಿರ್ಲಿಲ್ಲ. ನಮ್ಮನ್ನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮುಂದ್ಗಡೆ ಬರೋ ಇವತ್ತ ಎಲ್ಲ ಸರ್ಕಾರಗಳು ಮಹಿಳೆಯರಿಗಾಗಿ 50% ಅಂತ ಹೇಳ್ತಾ ಇದ್ದಾರೆ. 900 ವರ್ಷದ ಹಿಂದ್ಗಡೆನೆ ಮಹಿಳೆಯರ ಬಗ್ಗೆ ಬಸವಣ್ಣ ಎಂತ ಚಿಂತನೆ ಮಾಡಿದ್ರು ಅಂತ ಅಂದ್ರೆ, ಮಹಿಳೆಯರು ಮುಂದೆ ಬರಬೇಕು, ಒಂದು ಪಾರ್ಲಿಮೆಂಟ್ ಅಂತ ಮಾಡಿದ್ರು ಬಸವಣ್ಣರು. ನಮಗೆ ಆ ಯೋಚನೆನೇ ಯಾರಿಗೂ ಇರಲಿಲ್ಲ, ಇಡೀ ಜಗತ್ತಾಗೆ ಯಾರಿಗೂ ಇರಲಿಲ್ಲ. ಪಾರ್ಲಿಮೆಂಟ್ ಅಂತ ಮಾಡಿದ್ರು, ಏಕ ಒಂದು ಇದು ಮಾಡಿದಂಥವ್ರು ಬಸವಣ್ಣನವರು. ನಮ್ಮ ದೇಶದಾಗಲ್ಲ, ಇಡೀ ಪ್ರಪಂಚದಲ್ಲೇ ಇರಲಿಲ್ಲ ಪಾರ್ಲಿಮೆಂಟ್ ಅಂತ ಯೋಚನೆ ಮಾಡಿ ನಮಗೆಲ್ಲ ಪಾರ್ಲಿಮೆಂಟ್ ಅಂತ ತಂದು ಕೊಟ್ಟಂತ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇರಲಿಲ್ಲ. ನಾವೆಲ್ಲ ರಾಜ್ಯದ ಆಡಳಿತದಲ್ಲಿದ್ದು ಪ್ರಜಾಪ್ರಭುತ್ವ ಅಂತ ಏನು ಮಾಡಿಕೊಡ್ಬೇಕು. ಅವತ್ತ 770 ಗಣಗಳು ಶರಣ ಗಣಗಳನ್ನ ಮಾಡಿಬಿಟ್ಟು ಅಲ್ಲಿ ನಮ್ಮ ಸಂಗಮದಲ್ಲಿ ಯಾವ ತರ ಬಸವಣ್ಣನವರು ನಮ್ಮನ್ನ ಎಲ್ಲ ರೀತಿಯಲ್ಲಿ ಒಂದಾಗಿ ಹೋಗ್ಬೇಕು ಅಂತ ಆ 750 ಜನದಲ್ಲಿ ಎಷ್ಟು ಮಹಿಳೆಯರು ತಗೋಬೇಕು, ನಾನೇ ಸರಿ ದೊಡ್ಡನು ಅಂತ ಅವ್ರು ಹೇಳಿಲ್ಲ. ಎಲ್ಲಾದ್ರೂ ತಗೊಂಡು ಜೊತೆಯಲ್ಲಿ ಒಂದು ವೇದಿಕೆ ಮಾಡಿ ಅವತ್ತ ನಮಗೆಲ್ಲ ಒಂದು ನ್ಯಾಯ ದೊರಕಿಸ್ಕೊಟ್ಟಂತವ್ರು ಬಸವಣ್ಣನವರು. ಮಹಿಳೆಯರದನ್ನ ನಮ್ಮೆಲ್ಲರಿಗಿನ್ನ ನನ್ಗೆ ಯಾಕೆ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ, ಇವತ್ತು ನೀವು ಹೇಳಿದ್ರಿ ವಚನದಲ್ಲಿ ಫಸ್ಟೇ ಒಂದು ವಚನ ಹಾಡಿದ್ರಿ. ಆ ವಚನದಲ್ಲಿ ನಮ್ಮ ಲೈಫಲ್ಲಿ ಏನೇನು ಅಳವಡಿಸ್ಕೋಬೇಕು ಎಲ್ಲದೂ ಇತ್ತು. ನೀವು ವಚನ ಹಾಡಿದ್ರಲ್ಲಿ ನಾವೊಂದು ತಿಳುವಳಿಕೆ ಬಂತು. ಏನೋ ವಚನ ಹಾಡಿದ್ರು ಹೇಳಕ್ ಖುಷಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ಕೆಲವರು. ವಚನದಲ್ಲಿ ನಮ್ಮ ಲೈಫ್ ಏನೇನಿದೆ ಎಲ್ಲ ತಿಳ್ಕೊಳ್ಳೋ ಅಂತ ವಚನ ಹಾಡಿದ್ರಿ ನೀವು. ನನಗೆ ತುಂಬಾ ಸಂತೋಷ ಆಯ್ತು ಅವಾಗ. ಇಂಥ ಇದ್ರಲ್ಲಿ ಬದುಕ್ಬೇಕಾದ್ರೆ ಮಹಿಳೆಯರಿಗೆ ಏನ್ ಕೊಟ್ರು ಅಂತಂದ್ರೆ ನಾನು ಕೇಳ್ತಾರ ಅಂತ ಪದವಿ ಕೊಟ್ರು. ನಾವು ಮೊದಲೆಲ್ಲ ಏನಾಯ್ತು ಅಂದ್ರೆ ಮಹಿಳೆಯರು ಅಂದ್ರೆ ಶೂದ್ರರು, ಯಾವ್ದೇ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗಂಗಿರ್ಲಿಲ್ಲ, ಒಂದು ಭಾಷಣ ಮಾಡಂಗಿರ್ಲಿಲ್ಲ, ಮುಂದೆ ಬರಂಗಿಲ್ಲ. ಅಂತ ಕಾಲದಲ್ಲಿ ಸಮಾನತೆ ಅಂತ ಸಾರಿದಂಥವ್ರು ಬಸವಣ್ಣನವರು ಮಹಿಳೆಯರನ್ನು ಮುಂದಿಟ್ಕೊಳ್ಬೋದು. ಇವತ್ತೆಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ, ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ಲಿ ಮಹಿಳೆಯರಿಗೆಲ್ಲ ಮಾಡಕ್ ಆಗೋದಿಲ್ಲ. ಕೆಲವರು ನಾವು ಗಂಡಸರೇ ಏನು ಇದು ಅಂತ ಹೇಳ್ಕೊಂತೀವಿ. ಮನೆ ಒಳಗೆ ಎಲ್ಲರಿಗೂ ಗೊತ್ತಿರುತ್ತೆ, ಮಹಿಳೆಯರು ಎಲ್ಲಾರು ಮುನಿದ್ರು ಅಂದ್ರೆ ಮನೆ
ಸರ್ವನಾಶ ಆಗೋಗುತ್ತಲ್ಲ ಹೇಳಿದ್ದು. ಅಂತ ಮಹಿಳೆಯರನ್ನ ಬಸವಣ್ಣವ್ರು ಯಾವ ತರದಲ್ಲಿ ನಮಗೆ ಯಾವ ಬುದ್ಧಿ ಅವರಿಂದ ನಾವೇನು ಕಲಿಬೇಕು ಅಂತ ಇದ್ದೀವಿ. ನಾವೆಲ್ಲ ಶೂದ್ರರು ಅಂತ ಹೇಳಿದ್ವಲ್ಲ, ಶೂದ್ರರು ಎಲ್ಲ ಹೆಂಗಾದ್ರು ಅಂತ ನನಗೆ ಬೇಕಾಗಿದೆ. ಇನ್ನು ಒಂದು ವಿಚಾರ ತಿಳ್ಕೋಬೇಕಾಗಿದೆ. ಶೂದ್ರರು ಅಂದ್ರೆ ಮಹಿಳೆಯರನ್ನ ಶೂದ್ರರು ಅಂತ ಹೇಳಿದ್ರು. ಹೆಂಗ್ ಶೂದ್ರರು ಅಂತ ಹೇಳ್ತಾರೆ? ನಾವೆಲ್ಲ ಎಲ್ಲಿ ಹುಟ್ಟಿದೀವಿ? ಆ ಶೂದ್ರರಲ್ಲೇ ಹುಟ್ಟಿದೀವಲ್ಲ. ನಾವು ಶೂದ್ರರಲ್ವ? ಅವಾಗ ಶೂದ್ರ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಎಲ್ಲಾನು ಬಸವಣ್ಣವರ ಸರಿಸಮಾನವಾಗಿ ಮಹಿಳೆಯರನ್ನು ಮೇಲೆ ಕೆಳಗೆ ಜಾತಿ ಭೇದ ಇಲ್ಲದೆ, ಇವ್ಯಾವುದು ಭೇದ ಇಲ್ಲದೆ ನಮ್ಮನ್ನೆಲ್ಲ ತಂದುಕೊಟ್ಟಂತ ಬಸವಣ್ಣನವ್ರಿಗೆ ನಾವು ಹೆಂಗ್ ಥ್ಯಾಂಕ್ಸ್ ಹೇಳಬೇಕು, ಯಾವ ರೀತಿನ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅವ್ರ ಮಾರ್ಗದಲ್ಲಿ ನಡೆಯೋಣ. ನಾವೆಲ್ಲರೂ ಒಂದೇ ಒಂದು ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ, ನಮ್ಮನ್ನ ಮುಂದಿನ ತಿಂಗಳಲ್ಲಿ ಒಂದು ಬಸವ ಚಿಂತನೆ ಲಿಂಗಾಯತ ಅನ್ನೋ ಸಭೆ ಮಾಡ್ತಾ ಇದೀವಿ. ಒಂದೊಂದೂವರೆ ತಿಂಗಳಲ್ಲಿ ಆ ಸಭೆ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆಯಿಂದ ಮಾಡ್ತಾ ಇದೀವಿ. ಇಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಸಭೆಗೆ ಬಂದು ಎಲ್ಲ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಇಂತ ಎರಡು ಮಾತನಾಡಿ ಮುಗಿಸ್ತೇನೆ. ಈಗ ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ರೂವಾರಿ ಚಟ್ಟಳ್ಳಿ ಸಾಹಿತಿಗಳಾದಂತಹ ಚಟ್ಟಳ್ಳಿ ಮಹೇಶಣ್ಣ ಅವರು ಈಗ ಮಾತನಾಡಿದ್ದಾರೆ. ದೈವಕ್ಕೆ ನಮಿಸಿ. ತುಂಬಾ ಅರ್ಥಪೂರ್ಣವಾದಂತಹ ಸಮಾರಂಭ ಈ ಪ್ರಾಂಗಣದಲ್ಲಿ ನಡೀತಾ ಇರತಕ್ಕಂಥದ್ದೇ ಈ ದೇಶದ ನೆಲ ಸಂಸ್ಕೃತಿಗೆ ಉಜ್ವಲವಾದಂತಹ ಭವಿಷ್ಯ ಇದೆ ಅಂತಕ್ಕಂಥ ಸಾಕ್ಷಿಯ ಡೆಮಾನ್ಸ್ಟ್ರೇಷನ್ ಪ್ಲಾಟ್, ಒಂದು ಪ್ರಾತ್ಯಕ್ಷತೆಯ ಕ್ಷಣ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಬಂಧುಗಳೇ, ಅನೇಕ ಜನ ಹೇಳ್ತಾರೆ ಕೆಟ್ಟ ಗುಣಗಳು ಮಾತ್ರ ಪ್ರಭಾವ ಬೀರ್ತವೆ ಅಂತೇಳಿ. ಈ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಕ್ಕಂಥ ಗಾದೆಯನ್ನು ಕೂಡ ಆ ಕಾರಣಕ್ಕೆ ಹುಟ್ಟಿತ್ತು ಅಂತೇಳಿ. ಹಾಗಾಗಿ ಇಂಥವು ಬೇಗ ಹರಡ್ತವೆ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ ಅದನ್ನು ವಿರೋಧಿಸ್ತಾ, ಇಲ್ಲ ಸಾತ್ವಿಕವಾದಂಥ ಗುಣಲಕ್ಷಣಗಳಿಗೂ ಕೂಡ ಮೋಹಕವಾದಂಥ ಶಕ್ತಿ ಇದೆ, ನಾನು ಹಂಗಾಗಬೇಕು ಅಂತಕ್ಕಂಥ ಒಳಗಿನ ಕಡೆ ಪಯಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ಸಾಕ್ಷಿ ಈ ಸಮಾರಂಭ. ಯಾಕೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ನಿದರ್ಶನದ ಮುಖೇನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮೆಲ್ಲರೂ ಸಹೋದರಾಗಿರ್ತಕ್ಕಂಥ ಗದ್ದೆಮನೆ ಶಿವಣ್ಣವ್ರು ಮಾತನಾಡಿದಾಗೆ ಹೋದ ವರ್ಷ ಈ ಕಾರ್ಯಕ್ರಮ ಅವ್ರ ಮನೆ ಅಂಗಳದಲ್ಲಿ ಮಾಡಿದ್ವಿ. ಆ ಮನೆ ಅಂಗಳದ ಕಾರ್ಯಕ್ಕೆ ಬಂದಂಥ ನಮ್ಮ ಗಾಳಿಹಳ್ಳಿ ಶಿವಣ್ಣವರು, ಸರ್ ಇವತ್ತೇ ನಾನು ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ನೆಕ್ಸ್ಟ್ ಮಂತ್ ಪ್ರೋಗ್ರಾಮ್ ನಮ್ಮೂರಲ್ಲಿ ಆಗಬೇಕು, ನಮ್ಮನೇಲಿ ಆಗಬೇಕು ಅಂದರೆ ಎಲ್ಲೋ ಒಳಿತನ್ನು ಕೊಡೋರಿದ್ರೆ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಸಮೂಹ ಇದೆ ಅನ್ನಲಿಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಂತಕ್ಕಂಥದ್ದು ನಾನು ನಿಮ್ಮನ್ನು ಕೇಳ್ತಕ್ಕಂಥ ಪ್ರಶ್ನೆ ಅಂತೆ. ಈಗಾಗಲೇ ನಾವು ರೋಹನ್ ಭಾರ್ಗವಪುರಿಯವರ ಒಂದು ಯುವ ಮುಂದಾಳತ್ವದಲ್ಲಿ ನಾವೊಂದು ಕಾರ್ಯಕ್ರಮ ಅಂದ್ರೆ ಹೀಗೆ ಇರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರುತ್ತೆ, ಪರಿಕಲ್ಪನೆ ಇರುತ್ತೆ. ಇಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಆರಾಧ್ರಿ ಸರ್, ನಿರಂಜನ್ ಸರ್ ಮತ್ತೆ ಕಲ್ಮಂಡಪ್ಪನವರೆಲ್ಲ ಹೇಳಿದಾಗೆ ಅದಕ್ಕೆ ಅದರದ್ದೇ ಆದಂಥ ಒಂದು ಡೆಕೋರಮ್ ಇರುತ್ತೆ. ನಾವು ಕೊಡ್ತಕ್ಕಂಥವ್ರು ಡೆಫಿನೆಟ್ ಆಗಿ ಸಮಾರಂಭದ ಯಶಸ್ಸು ಯಾರು ಅಂದ್ರೆ ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಭಾಷಣ ಮಾಡ್ತಕ್ಕಂಥ ನಾವಲ್ಲ, ಅದ್ರ ಸ್ವಲ್ಪ ಪ್ರಮಾಣ ಇರ್ಬೋದು. ಹಾಡು ಹೇಳ್ತಕ್ಕಂಥ ಹಾಡುಗಾರಿಕೆಯ ಮಾದರಿಯ ಅದ್ರದ್ದು ಸ್ವಲ್ಪ ಪ್ರಮಾಣ ಇರ್ಬೋದು. ಆದ್ರೆ ದೊಡ್ಡ ಪ್ರಮಾಣ ಈ ರಿಸಲ್ಟಿನ ಔಟ್ಪುಟ್ ಇದೆಯಲ್ಲ, ಶ್ರೇಯಸ್ ಯಾರಿಗೆ ಸಲ್ಲಬೇಕು ಅಂದ್ರೆ ತಮ್ಮ ಅಮೂಲ್ಯವಾದಂಥ ಗಂಟೆಗಟ್ಟಲೆ ಸಮಯವನ್ನು ಬಿಟ್ಟು ಇಂಥ ಒಂದು ರಸಗಳಿಗೆಯನ್ನು ಸ್ವೀಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಗುಣಾತ್ಮಕವಾದಂಥ ಶ್ರೋತೃವರ್ಗ ಇದೆಯಲ್ಲ, ಅದೇ ಪ್ರಾಯಶಃ ಈ ಸಮಾರಂಭದ ಯಶಸ್ಸಿನ ರೂವಾರಿ ಅಂತೇಳಿ ನಾವೊಂದು ಯೋಚನೆ ಮಾಡೋಣ. ಬಂಧುಗಳೇ, ನೀವೇ ಇಲ್ಲ ಅಂದ್ರೆ ಯಾರಿಗೆ ಹಾಡು ಹೇಳೋದು ನಾವು? ನೀವೇ ಇಲ್ಲ ಅಂದ್ರೆ ಯಾರಿಗೆ ಮಾತಾಡೋದು ನಾವು? ಎಸ್, ಇಂಥ ಒಂದು ಹಾಡು ಕೇಳಬೇಕು, ಇಂಥ ಒಂದು ಮಾತು ಕೇಳಬೇಕು ಅಂತಕ್ಕಂಥ ಆ ಮನೆ ಮತ್ತು ಮನದ ಪರಿವರ್ತನೆಗಾಗಿಯೇ ನಾವು 3 ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದೀವಿ ಅಂತಕ್ಕಂಥ ಈ ಕಾರ್ಯಕ್ರಮದ ರೂಪುರೇಷೆಯನ್ನ ಪ್ರಾರಂಭಿಕವಾಗಿ ತಮ್ಮಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಿರಂಜನ್ ಸರ್ ಆ ಮಾತನ್ನ ಉದಾಹರಿಸಿದ್ರು. ಯಾವ ನಮ್ಮ ವಚನಕಾರ ಹಾಡಿದ್ರಲ್ಲ, 12ನೇ ಶತಮಾನದ ನಮ್ಮ ಜಗಜ್ಯೋತಿ ಬಸವಣ್ಣವರ ಮೂಲ ಕಲ್ಪನೆ ಇದು ಅಂತೇಳಿ. ಈ ಸಮಾಜವನ್ನು ತಿದ್ದಲಿಕ್ಕೆ ನಮ್ಗೆ ಇರ್ತಕ್ಕಂಥ ಮೂಲ ಘಟಕ ಯಾವುದು ಅಂದ್ರೆ ಒಂದು ಮನೆ ಮತ್ತು ಮನಸ್ಸು ಅಂತೇಳಿ. ನೋಡಿ, ಒಂದು ಮನೆ ಮತ್ತು ಮನಸ್ಸು ಎರಡು ಪರಿವರ್ತನೆ ಆಗ್ಬಿಟ್ರೆ ಊರು ಚೆನ್ನಾಗುತ್ತೆ, ನಾಡು ಚೆನ್ನಾಗುತ್ತೆ, ಕೇರಿ ಚೆನ್ನಾಗುತ್ತೆ, ಆ ಮುಖೇನ ರಾಷ್ಟ್ರ ಅಲ್ಲ ಇಡೀ ಜಗತ್ತೇ ಚೆನ್ನಾಗುತ್ತೆ ಅಂತಕ್ಕಂಥ ಜಗತ್ಪ್ರಜ್ಞೆನ ಬಸವಣ್ಣವ್ರಿಗೆ ಇತ್ತಲ್ರಿ. ಹಾಗಾಗಿ ಏನ್ ಹೇಳಿದ್ರು ಅವರು? ಎಸ್, ಇಡೀ ಪ್ರಾಣಿ ಸಂಕುಲದಲ್ಲಿ ಒಂದು ವಿಶೇಷವಾದಂಥ ವಿವೇಕಯುತವಾದಂಥ ಪ್ರಾಣಿ ಇದ್ರೆ ನಾವು ಮನುಷ್ಯರು ಮಾತ್ರ ಅಂತೇಳಿ. ಒಪ್ಕೊಂತೀರ ನಿಮಗೆ? ನಮಗೂ ಜನಕ್ಕೂ ದನಕ್ಕೂ ಏನ್ ವ್ಯತ್ಯಾಸ ಇದೆ? ಆ ದನಿಗೂ ಕೂಡ ನಮ್ಮಂಗೆ ಹಸಿವಿದೆ, ನಮ್ಮಂಗೆ ಬಾಯಾರಿಕೆ ಇದೆ, ನಮ್ಮಂಗೆ ಆಸೆಗಳಿದೆ, ನಮ್ಮಂಗೆ ಎಲ್ಲ ಬೈಕಿಗಳು ಇದೆ ಅಲ್ವಾ? ಆದ್ರೆ ದನಕ್ಕಿಂತ ನಾವ್ಯಾಕೆ ವಿಶೇಷ ಅಂದ್ರೆ ಭಗವಂತ ಪ್ರಾಣಿ ಸಂಕುಲದಲ್ಲಿ ಯಾರಿಗೂ ಇಲ್ಲದೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ವರ ನಮಗೆ ಕೊಟ್ಟಿದ್ದಾನೆ ಅಂತೇಳಿ. ಯಾವುದದು ವರ? ನಾವು ಕೇವಲ ಕಳಿಸೋದಷ್ಟೇ ಅಲ್ಲ, ಬಳಸೋದಷ್ಟೇ ಅಲ್ಲ, ಉಳಿಸೋದಷ್ಟೇ ಅಲ್ಲ, ಆ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ಕೊಂಚ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಆ ತಿಳುವಳಿಕೆಯನ್ನ ವಿವೇಕವನ್ನ ಎತ್ತರಿಸುವ ಮುಖೇನ ಒಂದು ಮನೆ ಮತ್ತು ಮನಸ್ಸು ಶುದ್ಧಿಯಾಗಬೇಕು ಅಂತಕ್ಕಂಥ ಪ್ರಜ್ಞೆ ಬಸವಣ್ಣವ್ರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತದನ್ನ ಅವ್ರು ಸಾಂಕೇತಿಕವಾಗಿ ಪ್ರಸ್ತಾವ ಮಾಡಿದ್ರು ನಮ್ಮ ಅಧ್ಯಕ್ಷ ನಿರಂಜನ್ ಅವರು ಅಂತೇಳಿ. ಅವ್ರು ಹೇಳ್ತಾರೆ, ಯಾಕೆ ಕೊಟ್ಟಿದೆ ಭಗವಂತ ನಮ್ಮ ಕಾಲನ? ದನಿಗೆ ಆಕಾರ ಕೊಟ್ಟಿರ್ಬೋದು, ಅದು ಯಾರ ಮೊದಲ ಹೆಸರು ಕಾಣ್ತದೆ ಹೋಗಿ ಮೇಯ್ಬೋದು, ಅದು ಹೊರಗೆ ಅಷ್ಟೇ ಗೊತ್ತದು ಅಂತೇಳಿ. ಅದು ನಮ್ಮ ಕಾಲ ಹಂಗಲ್ಲ ರೀ. ನಮ್ಮ ಕಾಲಗಳು ಭಗವಂತ ಕೊಟ್ಟಿರೋದು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಮಾತ್ರ ಹೋಗ್ಬೇಕು ಅಂತೇಳಿ. ಪಂಚೇಂದ್ರಿಯಗಳ ಬಗ್ಗೆ ನಮ್ಮ ರೋಹನ್ ಮಾತಾಡಿದ್ರು. ಯಾಕೆ ಕೊಟ್ಟಿ ಅನ್ಕಂಡನ್ನ? ಯಾರ್ಯಾರ ನೋಡೋಕ್ಕಲ್ಲ, ಹೆಂಗೆಂಗೋ ನೋಡೋಕ್ಕಲ್ಲ,
ಸೃಷ್ಟಿಯಂತೆ ದೃಷ್ಟಿ ಅಂತಾರೆ, ಹೆಂಗಿರ್ಬೇಕು ಅಂತಕ್ಕಂಥ ವಿವೇಕ ಕೊಡಿ ನಮಗೆ. ಹಾಗೆ ಕಣ್ಣು ನೋಡ್ಬೇಕಾದ್ದನ್ನೇ ನೋಡ್ಬೇಕು, ಕಿವಿ ಕೇಳ್ಬೇಕಾದ್ದನ್ನೇ ಕೇಳ್ಬೇಕು, ಕಾಲು ಹೋಗ್ಬೇಕಾದ ಕಡೆನೆ ಮಾತ್ರ ಹೋಗ್ಬೇಕು ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಸೂತ್ರ ಕೊಡ್ತಾರಲ್ವಾ, ಅದರಿಂದ ಹೋಗದಂತೆ ನನ್ನ ಹೆಳವನ್ನ ಮಾಡಿಯ ತಂದೆ, ಸುತ್ತಿ ಸುಳಿದು ನೋಡದಂತೆ ನನ್ನ ಅಂಧಕನ ಮಾಡಿಯ ತಂದೆ, ಮತ್ತೊಂದು ಕೇಳದಂತೆ ನನ್ನ ಕಿವುಡನ್ನ ಮಾಡಿಯ ತಂದೆ ಅಂತಾರೆ. ಏನಾದ್ರ ಅರ್ಥ? ಪ್ರಾಯಶಃ ಆ ಭಗವಂತ ಕಲ್ಪಿಸಿರ್ತಕ್ಕಂಥ ಈ ಪಂಚೇಂದ್ರಿಯಗಳಿಗೆಲ್ಲ ಸಾತ್ವಿಕವಾದಂಥ ಸಂಗತಿಗಳನ್ನು ಮಾತ್ರ ಕೇಳಬೇಕು, ಸಾತ್ವಿಕವಾದಂಥ ಸಂಗೀತನ ಮಾತ್ರ ಆಲಿಸ್ಬೇಕು, ಸಾತ್ವಿಕವಾದಂಥ ಮಾತುಗಳನ್ನು ಮಾತ್ರ ಕೇಳಬೇಕು. ಎಲ್ಲವೂ ಅಷ್ಟೇ, ಅದು ಬಾಯಾಗ್ಲಿ, ಕೈ ಆಗ್ಲಿ, ಕಾಲಾಗ್ಲಿ ಎಲ್ಲವೂ ಕೂಡ ಈ ಶುದ್ಧತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ವ್ಯಕ್ತಿಯ ನಿರ್ಮಾಣದ ಬಗ್ಗೆ ಬಸವಣ್ಣರು ಯೋಚನೆ ಮಾಡಿದ್ದು ಅಂತೆ. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವರು. ಬರೀ ವ್ಯಕ್ತಿ ಶುದ್ಧಿ ಆಗೋದ್ರ ಜೊತೆಗೆ ಒಂದು ಸಮಷ್ಟಿ ಪ್ರಜ್ಞೆ ಅಂತಿದೆ. ಪ್ರಾಯಶಃ ಮನೆನೂ ಶುದ್ಧವಾಗ್ಬೇಕಲ್ಲ. ಈ ಮನೆ ಮತ್ತು ಮನ ಶುದ್ಧವಾಗ್ತಕ್ಕಂಥ ನಿಟ್ಟಿನಲ್ಲಿ ನೀವು ಯಾವುದೇ ಇತಿಹಾಸಕಾರರು ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗಿ, ಪ್ರಾಯಶಃ ವಚನಕಾರರಷ್ಟು ಸಂವೇದನೆ, ವಚನಕಾರರಷ್ಟು ಸ್ಥಳಸ್ಪರ್ಶೀಯ ದೇವನ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈಗ ನೋಡಿ, ಮನೆ ಭಾರಿ ಚೆನ್ನಾಗಿದೆ ಅಂತೇಳಿ, ಅದು ಶಿವಣ್ಣರ ಮನೆ. ಅಧ್ಯಕ್ಷರು ಮಾತಾಡ್ತಾ ಇದ್ದೀರಿ ಜನ ಸರ್ ಹೇಳಿ, ಗದ್ದೆ ಮನೆ ಶಿವಣ್ಣರ ಮನೆಗೆ ಹೋದ್ರೆ ಇವತ್ತು ಯಾರೇ ಮನೆಗೆ ಹೋಗಿ, ನಮ್ಮ ಮಂಜಣ್ಣ ಮನೆಗೆ, ಕಲ್ಮರಡಪ್ಪ ಮನೆಗೆ ಇದ್ದಾರೆ, ನಮ್ಮ ಸಚಿನ್ ಇದ್ದಾರೆ, ನಮಗೆ ಅನೇಕ ಜನ ಇದ್ದೀರಲ್ಲ. ಒಂದು ಮನೆಗೆ ಹೋದಾಗ ಸಹಜವಾಗಿ ಒಂದು ಉದ್ಗಾರ ತೆಗಿತಾರಲ್ವ ಜನ, ಏನಂತಾರೆ ಮನೆ ಲಕ್ಷಣ ನೋಡಿ, ಅಣ್ಣ ಆ ಮನೆಗೆ ಹೋಯ್ದ್ವಿ, ಒಳ್ಳೆ ದೇವಸ್ಥಾನಕ್ಕೆ ಹೋದಂಗೆ ಆತ್ ಕಾರಣ, ಆ ಮನೆಗೆ ಹೋಗ್ಬಿಟ್ರೆ ಒಂದು ಒಳ್ಳೆ ಮಠಕ್ಕೆ ಹೋದಂಗೆ ಆತ್ ಕಾರಣ ಅಂತಾರೆ. ಪ್ರಾಯಶಃ ವಚನಕಾರ ಕಲ್ಪನೆ ಅಂದ್ರೆ ಮನೆಗಳೇ ಮಹಾಮನೆಗಳಾಗ್ಬೇಕು, ಮನೆಗಳೇ ದೇವಾಲಯಗಳಾಗ್ಬೇಕು, ಮನೆಯೇ ಮಂತ್ರಾಲಯ ಆಗ್ಬಿಡ್ಬೇಕು, ಆ ಮನೆನೇ ಒಂದು ಮಹಾಮನೆ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ಇತ್ತಲ್ಲ, ಇದು ಪ್ರಾಯಶಃ ವಚನಕಾರರಿಗಿದ್ದಂಥ ವಿಶೇಷವಾದಂಥ ಪ್ರಜ್ಞೆ ಅಂತೇಳಿ. ಆ ದಿಸೆಯಲ್ಲೇ ಈ ಮನೆಯ ಮನಸ್ಸನ್ನ ಶುದ್ಧೀಕರಣ ಮಾಡತಕ್ಕಂಥ ಕಾರ್ಯ ಯಾವ ಮಟ್ಟಕ್ಕೆ ನಡೆದಿದೆ ಅಂದ್ರೆ, ಈಗ ನಾನು ಹೇಳ್ತೀನಿ, ಏನು ಮನೆ ಅಂದ್ರೆ ಪ್ರಾಯಶಃ ಮನೆ ಇದೆಯಲ್ಲ, ಆ ಮನೆಯ ಆ ಗುಣಲಕ್ಷಣ ಅಂತ ಹೇಳಿವಲ್ಲ, ಮನೆಯ ಜೀವಂತಿಕೆ ಇರೋದಲ್ಲ. ಹೆಂಗಿದೆ? 5 ಕೋಟಿ ರೂಪಾಯಿ ಮನೆ ಕಟ್ಬಿಟ್ಟಿರಪ್ಪ, ಆ ಮನೆ ಒಂದೊಂದು 1 ಕೋಟಿ ರೂಪಾಯಿ ಕಾರ್ ನಿಂತು ಬಿಟ್ಟಿದೆ, ಮನೆ ಒಂದೊಂದು ಪೋರ್ಟಿಗೂ ಭರ್ಜರಿ ಇದೆ, ಆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಫರ್ನಿಚರ್ ಇದೆ ಅಂದ್ರೆ ಆ ಮನೆ ಜೀವಂತಿಕೆ ಅಲ್ಲ. ಅದು ಆಧುನಿಕವಾದಂಥ ಸೌಲಭ್ಯಗಳು ಇರಲಿ, ತಪ್ಪೇನಲ್ಲ, ಅದೊಂದು ನಾಗರಿಕತೆಯ ಪ್ರತೀಕ ಅಷ್ಟೇ. ಆದ್ರೆ ಮನೆ ನಿಜಕ್ಕೂ ಕೂಡ ಪ್ರಾಯಶಃ ಒಂದು ಶರಣರ ಸಂತರ ಮನೆಯಾಗೆ, ಯಾವುದೋ ಒಂದು ದೈವ ಮಂದಿರದಾಗೆ, ಯಾವುದೋ ಒಂದು ಮಠಕ್ಕೆ ಹೋದಂಥ ಪ್ರಜ್ಞೆ, ಎಲ್ಗೋ ಹೋದಂಥ ವಿಶೇಷವಾದಂಥ ಒಂದು ಫೀಲ್ ಬರ್ಬೇಕಲ್ಲ ಬಂದವರಿಗೆ. ಅದಕ್ಕೇನ್ ಮಾಡಿದ್ರು ಅವರು? ಅದೊಂದು ಅತಿಥೇಯ ಸಂಸ್ಕೃತಿ ಅಂತೇಳಿ ಯಾವ ನಮ್ಮ ನೆಲದಲ್ಲಿ ಹೇಳ್ತೀವಲ್ಲ, ಆ ಮನೇಲಿ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ಬಿಟ್ರಲ್ಲ ಬಸವಣ್ಣವರು, ಮಾಡಿದಾರಲ್ವಾ? ಹೆಂಗ್ ಹೇಳ್ತಾರೆ ಅಂದ್ರೆ, ಮನೆಗೆ ಹೋದಾಗ ಸಾಮಾನ್ಯ ನಾವು ನೀವೆಲ್ಲ ಲೋಕಾರೂಢಿಯಲ್ಲಿ ಜನರಲಿ ಕೇಳ್ತಿರೋಣ, ಮನೆಗೆ ಹೋಗಿದ್ದೆ ಕಾರಣ, ಯಾಕಾರು ಹೋಗ್ಬಿಟ್ಟು ತೋರಿಸ್ಕೊಳ್ಳೋಣ, ಏ ಪುಣ್ಯ ಅರ್ಧ ಗಂಟೆ ಆದ್ರೆ ನೋಡಂಗಿಲ್ಲ, ಅತ್ಲ ತಿರ್ಕೊಂಡು ಆಮೇಲೆ ಬೇಕು ಬೇಡ ಅನ್ನಂಗೆ, ಏನಪ್ಪ ಮತ್ತೆ ಯಾವಾಗ ಬಂದ್ರೆ ಏನು ಸಮಾಚಾರ ಅಂತ ಮಾತಾಡಿಸ್ತಾನೆ, ಬೇಜಾರಾಗ್ಬಿಡುತ್ತೆ ಕಾರಣ ಅಂತೇಳಿ. ನೋಡಿ, ಸಾಮಾನ್ಯವಾಗಿ ಈ ಆಧುನಿಕವಾದಂಥ ಬದುಕಿನಲ್ಲಿ ಒಂದು ಸೂಪರ್ಫಿಷಿಯಲ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ಸುಮ್ಮನೆ ನಾಟಕೀಯತೆ ಅಂತೇಳಿ, ಸುಮ್ಮನೆ ಯಾಂತ್ರೀಕೃತ ಅಂತೇಳಿ, ಮೆಕ್ಯಾನಿಕಲ್ ಇನ್ವಿಟೇಷನ್ ಅಂತೇಳಿ. ಮೊದಲೆಲ್ಲ ಒಂದು ಇನ್ವಿಟೇಷನ್ ಕೊಟ್ಬಿಟ್ರೆ ಏನಂತಿದ್ರು ನಿಮಗೆ, ನೀವು ಗಮನಿಸಿ, ನಿಮಗೆ ಒಂದು ಮನೆಗೆ ಪ್ರಾಯಶಃ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಗದ್ದೆ ಮನೆ ಸಣ್ಣ ಜಪ್ನವ್ರು, ಅವರ ತಂದೆಯವರು, ಅವರೆಲ್ಲ ಶರಣ ಸಂಸ್ಕೃತಿಯಲ್ಲಿ ಬಂದವರು ಅಂತೇಳಿ, ಅವ್ರು ಯಾವುದಾದ್ರೂ ಒಂದು ಕರೆದ್ರೆ, ಅಣ್ಣ ನಮ್ಮ ಮನೆಗೆ ಒಂದು ಕಲ್ಯಾಣ ಕಾರ್ಯಕ್ರಮ ಆಗ್ತೈತೆ ಬರ್ಬೇಕಣ್ಣ ಅಂತೇಳಿ, ಸುಕುಟುಂಬ ಪರಿವಾರ ಸಮೇತ ನಮ್ಮ ಮನೆಗೆ ಬರಬೇಕು ಅಂತೇಳಿ ಒಂದು ವಿಶೇಷವಾದಂಥ ಮನದುಂಬಿದ ಆಹ್ವಾನ ನೀಡ್ತಾ ಇದ್ರು. ಆ ಮನದುಂಬಿದ ಆಹ್ವಾನ, ಮನದುಂಬಿದ ಟ್ರೀಟ್ಮೆಂಟ್ ಇವತ್ತಿದೆಯಾ ನಿಮಗೆ? ಗಮನಿಸಿ, ನಾವು ಹಳ್ಳಿಲಿ ಹೋಗ್ತಿರ್ತೀವಿ, ಬಂದ್ಬಿಡ್ತಾನೆ ಪುಣ್ಯಾತ್ಮ, ಈ ಸಿಕ್ಕಿಬಿಟ್ನಲ್ಲ ಇವನಿಗೆ, ನಾನೆಲ್ಲೋ ಹೋಗ್ತಿದ್ದೆ, ಇವನು ಬೇರೆ ಮನೆಗೆ ಕರಿಬೇಕಲ್ಲಪ್ಪ ಅಂತೇಳಿ ಗೊತ್ತಾಗ್ಬಿಡ್ತಲ್ಲ ನಿಮಗೆ. ಅಲ್ಲ ಮತ್ತೆ ಎಲ್ಲ ಹೊರಟ್ಬಿಟ್ಟಿದ್ದೀರಿ ಅರ್ಜೆಂಟನ, ಫ್ರೀ ಇದ್ರು ಬರ್ತಿದ್ರೆ ನಮ್ಮ ಮನೆ ಕಡೆ ಹೇಳಿದಿರಲ್ವ? ಅಲ್ಲ ಹಂಗೇನು ಇದ್ರೆ ಸುಮ್ಮನೆ ಒಂದು ದಿವಸ ಬಂದು ಹೋಗ್ತೀರಾ, ಅದು ಬಂದಿದ್ರೆ ಒಂಚೂರು ಕಾಫಿ ಕುಡ್ಕೊಂಡು ಹೋಗ್ಬೋದಾಯ್ತು. ಈಗ ನಾವೆಲ್ಲ ಲೋಡ್ ಗಟ್ಟಲೆ ಕಾಫಿ ಕುಡಿಯೋರು, ಹಿಂಗೆ ತೋರಿಸ್ತಾರಲ್ಲ, ಒಂಚೂರು ಕುಡ್ಕೊಂಡು ಹೋಗ್ಬೋದು, ಗೊತ್ತಾಗ್ಬಿಡ್ತೀವಿ ನೀವು ಕರೆದ ಹೆಂಗೆ ಅಂತೇಳಿ. ಅವ್ರು ಹೇಳ್ತಾನಾಗಲ್ಲ, ಅಣ್ಣ ಸುಮ್ಮನೆ ಕರೆದ ದಾರಿಲಿ ನನಗೆ ಗೊತ್ತಾಗೋಣ ಹೆಂಗೆ ಕರೆದ ಅಂತೇಳಿ, ಸುಮ್ಮನೆ ಮೇಲ್ ಕರೆದ ಕಾರಣ ನಮಗೆ ಗೊತ್ತಾಗಲ್ವೇ ಅಂತೇಳಿ. ಈ ಮೇಲ್ ದಾಟ ಇದೆಯಲ್ಲ ಅದು ಹೋಗಬೇಕು, ಆಂತರ್ಯ ದಾಟ ಇದೆಯಲ್ಲ ಅದು ಪ್ರಚೋದಿಸ್ಬೇಕು ಅಂತೇಳಿ. ಕರೆ ಅಂತರಂಗದಿಂದ ಬರ್ಬೇಕಲ್ಲ. ಹೆಂಗಿರ್ಬೇಕು ಮನೆಗೆ ಬಂದ್ರೆ? ಅದೇ ನಮ್ಮ ಅಜ್ಜಿ ವಚನ ಓದ್ದವಳಲ್ಲ, ನಮ್ಮ ಅಜ್ಜಿ ಇಂಥ ಸಾಹಿತ್ಯ ಓದ್ದವಳಲ್ಲ, ಅತಿಥೇಯ ಸಂಸ್ಕೃತಿ ಬಗ್ಗೆ ಭಾಷಣ ಮಾಡಿದವಳಲ್ಲ. ಆದ್ರೂ ನಮ್ಮ ಅಜ್ಜಿ ಒಂದು ಮನೇಲಿ ಇತ್ತು ಅಂದ್ರೆ ಯಾರಾದ್ರೂ ಬಂದ್ಬಿಟ್ರೆ ಗೇಟಿಂದ ಹಂಗೆ ಕಳಿಸ್ತಾಳ. ಏನ್ ಮಾಡ್ತಿದ್ರಿ ಹೇಳಿ? ಏನು ಮಗ ಅಲ್ಲೇ ನಿಂತ್ಕೊಂಡು ಮಾತಾಡ್ತೀವಿ, ಒಳಗೆ ಬರೋ ಮಗ ಅಂತಾಳೆ, ಅಯ್ಯೋ ಕುತ್ಗಳ ಮಗ ಅಂತ ಚಾಪೆ ಹಾಕ್ತಾಳೆ, ಕಾಫಿ ಕುಡಿ, ತಿಂಡಿ ತಿನ್ನು, ಊಟ ಮಾಡು, ಇವತ್ತಿದ್ ನಾಳೆಗೆ ಹೋಗ್ ಮಗ ಅಂತಾಳಲ್ವಾ? ಇತ್ತಾನೆ ಮನೆ ಸ್ಪೆಷಾಲಿಟಿ. ಏನು ಬಂದಿರಿ, ಹೊದಳ ಬಿದ್ದೀರ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ, ಒಡನೆ ನುಡಿದರೆ ಸಿರವಟ್ಟ ಹೊಡೆಯುವುದೇ, ಕೊಡಲಿಲ್ಲದಿದ್ದರೂ ಒಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯ ಮನೆ ಕೂಡಲ ಸಂಘ ಅಂತೇಳಿ. ಏನು ಶಾರ್ಪ್ ಎಚ್ಚರಿಕೆ ಕೊಡ್ತಾರಲ್ಲ ಕಡೆಗೆ, ಬಸವಣ್ಣವ್ರಿಗಿಂತದ್ದು ಇರುತ್ತೆ. ಬಸವಣ್ಣವ್ರು ಒಳ್ಳೆಯ ಮಾತಲ್ಲೂ ಕೂಡ ಮನುಷ್ಯರು ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ. ಸ್ವಲ್ಪ ನೀವು ತಿದ್ದಲಿಲ್ಲ ಅಂದ್ರೆ ಎಚ್ಚರಿಕೆಯನ್ನು ಕೊಡ್ತಾರೆ. ಗೊತ್ತಾ ನಿಮಗೆ? ಎಡದ ಕೈಯಲ್ಲಿ ಹಾಲು ಬಟ್ಟಲು, ಬಲದ ಕೈಯಲ್ಲಿ ಓಜು ಕಟ್ಟಿಗೆ, ಆವಾಗ ಬಂದ ನಿಮ್ಮಯ್ಯ ಬಡಿದು ಬುದ್ಧಿಯ ಕಲಿಸಿ ಹಾಲು ಕುಡಿಸುವ ತಂದೆ ಅಂತೆ. ಏನ್ ಚೆನ್ನಾಗಿ ಹೇಳ್ತಾರೆ ಅವರು ಅಂದ್ರೆ ಈ ವಚನದಲ್ಲಿ. ಅಂದ್ರೆ ಒಂದು ತಾಯಿ ಮಗು ಒಳ್ಳೆ ದಾರಿಗೆ ಬರಬೇಕು ಅಂದ್ರೆ ಬಲಗೈಲಿ ಒಂದು ಕಟ್ಟಿಗೆ ಇಟ್ಕೊಂಡಿರ್ತಾಳೆ, ಎಡಗೈಲಿ ಒಂದು ಹಾಲು ಇಟ್ಕೊಂಡಿರ್ತಾಳೆ,
ಒಳ್ಳೆ ಮಾತಲ್ಲಿ ಹಾಲು ಕುಡಿದ್ರೆ ಸರಿ ಮಂಗ್ಲಕ್ಕ, ಇಲ್ಲ ಒಂದು ಕಟ್ಟಿಗೆದು ಒಂದು ನಾಲ್ಕು ಬಿಡ್ತಾ ಹೋಗ್ತಾರೆ ಅಲ್ವಾ. ಇದು ಬಸವಣ್ಣವ್ರ ಪ್ರಜ್ಞೆ ಅಂತೇಳಿ. ಒಳ್ಳೆ ಮಾತಲ್ಲಿ ದಾರಿ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಒಂದು ಶಾರ್ಪ್ ಆದಂತ ಮನಚಾದ ನುಡಿಗಳನ್ನು ಹೇಳ್ತಾ 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 ಈ ಸಮಾಜವನ್ನು ಬಡಿದೆಬ್ಬಿಸ್ತಕ್ಕಂಥ ನಿಟ್ಟಿನಲ್ಲಿ, ಈ ಸಮಾಜದ ಸಂಸ್ಕೃತಿಯನ್ನ ನೆಲೆಗೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ವಚನಕಾರರು ಪಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅದು ತುಂಬಾ ವಿಶೇಷ ಅಂತೇಳಿ. ಪ್ರಾಯಶಃ ಅದ್ರ ರಿಂಗಣಿಸ್ಬೇಕಲ್ಲ, ಅದ್ರ ಒಂದು ವೈಬ್ರೇಷನ್ ಆಗ್ಬೇಕಲ್ಲ, ಆ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡೋ ಮುಖೇನ ದೊಡ್ಡ ತೃಪ್ತಿ ಕಂಡಿದ್ದೀವಿ ನಾವು ಅಂತೇಳಿ. ಪ್ರಾಯಶಃ ಶಿವು ಹೇಳ್ತಾ ಇದ್ರು, ಅಣ್ಣ ಜನ ಸಾಲದೆ ನಾವು ಫಿಲಮ್ ಟಾಕೀಸ್ ಹೌಸ್ಫುಲ್ ಅಂತೀವಲ್ಲ, ಹಂಗೆ ಈ ಒಂದು ಸಾಂಸ್ಕೃತಿಕವಾದಂಥ ಥಿಯೇಟ್ರು ಫುಲ್ ಆಗಿ ಹೊರಗಡೆ ಎಲ್ಲ ಜನ ನಿಂತು ಬಿಟ್ಟಿದ್ರಲ್ಲ, ಇದು ಇದ್ರ ಮಾನದಂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಸ್ವೀಕಾರ ಮಾಡಾರಿದ್ದಾರೆ ಅಂತೇಳಿ ಅಂತ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈ ದಿವಸದಲ್ಲಿ ನಾವು ಆಯೋಜಿಸಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮನೆ ಲಕ್ಷಣದ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ನೋಡಿ, ಲಕ್ಷಣ ಹೆಂಗ್ ಗುರುತಿಸ್ತಾರೆ ಬಸವಣ್ಣವರು? ಒಂದು ಮನೆ ಚೆನ್ನಾಗಿದೆ ಅಂದ್ರೆ ನಮಗೆ ಗೊತ್ತಾಗುತ್ತೆ. ಮನೆ ಮುಂದೆಲ್ಲ ಸಾರಿಸಿರ್ತಾರೆ, ಬೆಳೆದಿರ್ತಾರೆ, ಅಲ್ಲೇನೋ ಪೂಜೆ ಮಾಡಿರ್ತಾರೆ, ರಂಗೋಲಿ ಬಿಟ್ಟಿರ್ತಾರೆ. ಎಸ್, ಈ ಮನೇಲಿ ಡೆಫಿನೆಟ್ ಆಗಿ ಭಗವಂತ ಇದ್ದಾನೆ, ಈ ಮನೇಲಿ ವಾಸವಾಗಿದ್ದಾರೆ ಅಂತೇಳಿ ಅರ್ಥ ಆಗ್ಬಿಡುತ್ತಪ್ಪ. ಇಲ್ಲಪ್ಪ, ಮನೆಗೆಲ್ಲ ಬಾಗಿಲೆಲ್ಲ ಕರಿ ಕೊಟ್ಬಿಟ್ಟಿದೆ, ಅಲ್ಲೆಲ್ಲ ಶಾಲು ಕಟ್ಬಿಟ್ಟಿದೆ ಅಂದ್ರೆ ಮೊದಲು ಯಾರು ವಾಸ ಇದೀವಿ ಅಂತೀವ? ಇಲ್ಲಪ್ಪ ಯಾವುದೋ ಭೂತ ಬಂಗ್ಲೆ ಅಂತೀವಿ, ಅಲ್ಲಿ ಯಾರು ವಾಸ ಇಲ್ಲ ಅಂತೀವಿ ಅಂತೇಳಿ. ಈ ಮನೆ ಮತ್ತು ಮನಸ್ಸನ್ನ ಅದು ದೈವಿ ಸ್ಥಾನ ಆಗ್ಬೇಕು ಅಂತಕ್ಕಂಥದ್ದನ್ನು ಹೆಂಗ್ ಈಕ್ವಲೈಸ್ ಮಾಡ್ತಾರೆ, ಹೆಂಗ್ ಸಮೀಕರಿಸ್ತಾರೆ ನೋಡಿ ಬಸವಣ್ಣವರು. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಆ ಮನೆಯೊಳಗೆ ಮನೆಯೊಡೆ ನಿದ್ದವನೋ ಇಲ್ಲವೋ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಬಾಗಿಲು ತುಂಬಾ ಕರಿ ಕೊಟ್ಬಿಟ್ಟಿದೆಪ್ಪ, ಅಲ್ಲೆಲ್ಲ ಗೆದ್ದತ್ ಬಿಟ್ಟಿದೆ, ಆ ಮನೆಯೊಳಗೆ ಜನ ಇದ್ದಾರಾ? ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತನುವಿನಲ್ಲಿ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಆ ಮನೆಯೊಳಗೆ ಆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಅಂದ್ರೆ ಇಲ್ಲ ಕಾಣ ಕೂಡದ ಸಂಘ ಅಂತ ಒಂದು ತೀರ್ಮಾನನೆ ಕೊಡ್ತಾರೆ. ನಾವು ಹಳ್ಳಿ ಜನ ಹೇಳ್ತಾರೆ, ಎಲ್ಲಿ ನೋಡಿದಾರೆ ದೇವ್ರನ್ನ? ಸಾಂಕೇತಿಕವಾಗಿ ರಾಮ ಹಿಂಗಿದ್ದ, ಹನುಮಂತ ಹಿಂಗಿದ್ದ, ಈಶ್ವರ ಹಿಂಗಿದ್ದ ಅಂತೇಳಿ ಗುಡಿಗೆ ಕೈ ಮುಗಿತೀವಿ. ಆದ್ರೆ ನಮ್ಮ ಜನಪದರು ಏನಿದ್ದಾರೆ, ಶರಣರು ಏನಿದ್ದಾರೆ, ದೇವ್ರು ನೋಡಿರೋದು ಎಲ್ಲಿ ಅಂದ್ರೆ ನಮ್ಮ ನಿಮ್ಮಲ್ಲಿ ಅಂತೇಳಿ. ಒಪ್ಕೊಂತೀರಾ? ನೀವು ಕೇಳಿ, ಯಾರು ಕೇಳೋಣ, ಮಂಜಣ್ಣ ಗೊತ್ತೇಣ, ನಿರಂಜಣ್ಣ ಗೊತ್ತೇಣ, ಶಿವಣ್ಣ ಗೊತ್ತೇಣ, ನಮ್ಮ ಶಿವ ಗೊತ್ತೇಣ ಅಂದ್ರೆ ಗೊತ್ಕೊಂಡ್ಬಿಡಪ್ಪ, ಅವ್ರು ಇಂಥವ್ರ ಮಗ, ಸುಳ್ಳದ ಕಣ್ ಮಗ, ಆ ಹುಡುಗ ದೇವ್ರಂತ ಹುಡುಗ ಕಣ್ ಮಗ ಅಂತಾರಲ್ವಾ. ಅಯ್ಯೋ ಮನುಷ್ಯ ದೇವ್ರಂತ ಮನುಷ್ಯ ಅಂತಾರಲ್ಲ. ಈ ದೇವ್ರಂತ ಮನುಷ್ಯತ್ವ ನಮ್ಮ ಒಳಗಡೆ ಆ ದೈವಿ ನೆಲ, ದೈವಿ ಗುಣ ಇರಬೇಕು ಅಂದ್ರೆ ನಾವ್ ಹೆಂಗಿರ್ಬೇಕು ಅಂದ್ರೆ, ಏನ್ ತಿನ್ಬೇಕು ಅದನ್ನ ಮಾತ್ರ ತಿನ್ಬೇಕು, ಏನ್ ಕುಡಿಬೇಕು ಅದನ್ನ ಮಾತ್ರ ಕುಡಿಬೇಕು. ಏನ್ ಹೇಳ್ತಾರೆ ಬಸವಣ್ಣವರು? ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯವಿದು, ವೃಥಾ ಕೆಡಿಸಲಾಗದು ಅಂತಾರೆ. ಪ್ರಾಯಶಃ ಬಂಧುಗಳೇ, ಇವತ್ತಿನ ಆಧುನಿಕ ಭರಾಟೆಯಲ್ಲಿ ಪ್ರಾಯಶಃ ಎಲ್ಲದರಲ್ಲೂ ಕೂಡ ಈ ಶರೀರದ ತನು ಮತ್ತು ಮನ ಮತ್ತು ಮನೆ ಎಲ್ಲವೂ ಕೆಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಪ್ರೋಸೆಸ್ ಬೇಕಲ್ಲ, ಸಂಸ್ಕಾರ ಬೇಕಲ್ಲ. ಆ ಸಂಸ್ಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಾವು ಶುರು ಮಾಡಿದ್ದೇವೆ. ತಾಯಂದ್ರಿಗೆ ವಿಶೇಷವಾಗಿ ವಿನಂತಿ ಮಾಡ್ತೀನಿ. ಡೆಫಿನೆಟ್ ಆಗಿ ಅವರು ಹೇಳಿದ್ರು, ಮಹಿಳೆ ಬಗ್ಗೆ ದೊಡ್ಡ ಪ್ರಸ್ತಾಪ ಮಾಡಿದ್ರು ಅಂತೇಳಿ. ನಾವು ನೀವು ಇವತ್ತು ಹೇಳ್ತಕ್ಕಂಥ ಸಂಗತಿ ಅಲ್ಲ ಅದು. ಯಾವುದದು? ಆಧುನಿಕವಾದಂಥ ಕಾಲಘಟ್ಟದಲ್ಲಿ ನೀವು ಚಿತ್ರಗೀತೆ ಹೇಳ್ತಿರಲ್ವಾ? ನಾನು ಬೆಳಿಗ್ಗೆ ಸುಮ್ಮನೆ ಟಿವಿ ಆನ್ ಮಾಡಿದ್ರೆ ಒಂದು ಅಪರೂಪದ ಗೀತೆ ಬಂದಿತ್ತು, ನೀವು ಕೇಳಿದಿರಲ್ವಾ? ಯಾವುದದು? ಆ ಹಾಡು ಭಾರಿ ಚೆನ್ನಾಗಿದೆ. ಬೇಡ ನಂಬಬೇಡ ಎಂದಿಗೂ ನೀನು ಹೆಂಗಸರನ್ನು ನಂಬಬೇಡ ಅಂತೇಳಿ ಒಂದು ಹಾಡಿತ್ತು, ಕೇಳಿದಿರ ನೀವು? ಅದಾದ್ಮೇಲೆ ಇನ್ನೊಂದು ಅದೇ ಹಾಡ್ಸೋಣ, ಹಾಡು ಕೇಳಿರ್ಬೇಕು. ಹುಡುಗೀರಂದ್ರೆ ಹುಷಾರಪ್ಪ, ಡೇಂಜರಪ್ಪ, ಹುಷಾರಾಗಿರಪ್ಪ ಅಂತೇಳಿ ಕೇಳಿದಿರಲ್ವಾ? ಪ್ರಾಯಶಃ ಇವತ್ತಿನ ಆಧುನಿಕದ ಗೀತೆ. ಆದ್ರೆ ಗಮನಿಸಿ ನಿಮಗೆ, 12ನೇ ಶತಮಾನದ ವಚನಕಾರರು ಏನ್ ಕೊಡ್ತಾರೆ ಸ್ತ್ರೀಗೆ? ಆ ಸ್ತ್ರೀನ ಯಾವ ನೆಲೆಯಲ್ಲಿ ಕಂಡಿದ್ದಾರೆ? ತಾ ಮಾಡಿದ ಹೆಣ್ಣು ವಿಷ್ಣುವಿನ ಎದೆಯೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯೇರಿತ್ತು, ತಾ ಮಾಡಿದ ಹೆಣ್ಣು ಶಿವನ ತೊಡೆಯೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತೇಳಿ ಒಂದು ತಾಯಿನ ದೇವರ ಪರಿಗಣಿಸಿದ ಪರಂಪರೆ ಇದೆಯಲ್ಲ, ಅದು ನಮ್ಮ ವಚನ ಪರಂಪರೆ ಅಂತೇಳಿ. ತಾಯಿ ಬಗ್ಗೆ ಶಿವಣ್ಣವ್ರು ಮಾತಾಡ್ತಿದ್ರು. ತಾಯಿಗೆ ಏನಂತ ಗೊತ್ತಾ ನಿಮಗೆ? ಮಾತೃದೇವೋ ಭವ ಅಂತೀವಿ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಗಾಡ್ ಕುಡ್ ನಾಟ್ ಬಿ ಎವ್ರಿವೇರ್, ದಟ್ ವೈ ಹಿ ಕ್ರಿಯೇಟ್ಸ್ ಮದರ್ ಅಂತೇಳಿ. ದೇವರು ಅಂತಕ್ಕಂಥ ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕಾರಣಕ್ಕೆ ಆ ಭಗವಂತ ನೇಚರ್ ಸೃಷ್ಟಿಕರ್ತ ಅಲ್ಲಲ್ಲಿ ತಾಯಿ ಅಂತಕ್ಕಂಥವ್ರು ಮಾಡಿಟ್ಟಿದ್ದಾನೆ ಅಂತೇಳಿ. ಈಗ ತಾಯಂದ್ರಾಗಿರ್ತಕ್ಕಂಥ ನಾವಿದೀವಲ್ಲ, ಡೆಫಿನೆಟ್ ಆಗಿ ನಾವೇನಾದ್ರೂ ಸರಿಯಾದ ಟ್ರ್ಯಾಕ್ ಅಲ್ಲಿ ಮಕ್ಕಳನ್ನು ಬೆಳೆಸಿದ್ದೇ ಆದ್ರೆ ಆ ಮಕ್ಕಳನ್ನ ಸಮಾಜಕ್ಕೆ ಒಂದು ಆಸ್ತಿ ಮಾಡ್ತೀವಿ. ಆಗ ಆ ತಾಯಿ ಒಂದು ಸಮಾಜಕ್ಕೆ ಕಣ್ಣಾಗ್ತಾಳೆ, ಸ್ವಲ್ಪ ದಾರಿ ತಪ್ಪಿದ್ರೆ ಸಮಾಜಕ್ಕೆ ಹುಣ್ಣು ಆಗ್ತಾಳೆ ಅಂತೇಳಿ. ಈ ಪ್ರಜ್ಞೆ ವಿಶೇಷವಾಗಿ ಪುರುಷರಿಗಿಂತ ತಾಯಂದ್ರಲ್ಲಿ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥವ್ರಲ್ಲಿ ಇರಬೇಕು ಅಂತಕ್ಕಂಥ ನನ್ನ ಮನವಿ ಅಂತೇಳಿ. ಯಾಕೆ ಬಂದ್ರೆ ನಿಮಗೆ ಗೊತ್ತಿದೆ, ನಮ್ಮ ಮಗುಗೆ ಏನಾದ್ರು ತಿಂಡಿ ಕೊಡ್ತಕ್ಕಂಥದ್ದು ಲೇಟ್ ಆದ್ರೆ, ಊಟ ಕೊಡ್ತಕ್ಕಂಥದ್ದು ಲೇಟ್ ಆದ್ರೆ ಒಂದು 10 ನಿಮಿಷ ರಗಳೆ ಮಾಡುತ್ತೆ, ಒಂದು ಅರ್ಧ ಗಂಟೆ ಎಳಬಹುದಷ್ಟೇ. ನೆನ್ಪಿಟ್ಕೊಳ್ಳಿ, ಒಂದು ಅರ್ಧ ಗಂಟೆ ನೀವು ತಿಂಡಿ ಕೊಡೋದು ಲೇಟ್ ಆದ್ರೆ ಒಂದು ಅರ್ಧ ಗಂಟೆ ಎಳಬಹುದಷ್ಟೇ. ಆದ್ರೆ ಸಂಸ್ಕಾರ ಕೊಡ್ತಕ್ಕಂಥದ್ದು ತಡ ಆದ್ರೆ ಜೀವಮಾನ ಇಡೀ ಅಳುತ್ತೆ ಅಂತಕ್ಕಂಥ ಪ್ರಜ್ಞೆ ನಿಮ್ಮಲ್ಲಿ ಕಾಡಬೇಕು ಅಂತೇಳಿ. ಇವತ್ತು ಮನೆಗಳಲ್ಲಿ ಅಂತ ಸಂಸ್ಕಾರದ ಕೊರತೆ ಇರ್ತಕ್ಕಂಥ ಕಾರಣಕ್ಕೋಸ್ಕರ ನಮ್ಮ ಧುರೀಣರಾಗಿರ್ತಕ್ಕಂಥ ಕಲ್ಮರಡಪ್ಪನವರು ಆ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಏನು, ಇಂಥ ಕಾರ್ಯಕ್ರಮಕ್ಕೆ ಸಾಧ್ಯವಾದಷ್ಟು ಕೂಡ ಕರ್ಕೊಂಬಂದಿ ಮಕ್ಕಳನ್ನ ಅಂತೇಳಿ. ಯಾವ ಅಕಾಡೆಮಿಕ್ ವಲಯದಲ್ಲಿ ನೀವು ಯಾವ 2.5 ಲಕ್ಷ 3 ಲಕ್ಷ ಕಳಿಸಿರ್ತಕ್ಕಂಥ ಕಾನ್ವೆಂಟ್ ಅಲ್ಲಿ
ಬದುಕಿಗೆ ಬೇಕಾಗಿರ್ತಕ್ಕಂಥ ಜನಶಿಕ್ಷಣ ಕೊಡ್ತಾ ಇದ್ದೀರಿ ಅಂತಕ್ಕಂಥ ಸೀರಿಯಸ್ ಆತ್ಮಾವಲೋಕನ ಇವತ್ತು ಹಿರಿಯರಾಗಿರ್ತಕ್ಕಂಥ ನಮ್ಮಲ್ಲಿ ಆಗಬೇಕಾಗಿದೆ ಅಂತೇಳಿ. ಪ್ರಾಯಶಃ ಒಂದು ದೊಡ್ಡ ಅಪರಾಧದ ಸ್ಥಿತಿಯಲ್ಲಿ ನಾವಿದ್ದೇವೆ. ಹೆಂಗೆ ಅಣ್ಣ, ನಾನ್ ಪಟ್ಟರೆ ಕಷ್ಟ ನನ್ನ ಮಗ ಪಡಬಾರದು, ಅವ್ನು ಚೆನ್ನಾಗಿರ್ಬೇಕು ಅಂತೇಳಿ ಹಸುವಿನ ಬೆಲೆನೇ ಗೊತ್ತಿಲ್ಲದೆ ಇರ್ತಕ್ಕಂಥ ನಿಟ್ಟಿನಲ್ಲಿ, ಬಾಂಧವ್ಯದ ಬೆಲೆನೇ ಗೊತ್ತಿಲ್ಲದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಆ ಮಕ್ಕಳನ್ನ ಒಂದು ಮೆಕ್ಯಾನಿಕಲ್ ಯಂತ್ರಗಳಂತೆ ಬೆಳೆಸ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದ್ರ ಹೊಣೆಗಾರಿಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಆರಾಧ್ಯ ಹೇಳಿದಂಗೆ ನಾವೇ ಬರಬೇಕಾಗಿದೆ ಅಂತೇಳಿ. ನಾನು ಖಚಿತವಾಗಿ ಹೇಳ್ತೀನಿ, ಮಕ್ಕಳನ್ನ ಏನು ಬೇಕಾದ್ರೂ ಬೆಳೆಸ್ರಿ, ಹೆಂಗ್ ಬೇಕಾದ್ರೂ ಬೆಳೆಸ್ರಿ, IAS ಮಾಡಿಸಿ, ಡಾಕ್ಟರ್ ಮಾಡಿಸಿ, ಎಲ್ಲ ಮಾಡಿಸಿ, ಆದ್ರ ಮಗುಗೆ, ಆ ಮಗನಿಗೆ ವಿವೇಕ ಕಲಿಸಿ ಅಂತೇಳಿ. ಪ್ರಾಯಶಃ ತಾಯಿಂದ್ರೇನು, ತಂದೆಂದ್ರೇನು, ಅಜ್ಜ ಅಂದ್ರೇನು, ಅಜ್ಜಿ ಅಂದ್ರೇನು, ಸಮಾಜ ಅಂದ್ರೇನು, ರಾಷ್ಟ್ರ ಅಂದ್ರೇನು, ಇಂಥ ಎಲ್ಲ ಬಾಂಧವ್ಯದ ಒಂದು ದೊಡ್ಡ ಶಕ್ತಿಯನ್ನ ಆ ಮಕ್ಕಳಿಗೆ ಪರಿಚಯಿಸಬೇಕಾದಂಥ ದೊಡ್ಡ ಜವಾಬ್ದಾರಿಯಿಂದ ವಂಚಿತರಾಗಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಪ್ರಾಯಶಃ ಮುಂದೊಂದು ದಿನ ಅದ್ರ ರಿಸಲ್ಟ್, ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದನ್ನ ಅನೇಕ ಕಡೆ ನಾವೀಗ ನೋಡ್ತಾ ಇದ್ದೀವಿ ಅಂತೇಳಿ. ನಾನೇನು ಬಾರಿ ಎಕ್ಸಾಗ್ರೇಷನ್ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ನೀವು ಗಮನಿಸಿ, ನಿಮಗೆ ಓದಿರ್ತಾನೆ, ಚೆನ್ನಾಗಿರ್ತಾನೆ, ನಿಮ್ಮ ಜೊತೆ ವೆಲ್ ಎಜುಕೇಟೆಡ್, ರ್ಯಾಂಕ್ 96 ತೆಗಿತಾನೆ, ಯಾರೋ ಅತ್ತೆ ಬಂದಿದ್ದಾರೆ, ಮಾವ ಬಂದಿದ್ದಾರೆ, ಚಿಕ್ಕಪ್ಪ ಬಂದಿದ್ದಾರೆ, ಬಂಧುಗಳು ಬಂದಿದ್ದಾರೆ ಬಾ ಅಂದ್ರೆ ನೀವು ಒಂದು ಕರ್ಸಕ್ಕೆ ಕಷ್ಟಪಡಬೇಕು ಅಂತೇಳಿ. ಅವ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ, ಅವ್ರು ಯಾರ ಹತ್ರ ಪರಿಚಯ ಮಾಡ್ಕೊಳಕ್ಕೂ ತಯಾರಿಲ್ಲ ಅಂತೇಳಿ. ಇಂಥ ವಿಚಿತ್ರವಾದಂಥ ಕಲ್ಪನೆಗಳಲ್ಲಿ ಮಕ್ಕಳು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆ ಅಂದ್ರೆ ಏನದು ಮನೆ? ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ, ಜನಗಳಿಗೆಲ್ಲ ಊಟ ಕೊಡ್ತಕ್ಕಂಥ ಹೋಟೆಲ್ ಅಲ್ಲ, ಮಲಗಲಿಕ್ಕೆ ಜಾಗ ಕೊಡ್ತಕ್ಕಂಥ ಲಾಡ್ಜ್ ಅಲ್ಲ. ಏನು ಮನೆ ಅಂದ್ರೆ ಆ ಮನೆಯೊಳಗಡೆ ವಾಸ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ನೆಮ್ಮದಿಯನ್ನು ಕೊಡ್ತಕ್ಕಂಥ ತಾಣ ಆ ಮನೆ ಆದಾಗ ಮಾತ್ರ ಅದು ಮಹಾಮನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ, ಪರಿಕಲ್ಪನೆಯನ್ನ ರೂಪಿಸಿದವರು ವಚನಕಾರರು ಅಂತೇಳಿ. ಹಂಗಾಗ್ಬೇಕಲ್ಲ ಅದು. ಏನದು? ನಮ್ಮ ಮಕ್ಕಳಿಗೆ ಪ್ರಾಯಶಃ ಈಗಾಗಲೇ ನಮ್ಮ ಶಿವಣ್ಣರ ಮೋಹಿತ್ ಒಂದು ವಚನ ಕೇಳಿದ್ರಿ ನೀವು. ಇದನ್ನ ಕಲ್ಚರ್, ಇದನ್ನ ಪ್ರೊಸೆಸಿಂಗ್ ಅಂತಾರೆ, ಸಂಸ್ಕಾರ ಅಂತಾರೆ. ಆ ಸಂಸ್ಕಾರ ಕೊಡ್ಬೇಕಲ್ಲ ಅವರಿಗೆ. ಆ ಸಂಸ್ಕಾರ ಕೊಡ್ತಕ್ಕಂಥ ಪ್ರಾಯಶಃ ಒಂದು ಆ ಶರಣರ ಪಾವಿತ್ರ್ಯತೆಯನ್ನ, ದಾಸರ ಪರಂಪರೆಯನ್ನ, ನಮ್ಮ ಜನಪದರ ಪರಂಪರೆಯನ್ನ, ನಮ್ಮ ಅಜ್ಜ ಮುತ್ತಜ್ಜರ ಬಾಳದ ನೀಳುಗತೆಗಳನ್ನ ಆ ಮಕ್ಕಳ ಮನಸ್ಸಲ್ಲಿ ತುಂಬ್ತಾ ಆ ಮಕ್ಕಳನ್ನೇ ದೇವರನ್ನ ಮಾಡ್ತಕ್ಕಂಥ ಒಂದು ಪ್ರಯೋಗಶಾಲೆ ನಮ್ಮ ಮನೆಗಳಾಗಬೇಕು ಅಂತೇಳಿ. ಪ್ರಾಯಶಃ ಅಟ್ಮಾಸ್ಫಿಯರ್ ಭಾರಿ ಜೋರಾಗಿ 5 ಕೋಟಿ ರೂಪಾಯಿ ಮನೆ ಕಟ್ಟಿದೀವಿ, ದೊಡ್ಡದಾಗಿದೆ, ಆ ಪ್ರಶ್ನೆಗಳಲ್ಲ. ನಾವು ಜಗತ್ತಿನಲ್ಲಿ ಭಾರಿ ಮನೆ ಕಟ್ಟಿರ್ತಕ್ಕಂಥ ಎಲ್ಲ ಬೇಕಾದ್ದೆ, ಅದು ಮೂಲಭೂತವಾದಂಥ ಒಂದು ಸೌಲಭ್ಯ, ಅದನ್ನ ಇಟ್ಕೊಳ್ಳೋಣ. ಅದಕ್ಕೆ ಮೀರಿದಂಥದ್ದು ಒಂದು ಇದೆಯಲ್ಲ, ಆ ಸಂಸ್ಕಾರದ ಮನೆಗಳು ನಮ್ದಾಗಬೇಕು, ಅಂತ ಸಂಸ್ಕಾರದ ಪ್ರಯೋಗಶಾಲೆಗಳು ನಮ್ದಾಗಬೇಕು. ಆ ದಿಸೆಯಲ್ಲಿ ಪ್ರಾಯಶಃ ನಮ್ಮ ಮನೆಗಳನ್ನು ಕಟ್ಟತಕ್ಕಂಥ, ಮನಸ್ಸುಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವಿಂಥ ಅಭಿಯಾನವನ್ನು ಶುರು ಮಾಡಿದ್ವಿ. ಗುಡ್ ರೆಸ್ಪಾನ್ಸ್, ಒಳ್ಳೆ ಸ್ಪಂದನೆ ಅಂತೇಳಿ. ವಿಶೇಷವಾಗಿ ನೀವು ಕೂತವ್ರು ಸುಮ್ಮನೆ ಯೋಚನೆ ಮಾಡಿ, ಈ ಥರದ ಹಾಡುಗಳಿಗೆ ಕೇಳಿದ್ರ ನೀವು? ನಮ್ಮ ಶ್ರೀನಿವಾಸ ಆಗಲಿ, ಚಂದನ್ ಆಗಲಿ, ಈ ಥರದ ರಸಸುದ್ದಿ ಅಂತೀವಲ್ಲ, ಇದನ್ನು ಯಾವಾಗಲೂ ಫೀಲ್ ಮಾಡಿದ್ರ ಅಂತ ಯೋಚನೆ ಮಾಡಿ ಅಂತೇಳಿ. ಒಂದು ವೇಳೆ ಅವ್ರು ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಆದಿಯಾಗಿ, ನಾವು ಆದಿಯಾಗಿ, ನಮಗೆ ಗೊತ್ತಿದ್ದಲ್ಲೇ ನಮ್ಮ ತಲೆ ಅಲುಗಾಡ್ತಿತ್ತಲ್ವಾ, ನಮ್ಮ ಕೈಕಾಲುಗಳು ಅಲುಗಾಡ್ತಿತ್ತಲ್ವಾ, ಏನೋ ಒಂದು ರೀತಿ ತಲೆ ತುಕ್ತಿದ್ವಲ್ಲ, ಅದು ಸಂಗೀತದ ಶಕ್ತಿ. ಅದು ಈ ನಿಸರ್ಗದಲ್ಲಂತ ಅದ್ಭುತವಾದಂಥ ಒಂದು ಶಕ್ತಿ ಇದೆ. ನೀವು ಸುಮ್ಮನೆ ಕೂತು ಗಮನಿಸಿ, ಆ ಬೀಸ್ತಾ ಇರ್ತಕ್ಕಂಥ ಗಾಳಿಲೂ ಕೂಡ ಒಂದು ಸುನಾದ ಇದೆ. ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗಿ ಅಲ್ಲೇಂದ್ರ ಪಕ್ಷಿಗಳು ಕಲರ್ ನಡೆಸ್ತಿದ್ರು ಅಂದ್ರೆ ಆ ಕಲರಲ್ಲೂ ಕೂಡ ಒಂದು ನಿನಾದ ಇದೆ. ನೀವು ಊರಲ್ಲಿ ಹರಿತಾ ಇರ್ತಕ್ಕಂಥ ಹೊಳೆ ಮುಂದೆ ಕೂತ್ಕೊಳ್ಳಿ, ಆ ಹೊಳೆ ಹರಿತಾ ಇದೆ ಅಂದ್ರೆ ಅದೊಂದು ಜುಳು ನಾದ ಇದೆ ಅಂತೇಳಿ. ಹಾಗಾಗಿ ನಮ್ಮ ಅಣ್ಣವ್ರು ಹೇಳ್ತಾರೆ, ರಾಜಣ್ಣವ್ರು ಹೇಳ್ತಾರೆ, ಈ ಲೋಕವೆಲ್ಲ ಸಂಗೀತಮಯ ಅಂತಾರೆ, ನಾದಮಯ ಈ ಲೋಕವೆಲ್ಲ ಅಂತಾರೆ, ಶಿಲೆಗಳು ಸಂಗೀತವಾಡಿವೆ ಅಂತಾರೆ. ಏನು ಅದ್ಭುತ ಅಲ್ವಾ? ಅಂತ ಸಂಗೀತದ ಸ್ಪಂದನೆ, ಅಂತ ಸಂವೇದನೆ ಭಗವಂತ ನಮ್ಗೆ ಹೃದಯ ಅಂತ ಕೊಟ್ಟಿದ್ದಾನೆ, ಒಂದು ಭಾವನೆ ಅಂತ ಕೊಟ್ಟಿದ್ದಾನೆ. ನಮ್ಮೊಳಗೆ ಬರಲ್ಲ ಅಂದ್ರೆ ಅದನ್ನ ಜಾಗೃತ ಮಾಡ್ಲಿಕ್ಕೆ ನಾವು ಚಂದನ್ ಅವ್ರನ್ನ, ಶ್ರೀನಿವಾಸ್ ಅವ್ರನ್ನ, ಇಂಥವ್ರ ಸದ್ಬಳಕೆ ಮಾಡ್ಕೊಂಡು ನಿಮಗೆ ಬರೀ ಮಾತಾಡೋದು, ಪ್ರವಚನ ಮಾಡೋದು, ಭಾಷಣ ಮಾಡೋದು ಅಷ್ಟೇ ಅಲ್ಲ, ಪ್ರಾಯಶಃ ಬದುಕಿನಲ್ಲಂತ ಸತ್ವ ಇದೆ ಅಂತೇಳಿ. ಈ ಸತ್ತುಗಳನ್ನ ನೀವಷ್ಟೇ ಪಡೆಯೋದಿಲ್ಲ, ಮಕ್ಕಳು ಮೊಮ್ಮಕ್ಕಳು ಪಡಿತಕ್ಕಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಹೊರಬೇಕು. ಬಂಧುಗಳೇ, ನಮ್ಮ ಆರಾಧ್ರು ವಿಶೇಷವಾದಂಥ ಕಿವಿ ಮಾತು ಹೇಳಿದ್ದಾರೆ. ನಿಮಗೆ ಪ್ರಾಕ್ಟಿಕಲ್ ಸತ್ಯ ಹೇಳ್ತೀನಿ. ನಿಮಗೆ ಯಾವುದದು ಸತ್ಯ ಅಂದ್ರೆ, ಮೊನ್ನೆ ನಮ್ಮ NGO ಅಧ್ಯಕ್ಷರು ಷಡಕ್ಷರಿ ಜೊತೆ ಒಂದು ಕಾರ್ಯಕ್ರಮಕ್ಕೆ ಹೋಯ್ದ್ವಿ, ಕಲ್ನಡಪ್ಪ ನಿರಂಜನ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ದಾರೆ, ಸರ್ಕಾರಿ ನೌಕರ ಸಂಘದಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಬಿಜಾಪುರಕ್ಕೆ ಹೋಗಿದ್ದೆ, ಅಲ್ಲಿ 97% ತೆಗುತ್ತಾನೆ, ಅವನು ಆ ಕಾರ್ಯಕ್ರಮಕ್ಕೆ ಬರಂಗಿಲ್ಲ. ಅವಾರ್ಡ್ ತಗೊಳಕ್ಕೆ ಗೊತ್ತಾ ನಿಮಗೆ? ಯಾಕೆ ಬರಂಗಿಲ್ಲ ಅಂದ್ರೆ 15 ದಿವಸ ಜೈಲಿದ್ದಾನೆ, ಜುಡಿಷಿಯಲ್ ಕಸ್ಟಡಿ ಇದ್ದಾನೆ. ಎಷ್ಟು ಪರ್ಸೆಂಟೇಜು? 97%. ಯಾಕೆ ಹಂಗಾಯ್ತು ಅಂದ್ರೆ, ಯಾವುದೊಂದು ಅಶ್ಲೀಲವಾದಂಥ ಮೆಸೇಜ್ನ ಪಕ್ಕದ ಮನೆಗೆ ಫಾರ್ವರ್ಡ್ ಮಾಡಿ, ಇವನೇನಲ್ಲ ಕ್ರಿಯೇಟರ್, ಇನ್ನೊಬ್ಬ ಇವನು ಕಳಿಸಿದಾನೆ ಅಷ್ಟೇ. ಪನಿಷ್ಮೆಂಟ್ ಹೆಂಗಿದೆ, ಸೈಬರ್ ಕ್ರೈಮ್ ಹೆಂಗಿದೆ, ಇಂಥ ಒಂದು ಅಪರಾಧ ಏನಾರ ಮಾಡಿದ್ರೆ ಅಲ್ಲಿ ಪಾಪ ಅವರೆಲ್ಲ ಹೇಳಿ DOSPಗೆ ಹೇಳಿ ಅಂದ್ರೆ ರಾಜಿ ಮಾಡಕ್ಕೆ ಹೋದ್ರೆ ಕಂಪ್ಲೇಂಟ್ ಕೊಟ್ಟರೆ ವಿತ್ಡ್ರಾ ಮಾಡಿದ್ರೆ ಮಾತ್ರ ನಾವು ಕಾಂಪ್ರಮೈಸ್, ಇಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ. 8 ಲಕ್ಷ ದಂಡ ಇದೆ, ನಿಮ್ಗೆ ವಿಶೇಷ ಅಂದ್ರೆ 6 ವರ್ಷ ಜೈಲು ಶಿಕ್ಷೆ ಇದೆ. ಹಂಗಿದೆ ಸೆಕ್ಷನ್ಗಳು ಅಂತೇಳಿ. ಅದು ಹಾಕಿ ಕೂತ್ಬಿಟ್ಟಿದ್ದಾರೆ. ಇಂಥ ಸೆಕ್ಷನ್ ಹಾಕ್ಬಿಟ್ಟು ಜೈಲಿಗೆ ಹೋಗ್ಬಿಟ್ರೆ ಅದಾಗಲ್ಲ. ಕಡೆಗೆ ನಾವು ಕಾಂಪ್ರಮೈಸ್ ಮಾಡಿ ಅವರೆಲ್ಲ ಕರ್ಕೊಂಡು ಹೋಗಿ ಆ ಪೊಲೀಸ್ ಎಲ್ಲ ಮಾಡಿ ಕಡೆಗೆ ಒಂದು 12 ದಿವಸ 15 ದಿವಸ ಜೈಸಲ್ಲಿ ಇತ್ತು ಬಂದ. ಅದು ಇರಲಿ. ಗಮನಿಸಿ, ನಿಮಗೆ ಏನು ಅದ್ಭುತವಲ್ಲ, ಇಡೀ ನಮ್ಮಲ್ಲಿ ಹೆಂಗಾಗಿದೆ ತಾಯಂದ್ರು ಅಂದ್ರೆ, ನಮ್ಮವ್ವ, ನಮ್ಮ ಅಜ್ಜಿ
ನಾವೇನಾರ ರಗಳೆ ಮಾಡಿದ್ರೆ ತುಂಟಾಟ ಮಾಡಿದ್ರೆ ನಮ್ಮ ಹೊರಗೆ ಕರ್ಕೊಂಬಂದು ಅದು ಚಂದ್ರನ್ ತೋರಿಸ್ತಿದ್ಲು. ಅಲ್ಲಿ ನೋಡೋದು ಬಣ್ಣ ತಿಂಗಳಪ್ಪನ್ನ ಚಂದ್ರಪ್ಪನ್ನ ಚಂದಮಾಮನ್ನ ಅಂತೇಳಿ ಅದನ್ನು ತೋರಿಸ್ತಾ ನಮ್ಮ ಬಾಯಿ ತುತ್ತಿಟ್ಟು ನಮ್ಮೊಳಗಡೆ ಆ ನಿಸರ್ಗದ ಪ್ರೀತಿಯನ್ನ, ಆ ಭೂಮಿಯ ವಿಶೇಷವನ್ನ, ಆ ನಿಸರ್ಗದ ಸತ್ಯವನ್ನ ದರ್ಶನ ಮಾಡಿಸ್ತಿದ್ಲಲ್ಲ. ಈಗೇನ್ ಮಾಡ್ತೀವಿ, ನಮಗೆ ಮಗು ಸ್ವಲ್ಪ ರಗಳೆ ಮಾಡ್ತು ಅಂದ್ರೂ ಮೊಬೈಲ್ ಕೊಡ್ತೀವಿ. ಅದು 2 ವರ್ಷ ಆಗಿರಲ್ಲ ರೀ, ಏನೇನು ನೋಡ್ಬೇಕು ಅಂತಕ್ಕಂಥದ್ದಾಗಲೇ ಜಾಗೃತವಾಗ್ಬಿಟ್ಟಿದೆ. ಗಮನಿಸಿ, ನಿಮಗೆ ಪ್ರಶ್ನೆ, ನಾನು ಮೊಬೈಲ್ ತಪ್ಪು ಅಂತ ಹೇಳಲ್ಲ, ನಾವು ಕೂಡ ಮೊಬೈಲ್ ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕಾಲದಲ್ಲಿ ಅಪ್ಡೇಟ್ ಆಗಬೇಕಾಗಿದೆ, ಅದು ಬೇಕಾಗಿದೆ. ಆದ್ರೆ ಸತ್ಯ ಏನು ಅಂದ್ರೆ, ಈ ಮೊಬೈಲ್ ಹಿಡಿದಿರ್ತಕ್ಕಂಥ ಕೈ ಏನಾಗಿದೆ ಅಂತೇಳಿ. ಮೊಬೈಲಿನ ತಪ್ಪಲ್ಲ ಅದು, ಪ್ರಾಯಶಃ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ. ಯಾವ ಆ್ಯಪ್ ಓಪನ್ ಮಾಡಿದ್ರೆ ಯಾವ ಇದರಲ್ಲಿ ಎಂತೆಂಥ ಕಂಟೆಂಟ್ ಇದೆ, ಯಾವ ಸತ್ಯಗಳಿದೆ ಅಂತಕ್ಕಂಥ ಅರಿವಿನ ಹರವಿನ ವಿಸ್ತಾರಕ್ಕೆ ಈ ಮೊಬೈಲ್ ಬಳಕೆ ಆಗಲಿ ತಪ್ಪೇನಿಲ್ಲ. ಏನೇನು ನೋಡ್ತಾವಲ್ವ, ಏನು ಹಾಳು ಮಾಡ್ತಿದ್ದೆ ಅಲ್ವ, ಎಂತೆಂಥ ಬರ್ತಿದ್ದಾವಲ್ವ, ಇಂಥ ಸೂಕ್ಷ್ಮವಾದಂಥ ಒಂದು ಎಚ್ಚರ ಪ್ರಾಯಶಃ ಆ ಕೈಲಿಟ್ಟಿರ್ತಕ್ಕಂಥವ್ರ ಕೈಲಿ ಇರಬೇಕು ಅಂತೇಳಿ ನಾನು ಹಾಗಾಗಿ ಹೇಳ್ತಿರ್ತೀನಿ. ನೋಡಿ, ಚಾಕುದೇನು ತಪ್ಪಲ್ಲ, ಅದು ಚಾಕು ಎಲ್ಲರ ಮನೇಲಿ ಇರುತ್ತಲ್ವ. ಆ ಚಾಕು ನಮ್ಮ ಅವ್ವನ ಕೈಗೆ ಸಿಕ್ಬಿಟ್ರೆ, ನಮ್ಮ ಅಮ್ಮನ ಕೈಗೆ ಸಿಕ್ಬಿಟ್ರೆ, ಅಥವಾ ನಿಮ್ಮ ಕೈಗೆ ಸಿಕ್ಬಿಟ್ರೆ, ಅದಕ್ಕೆ ಉಪ್ಪಳಿ ನೀರುಳ್ಳಿ ಹೆಚ್ಚಿ, ತರಕಾರಿ ಹೆಚ್ಚಿ, ಉಪ್ಪಿಟ್ಟು ಮಾಡ್ಕೊಡ್ತಾಳೆ, ತಿಂಡಿ ಮಾಡ್ಕೊಡ್ತಾಳೆ, ಏನು ಅದ್ಭುತ ಅಲ್ವಾ. ಅದೇ ಚಾಕು ಏನಾದ್ರು ಒಬ್ಬರು ಡಾಕ್ಟರ್ ಕೈಗೆ ಸಿಕ್ಕಿದ್ರೆ ಅದನ್ನ ಆಪರೇಷನ್ ಮಾಡಿ ಕೊಯ್ದು ಹೊಟ್ಟೆ ಒಳಗಡೆ ಗೆಡ್ಡೆ ತೆಗೆದು ಒಬ್ಬನ ಸಶಕ್ತನ ಮಾಡ್ತಾನೆ, ಹೆಲ್ತಿ ಪರ್ಸನ್ ಮಾಡ್ತಾನೆ. ಚಾಕು ತಪ್ಪ ಅದು? ಇಲ್ಲಪ್ಪ, ಅದೇ ಚಾಕು ಡಾಕು ಕೈಗೆ ಸಿಕ್ಬಿಟ್ರೆ ಮತ್ತೊಬ್ಬನಿ ಚುಚ್ಚಿ ಪ್ರಾಣ ತೆಗೆದೇ ಬಿಡ್ತಾನಲ್ವಾ. ಪ್ರಶ್ನೆ, ಯಾರು ತಪ್ಪದು? ಚಾಕು ತಪ್ಪಲ್ಲ ಅದು, ಆ ಚಾಕು ಹಿಡಿರ್ತಕ್ಕಂಥ ಕೈಯಿನ ತಪ್ಪು ಅಂತೇಳಿ. ಹಾಗೆ ಮೊಬೈಲ್ ತಪ್ಪಲ್ಲ. ಈಗಾಗಲೇ ನಮ್ಮ ರೋಹನ್ ಹೇಳಿದಾಗ ಈಗ ಅಪ್ಡೇಟ್ ಆಗ್ತಾ ಇದೀವಿ, ನಮಗೆ ಸೆಲ್ಫಿ ಡಾಟ್ ಕೂಡ AI ಕೂಡ ಬಂದಿದೆ. ಸಪೋಸ್ ಆಧುನಿಕವಾದಂಥ ತಂತ್ರಜ್ಞಾನಕ್ಕೆ ಅಪ್ಡೇಟ್ ಆಗ್ತಾ 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 ನಾವೆಷ್ಟೇ ಆಧುನಿಕವಾಗಿ ಬೆಳೆದ್ರು ಕೂಡ ನಮ್ಮ ಮೂಲವಾದಂಥ ಸಾಂಸ್ಕೃತಿಕವಾದಂಥ ಬೇರುಗಳನ್ನು ಕಾಡಬಾರ್ದು ಅಂತೇಳಿ. ಆ ಬೇರುಗಳನ್ನು ಗಟ್ಟಿ ಮಾಡಲಿಕ್ಕೆ ನಮ್ಗೆ ಇರ್ತಕ್ಕಂಥ ಏಕಮಾತ್ರ ಸಂವಹನ ಅಂದ್ರೆ ಇದು ಮಾತ್ರ ಅಂತೇಳಿ. ಒಪ್ಕೊಳ್ತೀರ ನಿಮಗೆ? ಇದನ್ನ ಎಲ್ಲಿ ಕಲಿತೀರ ನಿಮಗೆ? ನಮ್ಮ ಕಲ್ಚರ್ ಬೇಸ್ ಇದೆಯಲ್ಲ, ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೀನಿ ನಮ್ಮ ತಾಯಂದ್ರಿಗೆ, ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ ಅವನ್ನ ನಿಮ್ಮ ಜೊತೆ ಮಲಗಿಸ್ಕೋಬೇಡಿ. ಮತ್ತೆ ಎಲ್ಲಿ ಮಲಗಬೇಕು? ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ರೆ ಅಜ್ಜಿ ಜೊತೆ ಮಲಗಬೇಡಿ. ಅಜ್ಜಿ ಒಂದೇ ತಾಟ ಮೇಲೆ 2 ಮಕ್ಕಳನ್ನು ಮಲಗಿಸ್ಕೊಂಡು ಒಂದೇ ಗೊಪ್ಪಲ್ಲಿ ಹೊಚ್ಕೊಂಡು ಬಸವಣ್ಣಂದು, ಅಕ್ಮದೇವಿದು, ಕೃಷ್ಣಂದು, ರಾಮಾಯಣದ್ದು, ಮಹಾಭಾರತದ್ದು ಕತೆ ಹೇಳ್ತಾ 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 ಆ ಮಕ್ಕಳನ್ನು ಬೆಳೆಸ್ಲಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮನೆಗಷ್ಟೇ ಇಲ್ಲ, ನಿಮ್ಮೂರಿಗಷ್ಟೇ ಇಲ್ಲ, ಈ ಭೂಮಿಗೆ ಸಾರ ಆಗ್ತದೆ ಹೊರತು ಭೂಮಿಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅನೇಕ ಸಂದರ್ಭದಲ್ಲಿ ಇಂಥ ವ್ಯಾಪಕವಾದಂಥ ಒಂದು 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 ಚಿಂತನೆ ಆಗ್ತಾ ಇದೆ. ಅಣ್ಣ, ಆ ಹುಡುಗ ಭೂಮಿ ಭಾರ, ಇವತ್ತಿನ ಮಕ್ಕಳು ಭೂಮಿ ಭಾರ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಿತಿಗೆ ಕಾರಣರಾಗಿರ್ತಕ್ಕಂಥ ನಾವೇನಿದ್ದೀವಿ ಹಿರಿಯರು. ಎಸ್, ಕಾಲ ಕೆಟ್ಟಿದೆ, ಮಕ್ಕಳು ಕೆಟ್ಟಿದೆ ಅಂತ ಹೇಳಿ ಕೊಡೋದಲ್ಲ. ಕೆಟ್ಟಿರ್ತಕ್ಕಂಥ ಕಾಲವನ್ನ, ಕೆಟ್ಟಿರ್ತಕ್ಕಂಥ ಮಕ್ಕಳನ್ನ ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪೋಷಕನಾಗಿ ನನ್ನ ಪಾತ್ರ ಏನು, ತಂದೆಯಾಗಿ ನನ್ನ ಪಾತ್ರ ಏನು, ಮಾಸ್ಟರ್ ಆಗಿ ನನ್ನ ಪಾತ್ರ ಏನು, ಸಂಘ ಸಂಸ್ಥೆಗಳ ಪಾತ್ರ ಏನು, ಜನನಾಯಕರ ಪಾತ್ರ ಏನು, ಮಾಧ್ಯಮದ ಪಾತ್ರ ಏನು, ಇಂಥ ಪಾತ್ರವನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದೇ ಒಂದು ದೊಡ್ಡ ಇವತ್ತಿನ ಜವಾಬ್ದಾರಿಯ ತುರ್ತು ಕಾರ್ಯ ಅಂತೇಳಿ ನಾನಾದ್ರೂ ಭಾವಿಸಿದ್ದೀನಿ ಅಂತೇಳಿ. ಆ ಕಾರ್ಯಕ್ಕೆ ಅನುಗುಣವಾಗಿ ಪ್ರಾಯಶಃ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ನಮ್ಮ ಮೈಸೂರಿ ಫೌಂಡೇಶನ್ ಕೈ ಜೋಡಿಸಿ ಇಂಥ ಒಂದು ಅಭಿಯಾನವನ್ನ ನಾವು ನಾಡಿನಾದ್ಯಂತ, ಜಿಲ್ಲೆಯಾದ್ಯಂತ, ಈಗಾಗಲೇ ಹೊರ ರಾಜ್ಯದಲ್ಲಿ, ಹೊರ ಜಿಲ್ಲೆಯಲ್ಲೂ ಕೂಡ ಮಾಡಿದೀವಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಹೇಳ್ತಾ ನಮ್ಮ ಕಲ್ವಡಪ್ಪನವ್ರು ಹೇಳ್ಬೇಕಾದ್ರೆ ನೆನಪಾಯ್ತು ನನಗೆ. ನಾನು ಸುಮ್ಮನೆ ಇದನ್ನೇನಪ್ಪ ಜಂಬಕೊಚ್ಚಿಣ ಕೇಳ್ತಾ ಇಲ್ಲ, ಅಭಿಮಾನ ಕೇಳ್ತಾ ಇದ್ದೀನಿ, ಸ್ಫೂರ್ತಿ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದೆ ನಮ್ಮ ಸಾಣಳ್ಳಿ ಶ್ರೀಮಠದ ಪಂಡಿತರಾದ ಶ್ರೀಗಳು ನೋಡಿ ಫೋನ್ ಮಾಡಿದ್ರು. ಏನಪ್ಪ ಪುಣ್ಯಾತ್ಮ, 30 ದಿವಸ ನೀನು ನಿರಂತರ ಹೋಗ್ತೀಯ ಅಂದ್ರೆ ನಿನ್ನ ಹೆಲ್ತ್ ಏನಾಗ್ಬೋದು, ನಿನ್ನ ಆರೋಗ್ಯದ ಬರೀ ಏನು? ಆ ಇನ್ವಿಟೇಷನ್ ನೋಡಿ ಮೈ ಚುಮ್ಮಂದ್ಬಿಡ್ತು ನಿಮಗೆ. ಅದು ನಿನ್ನಂಥ ದೈತ್ಯನಿಗೆ ಮಾತ್ರ ಸಾಧ್ಯ ಮಾರಾಯ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಒಂದು 5 ನಿಮಿಷ ಫೋನಲ್ಲಿ ಮಾತಾಡಿದ್ರು ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಬಂಧುಗಳೇ? ಖಚಿತವಾಗಿ ಪ್ರಾಯಶಃ ಕಲ್ಬಡಪ್ಪನವ್ರು ಮಾತಾಡ್ಬೇಕಾದ್ರೆ, ನಮ್ಮ ನಿರಂಜನ್ ಸರ್ ಮಾತನಾಡ್ಬೇಕಾದ್ರೆ, ವಿಶೇಷವಾಗಿ ನಮ್ಮ ಆರಾಧ್ಯ ಮಾತಾಡ್ಬೇಕಾದ್ರೆ ಹೇಳಿ, ಪ್ರಾಯಶಃ ಬದುಕು ಅಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟಕ್ಕೆ ಸೀಮಿತವಾದಲ್ಲ. ಇದನ್ನು ದಾಟಿ ಏನೋ ಒಂದಿದೆ. ನನ್ನ ರಾಷ್ಟ್ರ ಇದೆ, ನನ್ನ ಸಮಾಜ ಇದೆ, ನನ್ನ ಊರಿದೆ, ನನ್ನ ಬಂಧು ಬಾಂಧವರು ಇದ್ದಾರೆ, ನನ್ನ ಧರ್ಮ ಇದೆ. ಇವೆಲ್ಲದರ ಪರಿಧಿಗೆ ನಮ್ಮ ಅರಿವು ವಿಸ್ತಾರ ಆಗಬೇಕು ಅಂತೇಳಿ. ಆಗ್ಬೇಕಲ್ವಾ? ಇಂಥ ಒಂದು ಪ್ರಜ್ಞೆಯನ್ನು ಬಸವಣ್ಣವ್ರು ಅವತ್ತೇ ಹೇಳ್ತಾರೆ ಅಂತೇಳಿ. ಇಲ್ಲಪ್ಪ, ನೀನು ಹುಟ್ಟಿದ ಮೇಲೆ ಮುಗಿದಾಯ್ತಣ್ಣ, ಯಾರು ಸವಾಸ ಬೇಡ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ಆ ಜಗತ್ ಪ್ರಜ್ಞೆ ಅಂತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯನಾ? ಹಂಗಾಗ್ಬಾರ್ದಲ್ವ? ಏನ್ ಹೇಳ್ತಾರೆ ಬಸವಣ್ಣವರು? ಹೊತ್ತಾರೆ ಎಂದು ಕಣ್ಣ ಹೊಸೆಯುತ್ತ ಎನ್ನ ಮಡದಿ, ಎನ್ನ ಮನೆ, ಎನ್ನ ಮಕ್ಕಳಿಗೆಂದು ಕುದಿದೆನ್ನಾದಡೆ ಎನ್ನ ತಲೆದಂಡ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೇನು ಇಲ್ಲಪ್ಪ, ನಾನು, ನನ್ನ ಹೆಂಡತಿ, ಮಕ್ಕಳು, ಒಡವೆ, ಆಸ್ತಿ ಇಷ್ಟಕ್ಕೆ ಫಿಕ್ಸ್ ಆಗ್ಬಿಟ್ರೆ ಒಪ್ತಾರೆ. ನಾಡಿನ ಮಹಾಮಂತ್ರಿ ಆಗಿದ್ದಂಥವ್ರು ಬಸವಣ್ಣವ್ರು, ಅವ್ರು ಈ ಶಬ್ದ ಮಾಡ್ತಾರೆ, ಈ ಸಂಕಲ್ಪ ಮಾಡ್ತಾರೆ. ಇದಕ್ಕೆ ಮೀರಿದಂತ ಒಂದು ಸತ್ಯ ಇದೆ. ಹೊತ್ತಾರೆ ಎಂದು ಕಣ್ಣ ಹೊಸೆಯುತ್ತ ಎನ್ನ ಮನೆ, ಎನ್ನ ಮಡದಿ, ಎನ್ನ ಮಕ್ಕಳಿಗೆಂದು ಕುದಿದೆನ್ನಾದಡೆ ಎನ್ನ ತಲೆದಂಡ. ಶರಣರ ಮನೆಯ ಒಕ್ಕಾದಡಿಯುವಾಗಲಿ, ಸಲೆ ಕೈಕೂಲಿಯ ಮಾಡಿಯಾದಡಿಯುವಾಗಲಿ, ನಿಮ್ಮ ಶರಣರಿಗೆ ಕುದಿವೆನಲ್ಲದೆ ಎನ್ನ ಮನೆ, ಎನ್ನ ಮಡಿಗೆ ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೂಡಲ ಸಂಘ ಅಂತಾರೆ. ಪ್ರಾಯಶಃ ಇದಕ್ಕೆ ಮೀರಿದಂತ ಒಂದು ಸತ್ಯಗಳ ಆವಿಷ್ಕಾರ, ಸತ್ಯಗಳ ಹುಡುಕಾಟ ಇದೆಯಲ್ಲ, ಆ ಹುಡುಕಾಟದ ಕಡೆ ನಾವು ಸಾಗಬೇಕಾದಂತ ತುರ್ತು ಅಗತ್ಯದ ಮನಗಂಡೆ
ನಾವು 3 ವರ್ಷದಿಂದ ನಿರಂತರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮೋಹಿತ್ ಒಂದು ಅದ್ಭುತವಾದಂಥ ಪ್ರಾರ್ಥನೆ ಮಾಡಿ ಆ ವಚನ ಗಣಪತಿ ಹಾಡು ಹೇಳಿದ್ರು, ವಚನ ಹೇಳಿದ್ರು, ಅಲ್ಲಿ ಹೇಳಿದ್ರಲ್ಲ. ಆಗ ನನಗೆ ಖುಷಿಯಾದಂಥ ಸಂಗತಿ ಅಂದರೆ ಆ ಮಕ್ಕಳೇ ಹಂಗೆ ಅಂತೇಳಿ. ನಿಮ್ಗೆ ಗೊತ್ತಾ, ನಿಮಗೆ ಮಕ್ಕಳು ವಾಸ್ತವವಾಗಿ ದೇವ್ರೇ ಅವು. ನೀವು ಮೋಹಿತ್ ಹಾಡು ಕೇಳಿದ್ರಿ ಅಲ್ವಾ? ಯಾವುದೇ ಮಗು ಆಗಲಿ ಅದು ವಾಸ್ತವವಾಗಿ ದೇವರೇ. ಅದು ಒಪ್ಕೊಂತೀರಾ? ನಮ್ಮ ಅಜ್ಜಿ ತೊಟ್ಲದ ಒಂದು ಮಗು ನಗ್ತಾ ಇದೆ ಅಂದರೆ ಅದು ಅಳ್ತಾ ಇದೆ ಅಂದರೆ ಆ ಮಗು ಅಳ್ತಾ ಇದೆ, ಮಗು ನಗ್ತಾ ಇದೆ ಅಂತ ಅಂತಿರಲೇ ಇಲ್ಲ. ಏನಂತಿದ್ಲು? ದೇವ್ರು ನಗ್ತಾ ಇದ್ಕಂಡು ಮಗ ಅಂತೇಳಿ, ದೇವ್ರು ಅಳ್ತಾ ಇದೆ ಅಂತೇಳಿ. ಈಗ ಗಮನಿಸಿ, ಆ ದೇವ್ರು ಏನಾಗಬೇಕು? ಬೆಳೀತಾ ಬೆಳೀತಾ ದೊಡ್ಡ ದೇವ್ರಾಗ್ಬೇಕಲ್ವ, ಘನ ದೇವ್ರಾಗ್ಬೇಕಲ್ವ, ಮಹಾದೇವ್ರಾಗ್ಬೇಕಲ್ವ? ಹಂಗಾಗ್ತಾ ಇದೆಯಾ? ಆಗಲ್ಲ ಅಂದರೆ ಹ್ಯಾಕ್ ಪರಿಣಾಮ ಬೀರ್ತವೆ ಅಂತೇಳಿ, ಏನು ಎಫೆಕ್ಟ್ ಆಗ್ತಾ ಇದೆ, ಏನು ದುಷ್ಪರಿಣಾಮ ಬೀರ್ತಾ ಇದೆ? ನಾವು ಹೇಳ್ತೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಬೆಳೆವ ಸಿರಿ ಮೊಳಕೆಯಲ್ಲಿ, ತಾಯಿಯಂತೆ ಮಗಳು ನೂನಂತೆ ಸೀರೆ. ಈ ಜಾನಪದ ನಾಣ್ಣುಗಳು ಯಾಕೆ ಬಂದು ಹೇಳಿ? ನಾವು ಮಗು ಯಾವತ್ತೂ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳಲ್ಲ, ಅದು ನಾವು ಹೆಂಗೆ ಮಾಡ್ತೀವಿ ಹಂಗೆ ಮಾಡುತ್ತೆ ಅಂತೇಳಿ. ಆಗ ನಾವು ಯೋಚನೆ ಮಾಡ್ಬೇಕಲ್ವ ನಮಗೆ? ಆಗ ಏನು ಮಾಡ್ಬೇಕು ನಾವು? ನೀನು ನಮ್ಮ ಮಂಗಳಕರ ಎದುರಲ್ಲಿ ಭಾಷಣ ಮಾಡ್ತಾ ಹೇಳಿದೆ ನಾನು, ನೀವು ಗಂಡ ಹೆಂಡತಿ ಆಗ್ಬೇಕಾದ್ರೆ ಜಗಳ ಆಡಿ, ಗಂಡ ಹೆಂಡತಿ ಆಗ್ಬೇಕಾದ್ರೆ ತಪ್ಪು ಮಾಡಿ, ಆದರೆ ತಂದೆ ತಾಯಿಯಾಗಿ ಜಗಳ ಆಡಬೇಡಿ, ತಂದೆ ತಾಯಿಯಾಗಿ ತಪ್ಪು ಮಾಡಬೇಡಿ ಅಂತೇಳಿ. ಈ ಮಾತನ್ನು ಗ್ರಹಿಸಿದಿರಾ ಅಂತ ಅಂದ್ಕೊಂತೀನಿ ಅಂತೇಳಿ. ಅವೆಲ್ಲ ಎಫೆಕ್ಟ್ ಆಗುತ್ತೆ. ಗಂಡ ಹೆಂಡತಿಯಾಗಿ ಜಗಳ ಆಡಬೇಡ್ರಿ ಅಂತ ಯಾಕೆ ಆಡ್ಬೇಕಾಗುತ್ತೆ, ಅದು ಬೇರೆ ಪ್ರಶ್ನೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಹಂಗೆ ಆಡಲೇಬೇಕು ಅನ್ಸಿರೆ ಈ ಮಗು ಇನ್ನೇನು 5 ಗಂಟೆಗೆ ಕಾನ್ವೆಂಟ್ ಬಸ್ ಬರುತ್ತೆ ಅಂದರೆ ಆ ಬಸ್ ಬರೋದ್ರೊಳಗೆ ನಿಮ್ಮ ಜಗಳ ಮುಗಿಸ್ಬಿಡ್ರಿ ಅಂತೇಳಿ. ಇಂಥ ಒಂದು ಪ್ರಜ್ಞೆ ನಮ್ಮ ಹಿರಿಯರಲ್ಲಿ ಬೆಳಬೇಕಾಗಿದೆ ಅಂತೇಳಿ. ನಾನು ಸುಮ್ಮನೆ ಸಹಜವಾಗಿ ಒಂದು ಉದಾಹರಣೆ ಕೊಡ್ತೀನಿ. ಹೆಂಗಂತೀವಿ ನಾವು, ನೀವು ಸಾಮಾನ್ಯ ನೋಡಿ, ಇಲ್ಲಿ ತಾಯಂದ್ರೆ ಮಾಡ್ತೀರ, ಏನು ಕೊಡ್ತೀವಲ್ಲ ಮಗುಗೆ? ಬೆಳಗ್ಗೆ ಹಾರ್ಲಿಕ್ಸ್ ಕೊಡ್ತೀವಿ, ಪೂರ್ಣ ಊಟ ಕೊಡ್ತೀವಿ, 8 ಗಂಟೆ ತಿಂಡಿ ಕೊಡ್ತೀವಿ, 12 ಗಂಟೆಗೆ ಊಟ ಕೊಡ್ತೀವಿ, ಮತ್ತು ಸಂಜೆ ಗಂಟೆ 4 ಗಂಟೆಗೆ ಸ್ನ್ಯಾಕ್ಸ್ ಕೊಡ್ತೀವಿ, ಮತ್ತು 8 ಗಂಟೆಗೆ ಊಟ ಕೊಡ್ತೀವಿ, ಮತ್ತು ಮಲಗುವಾಗ ಹಣ್ಣು ಕೊಡ್ತೀವಿ. ಇಷ್ಟೆಲ್ಲ ತುಂಬಿಸ್ತಾ ಇದ್ರೆ ಆ ಮಗುವಿಗೆ ಹಸುವಿನ ಬೆಲೆ ಗೊತ್ತಾಗತ್ತಾ? ಯೋಚನೆ ಮಾಡಿದ್ದೀರಾ? ಹಸುವಿನ ಬೆಲೆನೇ ಗೊತ್ತಾಗಲ್ಲ ಅಂದಮೇಲೆ ಅನ್ನದ ಬೆಲೆ ಹೆಂಗೆ ಗೊತ್ತಾಗುತ್ತೆ? ರೈತರ ಬೆಲೆ ಹೆಂಗೆ ಗೊತ್ತಾಗುತ್ತೆ? ಪ್ರಾಯಶಃ ಬೆವರಿನ ಬೆಲೆ ಹೆಂಗೆ ಗೊತ್ತಾಗುತ್ತೆ ರೀ? ಯಾವುದಾದ್ರೂ ಮಕ್ಕಳಿಗೆ ಹಸುವಿನ ಬೆಲೆ ಗೊತ್ತಾಗಿದೆಯಾ? ಬದಿಗಳೇ, ನಾವು ಇಲ್ಲಿರ್ತಕ್ಕಂಥ ಹಿರಿಯರಾದಿಯಾಗಿ ಹಸುವಿನ ಬೆಲೆ ಅಷ್ಟೇ ಅಲ್ಲ, ನಮಗೆ ಹೆಂಗಪ್ಪ ಅಂದರೆ, ಅಯ್ಯಪ್ಪ ಯಾವಾಗ ಅನ್ನ ಸಿಗುತ್ತೋ ಅಂತೇಳಿ ಕಾಯ್ತಿದ್ವಿ ಅಂತೇಳಿ. ಆಗ ಮಾತ್ರ ಅನ್ನದ ಬೆಲೆ ಗೊತ್ತಾಗುತ್ತೆ ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎಂಥ ಒಂದು ಜೀವಂತ ಪ್ರಜ್ಞೆ ಅಂದರೆ, ನಾವು ಚಿಕ್ಕವರಿದ್ದಾಗ ನಮಗೆಲ್ಲ ಬಾಯಿ ತುಂಬ ಮುದ್ದೆ ಹೊಟ್ಟೆ ತುಂಬ ಅನ್ನ ಅಂತೇಳಿ. ಯಾರೋ ನಮ್ಮ ಅಜ್ಜ ಗಿಜ್ಜ ಬರ್ತಾರೆ ಅಂದ್ರೆ ಖುಷಿ. ಆಗ ನಮ್ಮವ್ವ ನಮ್ಮಪ್ಪ ಒಂದು 1/4 kg ಅಕ್ಕಿ ತರಕ್ಕೆ ನಿಲ್ಗಡ್ಡೆ ಕಳಿಸ್ತಿದ್ರು, ತಂದುಬಿಟ್ರೆ ಅವತ್ತೊಂಚೂರು ಅನ್ನ ಕಾಣ್ತಿದ್ವಿ ಅಂತೇಳಿ. ಉಪ್ಪಿಟ್ಟು ಹೆಂಗೆ ಗೊತ್ತಾ? ನಮ್ಮ ಅಜ್ಜಿ ಅಂದ್ರೆ ಹಿರೇಮಗ್ ಮಾಡಿಬಿಟ್ರೆ ಆ ಬಾಂಡಿಗೆ ತಳದಲ್ಲಿ ಸ್ವಲ್ಪ ಸೀಕ್ಲಿರೋದಲ್ಲ, ಅದಕ್ಕೆ ಕಿತ್ತಾಡ್ತಾ ಇದ್ವು, ನಮ್ಗೊಂಚೂರು ಬೇಕು ಅಂತೇಳಿ. ಅದು ಅನ್ನದ ಬೆಲೆ ಇವತ್ತು ಕೂಡ ನಮ್ಮನ್ನಷ್ಟು ಗಟ್ಟಿ ಮಾಡಿದ್ದೀರಿ. ಈಗ ಹಂಗಾಗಿದೆ ನಮಗೆ. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಅನ್ನವನ್ನು ಉಣ್ಣುವಾಗ ನೀನು ಕೇಳಿ, ಅದ ಬೇಯಿಸಿದ ನೀರು ನಿನ್ನ ಬೆವರ ಹನಿಯೋ ಅಥವಾ ಪರರ ಕಣ್ಣೀರು ಅಂತೇಳಿ. ಇಂಥ ಚಿಂತನೆ ಮಕ್ಕಳಲ್ಲಿ ಬಂದಾಗ ನಾನು ಊಟ ಮಾಡ್ತಾ ಇರ್ತಕ್ಕಂಥ ಅನ್ನ ಅಲ್ಲ, ಏನದು? ಅದು ಭಗವಂತ ಕೊಟ್ಟಿರ್ತಕ್ಕಂಥ ಪರಮಾನ್ನ, ಅದು ದೇವರು ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತಕ್ಕಂಥ ಆ ಭಾವ ಬಂದು ರೈತನ ಕಷ್ಟ, ರೈತನ ಬೆವರಿನ ಬೆಲೆ, ಆ ರೈತ ಅನ್ನದಿಂದ ಕಣ್ಣೀರು ಸುರಿಸಿದ್ದಾನೆ, ಬೆವರು ಸುರಿಸಿದ್ದಾನೆ, ರಕ್ತ ಸುರಿಸಿದ್ದಾನೆ ಅಂತಕ್ಕಂಥ ಸತ್ಯ ಗೊತ್ತಾಗಬೇಕು ಅಂದರೆ ಆ ಮಗುಗೆ ಅನ್ನದ ಬೆಲೆ ಗೊತ್ತಾಗಬೇಕು ಅಂತೇಳಿ ಮಾಡಿದೀವಿ. ಅನ್ನದ ಬೆಲೆನ ಏನು ತುರ್ಕಿಸ್ತೀವಲ್ವ? ಈಗ ತಿನ್ನಿಸ್ತೀವಲ್ವಾ? ಈಗ ತಿನ್ನಿಸ್ತೀರಾ? ಬೆಳೆ ದೊಡ್ಡವರು ಆದ್ಮೇಲೆ ಸ್ವಲ್ಪ ನೀವೇ ಅಂತೀರಾ, ಕೊಡಕ್ತಿರಲ್ವಾ? ಅಯ್ಯೋ ಈ ಮಗ ಸಾಕದೊಂದು ನಂಗೆ ಹೆಂಗಾಯ್ತು ತಿಂದರೆ ತಿನ್ನುತ್ತೆ 8 ಗಂಟೆಲೂ ಕೇಳುತ್ತೆ, 10 ಗಂಟೆ ಇಲ್ಲ 11 ಗಂಟೆಲಿ ಅಂತೀವಿ ಅಂತೀವಲ್ವಾ? ಅಂತೀವೋ ಇಲ್ವೋ? ಆಗಿದೆ ಅಲ್ವಾ ನಿಮಗೆ? ನಾವು ಸಣ್ಣದ್ರಾಗ ಹೇಳ್ಬಿಡ್ತೀವಿ, ನಮ್ಗೆ ಅದಕ್ಕೆ ಹೇಳ್ತಿರ್ತೀನಿ. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿ, ಈ ತಾಯಿ ಮಗು ಒಟ್ಟಿಗೆ ಕೂತಿರ್ತಾರೆ ಸೀಟಲ್ಲಿ ಅಲ್ವಾ? ಕೂತಿರ್ತಾರೆ. ಆ ಕೂತಿರೋ ಸಂದರ್ಭದಲ್ಲಿ ಪಾಪ ವಯಸ್ಸಾಗಿರೋ ಯಜಮಾನ್ ಯಾರೋ ಅಜ್ಜ ಬರ್ತಾನೆ, ಅಜ್ಜಿ ಮಗ ಚೂರು ಸರಿ ಕೇಳು ಮಗ ಅಂದರೆ ಈ ಮಗಿನ ಕೈಲಿ ಬಿಟ್ಕೊಡ್ತಾಳೆ ಅವಳು. ಬಿಡ್ಬೇಡ, ಫುಲ್ ಟಿಕೆಟ್ ತಗೊಂಡು ಸ್ವಲ್ಪ ಕಾಲು ಅಗಲಿಸ್ಕೊಂಡು ಕೂತ್ಕ ಅಂತಾಳ ಅಲ್ವಾ? ಬಿಡ್ಬೇಡ, ನಾನು ನಿಮಗೆ ಟಿಕೆಟ್ ತಗೊಂಡಿದ್ದಾಳು. ಅಪ್ರಾಣ ವಯಸ್ಸಾಗಿರೋ ಯಜಮಾನ ಟಿಕೆಟ್ ಕೊಟ್ಟರೆ ಅಂತ ನೋಡ್ತಿರಲ್ಲ. ಲೋಕಾರೂಢಿ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ. ನಾನು ಸ್ವಲ್ಪ ಸ್ಪೆಷಲ್ ಆಗಿ ಹೇಳ್ತೀನಿ, ನೀವು ಹೇಳಲ್ಲ ಅಷ್ಟೇ ಅಂತೇಳಿ. ಹೌದಾ? ನಂಗೆ ಮಾಡ್ತೀವಲ್ವಾ? ಈಗ ಮಾಡಿ ಸೀಟ್ ಬಿಟ್ಕೊಡ. ಅರ್ಧ ಗಂಟೆ ಪ್ರಯಾಣ, 10 ನಿಮಿಷದ ಪ್ರಯಾಣ, 20 ನಿಮಿಷದ ಪ್ರಯಾಣ, ಅಪ್ರಾಣ ಬಿಟ್ಕೊಟ್ಟಾರಲ್ಲ ಅಂತೇಳಿ. ಅದಾದಮೇಲೆ ಕಡೆಗೆ ನೀವೇ ಅಂತೀರಲ್ವಾ? ಅಲ್ಲ, ನನ್ನ ಮಗನ ಸಣ್ಣದ್ರಾಗ ಹಂಗಿತ್ತು, ಏನು ಕಲ್ತ್ಬಿಟ್ಟಿದೆ ಅಂದರೆ ಅವ್ರ ಅಪ್ಪಂದ್ರು ಸಮೇತ ಕುರ್ಚಿ ಮೇಲೆ ಇಳಿಯೋದೇ ಇಲ್ಲ. ಕುರ್ಚಿ ಮೇಲೆ ಕಾಲು ಹಾಕ್ಯಂಡು ಕೂತಿರುತ್ತೆ ಅಂದರೆ ಯಾರ ಕುರ್ಚಿ ವ್ಯಾಮೋಹ ಕಲಿಸ್ತಾರೆ? ಯಾರ ಸೀಟಿನ ವ್ಯಾಮೋಹ ಕಲಿಸ್ತಾರೆ? ಬಂದಿಗಳೇ, ಡೆಫಿನೆಟ್ ಆಗಿ ತಿಳ್ಕೊಳ್ಳೋಣ. ಪ್ರಾಯಶಃ ಮಗು ನಮ್ಮನ್ನು ನೋಡ್ತಾ ಇರುತ್ತೆ, ನಮ್ಮನ್ನು ಅನುಕರಣ ಪ್ರಿಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮೊಳಗಡೆ ಜಾಗೃತವಾಗಬೇಕು ಅಂತಕ್ಕಂಥ ಒಂದು ಮನದುಂಬಿದ ನಿವೇದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಆ ಮಗು ಮೋಹಿತ್ ಹಾಡು ಹೇಳ್ಬೇಕಾದ್ರೆ ನಮಗೆ ನೆನಪಾಯ್ತಾನೆ. ಖುಷಿ ಆಯ್ತು ನಿಮಗೆ? ಏನು ಚೆನ್ನಾಯ್ತಲ್ವಾ? ನೋಡಿ, ನಾವು ಯಾವ್ಯಾವುದೋ ಮಹಾಕಾವ್ಯ, ಈ ಜಗತ್ತಿನ ಮೂಲ ಏನೇನೋ ಹೇಳ್ತೀವಲ್ವ? ರಾಮಾಯಣ ಮೊದಲ ಕಾವ್ಯ, ಭಗವದ್ಗೀತೆ, ನಮ್ಮ ದೇಶ ಸಂಪತ್ತು, ಬೈಬಲ್ ಇದೆ, ಒಡೆಸ್ಸಿ ಇದೆ, ಖುರಾನ್ ಇದೆ, ಏನೇನೋ ಹೇಳ್ತೀವಲ್ವಾ? ಯಾವ್ದು ಈ ಜಗತ್ತಿನ ಮೊದಲು ಕಾವ್ಯ ಗೊತ್ತಾ ನಿಮಗೆ? ಆ ಮೋಹಿತ್ ಆಡ್ಬೇಕಾದ್ರೆ ನಿಮ್ಮ ಮನೆ ಮಕ್ಕಳು ಪ್ರಾರಂಭದಲ್ಲಿ ಆಡ್ತಾವಲ್ಲ, ತೊದಲು ನುಡಿತಾವಲ್ರಿ,
ಅದೇ ಜಗತ್ತಿನ ಮೂಲ ಕಾವ್ಯ ಅಂತೇಳಿ ಸೇಣ ರಾಮಾನುಜಂ ಒಂದು ಕವನ ಬರ್ದಿದ್ದಾರೆ, ಎಷ್ಟು ಚೆನ್ನಾಗಿ ಬರ್ತದೆ. ಮಗು ನಿನ್ನ ತೊದಲ ನುಡಿ ಈ ಜಗದ ಮೊದಲ ಮಹಾಕಾವ್ಯ. ಒಪ್ಕೊಂತೀರಾ? ಆ ಕಾವ್ಯ ಒಪ್ಬೇಕು. ಏನು ಚೆನ್ನಾಗಿ ಮಾತಾಡ್ಬೇಕಾದ್ರೆ ಖುಷಿ ಅಲ್ವಾ? ಅದೇನೋ ತೊದಲಿಸ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಏನು ಖುಷಿ ಆಗುತ್ತಲ್ವಾ? ಅದೇ ಜಗತ್ತಿನ ಮೊದಲ ಮಹಾಕಾವ್ಯ. ಮಗು ನಿನ್ನ ತೊದಲ ನುಡಿ ಈ ಜಗದ ಮೊದಲ ಮಹಾಕಾವ್ಯ. ಮಗು ನಿನ್ನ ಬಾಯೊಳಗಿರುವ ಶುಭ್ರ ಧವಳ ದಂತಪಂಕ್ತಿ ಈ ನಾಡಿನ ಮೊದಲ ಮಹಾಕಾಂತಿ. ಯಾವುದು ಮೊದಲನೇ ಡ್ಯಾನ್ಸ್? ನಾವು ಕೂಚುಪುಡಿ ಅಂತೀವಿ, ಭರತನಾಟ್ಯ ಅಂತೀವಿ, ಯಾವ್ಯಾವುದೋ ಹೇಳ್ತೀವಲ್ಲ. ಸಚಿನ್ ಯಾವುದೂ ಅಲ್ಲ ಮೊದಲನೇ ಡ್ಯಾನ್ಸ್. ಮಗು ನೀನು ನಡೆಯುವಾಗ ಬಿದ್ದು ಏಳುವ ಮೊದಲ ನಡಿಗೆ ಈ ಜಗದ ಮೊದಲ ನಾಟ್ಯ ನಾಸ್ಯ. ನೀವು ಪ್ರಾರಂಭದಲ್ಲಿ ನೋಡಿ, ಮಗು ಅಂದ್ರೆ ಬಾಗಿಲು ತಾಡ್ತು ಅಂದ್ರೆ ನಮ್ಮ ಮಗು ಕಾಯೋಡು ಸಂಭ್ರಮ ಪಡ್ತಿದ್ದಲ್ವಾ? ಆ ನಡಿಬೇಕಾದ್ರೆ ಅದು ಡ್ಯಾನ್ಸ್ ಮಾಡುತ್ತಲ್ರಿ, ಅದೇ ಜಗತ್ತಿನ ಮೊದಲ ಡ್ಯಾನ್ಸ್ ಅಂತೇಳಿ. ಪ್ರಾಯಶಃ ಇದು ನೋಡ್ತಾ ನೋಡ್ತಾ ಆ ಮಗು ಏನು ಆಡಳಿತ ಖುಷಿ, ಅದ ಒಂದು ಅದ್ಭುತವಾದ ಶಕ್ತಿಯನ್ನು ಆ ಶಕ್ತಿಯಾಗೇ ಬೆಳೆಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಒಂದು ಆಶಯದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನಮ್ಮ ಕಮಿಷನರ್ ಬಗ್ಗೆ ಎಲ್ಲರೂ ಮಾತನಾಡಿದರು. ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಪ್ರಾರಂಭದಲ್ಲಿ ಉದ್ಘಾಟನೆ ಮಾಡೋ ಮುಖೇನ ಪ್ರಾಂಜಲವಾದಂಥ ಮನಸ್ಸಿಂದ ನಲ್ನುಡಿಗಳನ್ನು ಆಡಿದ್ರಲ್ಲ, ನಾನು ಈ ನೌಕರಿಗೆ ಸಂಬಂಧಪಟ್ಟಂಗೆ, ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂದರೆ, ಅವ್ರ ಕೆಳಗಡೆ ನೌಕರರು ಅವ್ರನ್ನೆಲ್ಲ ಬಾಸ್ ಅಂತಾರೆ, ಎಲ್ಲ ಕಡೆ ಅಷ್ಟೇ. ಪ್ರಾಯಶಃ ಅಧಿಕಾರಿ ವಿಶೇಷತೆ ಹೆಂಗಿರಬೇಕು ಅಂದರೆ, ಕೆಳಗಡೆ ನೌಕರರಿಂದ ಬಾಸ್ ಅನ್ಸ್ಕೊಳ್ಳೋದು ಸಹಜವಾದ ವಿಷಯ. ಆದರೆ ಸಾರ್ವಜನಿಕರಿಂದ ಶಾಬಾಸ್ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ಬಸವಣ್ಣನಂತರಿಗೆ ಮಾತ್ರ ಸಾಧ್ಯ ಅಂತ ಹೇಳಿದ್ರಲ್ಲ. ಪ್ರಾಯಶಃ ಅಂತ ಹೇಳ್ತಿರ್ತಾರೆ, ಒಬ್ಬ ಸರ್ಕಾರಿ ನೌಕರ, ಸರ್ಕಾರಿ ಅಧಿಕಾರಿ ಏನೋ ಕೆಲಸ ಕೇಳಿ ಬರ್ತಾನೆ ಅಂದರೆ 2 ಥರದ ಅಧಿಕಾರಿಗಳಿರ್ತಾರೆ. ಕಾನೂನನ್ನು ಬಳಸಿ ಇವನು ಹೆಂಗ್ ಕೊಕ್ಕೆ ಹಾಕ್ಬೋದು ಅಂತೇಳಿ, ಹೆಂಗ್ ಮಾಡ್ಕೊಡದೇ ಇರೋಕ್ಕೆ ಸಾಧ್ಯ ಅನ್ನೋದು ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ಆ ಕಾನೂನನ್ನೇ ಬಳಕೆ ಮಾಡ್ಕೊಂಡು ಇವ್ರಿಗೆ ಏನು ಅನುಕೂಲ ಮಾಡಬಹುದು ಅಂತ ಯೋಚನೆ ಮಾಡ್ತಾರಲ್ಲ. ಆ ವರ್ಗಕ್ಕೆ ಸೇರಿದಂಥ ಬಸವಣ್ಣವರ ನೌಕರ ಅವರ ಅಂತ ಒಂದು ಪಂಗಡ ಜಾಸ್ತಿ ಆಗಬೇಕು ಅಂತೇಳಿ, ಅವ್ರ ಸಂತತಿ ಜಾಸ್ತಿ ಆಗಬೇಕು ಅಂತೇಳಿ, ಅದು ಇಂಥ ಕಾರ್ಯಕ್ರಮದ ಮುಖೇನ ಅವ್ರು ಹೇಳ್ತಕ್ಕಂಥ ನನ್ನ 2 ನುಡಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗಮನಿಸಿ ಎಲ್ಲ ಈ ಕಾರ್ಯಕ್ರಮ ನಾನೇನೋ ಬಾರಿ ಓದ್ಬಿಟ್ಟೀನಿ, ಕಲ್ತ್ಬಿಟ್ಟೀನಿ, ನಾನು ಮಾತಾಡಿದ್ದು ನೀವು ಕೇಳಬೇಕು ಅನ್ನೋದಲ್ಲ, ನೀವು ಮಾತಾಡೋದು ನಾವು ಕೇಳಬೇಕಲ್ಲ. ಈ ಕಾರ್ಯಕ್ರಮ ಮುಗಿದ ಮೇಲೆ 1-2 ಅದ್ಭುತವಾದ ಗೀತೆಗಳನ್ನು ಆಡ್ತಾರೆ. ಆದ್ಮೇಲೆ ಸಂವಾದ ಇರುತ್ತೆ. ಆಗ ಶ್ರೋತೃಗಳಿಗೆ ಕಾಲಾವಕಾಶ ಡೆಫಿನೆಟ್ ಆಗಿ ಗೊತ್ತಿದೆ ನಮಗೆ. ಇದು ಸುಮ್ಮನೆ ವ್ಯವಸ್ಥೆ ಅಷ್ಟೇ. ನಮಗಿಂತ ಮೀರಿದ ಪ್ರಾಜ್ಞರು, ಬುದ್ಧಿವಂತರು ನಮ್ಮ ಎದುರಿಗೆ ಕೂತಿದ್ದಾರೆ ಅಂತಕ್ಕಂಥ ಸತ್ಯ ಇಲ್ಲಿರೋರಿಗೆ ಫಸ್ಟ್ ಅರಿಬೇಕು. ಈ ನೆಲದ ಮೂಲ ಗುಣ ಅದು. ಫಸ್ಟ್ ಏನಾಗಿದೆ ಅಂದ್ರೆ, ಅನೇಕ ತಿಳ್ಕೊಂಡ್ಬಿಟ್ಟಿದ್ರೆ ನಾವೇ ಭಾರಿ ಬುದ್ಧಿವಂತರು ಅಂತ ಹೇಳೋದಲ್ಲ. ಪ್ರಾಯಶಃ ಈ ಕಿಂಕರ ಪ್ರಜ್ಞೆ ಅಂತಕ್ಕಂಥದ್ದೇ ಶರಣ ಸಂಸ್ಕೃತಿ ನಮ್ಗೆ ಕಲಿಸ್ಕೊಟ್ಟಿರೋದು ಅಂತೇಳಿ. ಹಾಗಾಗಿ ಇದು ಕೂತಿರ್ತಕ್ಕಂಥವ್ರು ನೆಕ್ಸ್ಟ್ ಎಸ್ ಭಾರಿ ತ್ರಿಪುರ ಮಹೇಶ್ವರ ಎಸ್ ಎಲ್ಲ ಇಡೀ ಸಮೂಹ ಅವರೆಲ್ಲ ಎಲ್ಲರೂ ಕೂಡ ನೋಡಿ, ನಮ್ಮ ಜನಪದ ತಾಯಿ ಓದ್ದೇಳೋದಲ್ರಿ, ಯಾವ ಕಾಲೇಜಲ್ಲಿ ಓದ್ದೇಳಲ್ಲ, ಯಾವ ಶಾಲೆಯಲ್ಲಿ ಓದ್ದೇಳಲ್ಲ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ನಮಗೆ ಪ್ರಮೇಯ ಅಷ್ಟೇ, ನಾನೇನೋ PhD ಮಾಡ್ಬಿಟ್ಟಿನಿ, ಭಾರಿ ಓದ್ಬಿಟ್ಟಿನಿ, ಭಾರಿ ಇವತ್ತೇ ಹೇಳ್ತೀವಿ ಅಂತೇಳಿ. ಆದ್ರೆ ನಮ್ಮ ಅಜ್ಜಿ ನಲ್ನುಡಿ ಇದೆಯಲ್ಲ, ನಮ್ಮ ಅಜ್ಜಿನ ಆ ದೇಶೀಯವಾದಂಥ ನಾಲೆಡ್ಜ್ ಇದೆಯಲ್ಲ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅಂತೇಳಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಸಾಧ್ಯವಾದಷ್ಟು ಕೂಡ ನಮ್ಮಲ್ಲಿ ದನ ಕಾಯ್ತಕ್ಕಂಥ ಸೋಮದಣ್ಣನ ಜೊತೆ ಒಂದು 4 ನಿಮಿಷ ಮಾತಾಡಿ, ನಮ್ಮೂರ ಕಡೆ ಕೇಳ್ತಕ್ಕಂಥ ಬೊಮ್ಮಜ್ಜಿ ಜೊತೆ ಒಂದ್ಸರಿ ಮಾತಾಡಿ, ಅಡಿಗೆ ಮಾಡ್ತಿರ್ತಕ್ಕಂಥ ನಮ್ಮ ಅವ್ವನ ಜೊತೆ ಒಂದ್ಸರಿ ಮಾತಾಡಿ. ಇವತ್ತು ಹೆಂಗಾಗ್ಬಿಟ್ಟಿದೆ ಕಾಲ ಅಂದ್ರೆ, ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಅಜ್ಜ ಯಾರು ಅಜ್ಜಿ ಯಾರು ಅಂತ ಗೊತ್ತಿಲ್ಲ. ಇಡೀ ಶರಣರು ವೇದಾಂತದ ಬಗ್ಗೆ ಮಾತಾಡ್ತೇವೆ. ಆ ಮಾತನಾಡ್ತಾ ಇರ್ತಕ್ಕಂಥ ಅನೇಕ ಪೂರ್ವಜರು ವೃದ್ಧಾಶ್ರಮದಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ತಾ ಇರ್ತಕ್ಕಂಥ ಸಾಧ್ಯ ಇಲ್ಲದಿರ್ತವರು ಕೂಡ ಬಾರಿ ಪ್ರವಚನ ಮಾಡ್ತಕ್ಕಂಥ ನಿಟ್ಟಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ಕೂಡ ಈ ನಾಡಿನಲ್ಲಿ ನೋಡ್ತಾ ಇದ್ದೀವಲ್ಲ. ಈ ನಡೆ ಮತ್ತು ನುಡಿಯ ಸಮನ್ವಯತೆ ಸಾಧ್ಯ ಆಗಬೇಕು ಅಂತಕ್ಕಂಥದ್ದೇ ಈ ಶುದ್ಧ ನುಡಿ ನಡಿಗೆಯ ಒಂದು ಮಾತ್ರವಾದಂಥ ಉದ್ದೇಶ ಅಂತೇಳಿ. ಒಂದು ಸಣ್ಣ ಪ್ರಕ್ರಿಯೆ, ಒಂದು ಸಣ್ಣ ಬದಲಾವಣೆ ಪ್ರಾಯಶಃ ಈ ಮುಖೇನ ಆಗುತ್ತೆ ಅಂತಕ್ಕಂಥ ಸತ್ಯ ಗೊತ್ತಿದೆ ನನಗೆ ಅಂತೇಳಿ. ಇದು ರಿಸಲ್ಟ್ಗಳು, ಔಟ್ಪುಟ್ಗಳು ಇದೆಯಲ್ಲ, ಹೆಂಗಾಗಿದೆ ಅನ್ನೋದನ್ನ ಇನ್ನೊಂದು ದಿವಸ ಬೇಕಾದ್ರೆ ವರ್ಕ್ಶಾಪ್ ಮಾಡ್ತೀವಿ ನಾವು. ಈ 30 ದಿನ ಕಾರ್ಯಕ್ರಮ ಆದ್ಮೇಲೆ ಯಾರ್ಯಾರ ಮನೇಲಿ ಬದಲಾವಣೆ ಆಗಿದೆ, ಯಾರ್ಯಾರು ಏನಾಗಿದ್ದಾರೆ ಅಂತಕ್ಕಂಥದ್ದನ್ನ ಸಾಕ್ಷಿ ಸಮೇತ ಹೇಳ್ತೀನಿ ನಿಮಗೆ. ಅನೇಕ ಸಂದರ್ಭದಲ್ಲಿ ಆಗಿದೆ ಅಂತ ರಿಸಲ್ಟ್. ಅಣ್ಣ ನಾನು ಮೊನ್ನೆ ಬಂದಿದ್ದೆ ಕಣ, ನಿಮ್ಮ ಭಾಷಣ ಕೇಳಿ ಹೋಗ್ತಿದ್ದಂಕ್ಲೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, 2 ದಿವಸ ಯೋಚನೆ ಮಾಡಿದೆ. ನಮ್ಮ ಅಪ್ಪನ ಜೊತೆ ಮಾತ್ಬಿಟ್ಟು ಒಂದು 3 ತಿಂಗಳಾಯ್ತು ಕಣ. ಹೋಗಿ ಅಪ್ಪು ಕಾಲಿಗೆ ಬಿದ್ದು ಮನೆಗೆ ಕರೆ ಬಂದೆ ಅಂತಕ್ಕಂಥ ನಿದರ್ಶನಗಳನ್ನ ನೀವು ವಿಟ್ನೆಸ್ ಸಮೇತ ಕೊಡ್ತೀವಿ ಅಂತೇಳಿ. ಪ್ರಾಯಶಃ ಇದರಿಂದ ಏನು ಭಾರಿ ಕ್ರಾಂತಿ ಆಗ್ಬಿಡುತ್ತೆ, ಜಗತ್ತಿನಲ್ಲೆಲ್ಲ ಏನೋ ಭಾರಿ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಭ್ರಮೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರಲ್ಲ ನಾವು. ಮತ್ತೇನು ಮಾಡಿದ್ದೀವಿ ಅಂದರೆ, ಒಂದು ಟ್ರ್ಯಾಕ್, ಒಂದು ಸರಿಯಾದ ಪಥದಲ್ಲಿ ಸಾಗಲಿಕ್ಕೆ ನಮ್ಮ ಹಿಂದಿಂತ ಸತ್ಯ ಇದೆ ಅಂತೇಳಿ, ನಾವು ಹಿಂದಿಂತ ವಿಟಮಿನ್ ಇದೆ ಅಂತೇಳಿ, ಇಂಥ ಸತ್ವ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕಷ್ಟೇ ಪರಿಚಯಿಸಲಿಕ್ಕೆ ಬಂದಿದ್ದೀವಿ. ಇದು ವಿವೇಚನೆ ನಿಮಗೆ ಬಿಟ್ಟಿದ್ದು, ವಿವೇಕ ನಿಮಗೆ ಬಿಟ್ಟಿದ್ದು ಅಂತಕ್ಕಂಥದ್ದನ್ನು ಅವ್ರ ತೀರ್ಮಾನಕ್ಕೆ ಬಿಟ್ಟು ಈ ನಡಿಗೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಾರಿ ಸಬ್ಜೆಕ್ಟ್ ಇದ್ದಿದ್ದು ಯಾವುದಪ್ಪ ಅಂದರೆ ತಾಳಿದವನು ಬಾಳಿಯಾನು ಅಂತೇಳಿ. ನಾ ಶಿವಣ್ಣ ಮನೇಲಿ ಮಾತಾಡಬೇಕಾಯ್ತು. ಈ ನನ್ನ ಮಾತಿನ ಭರಾಟೆಯಲ್ಲಿ ಆ ತಾಳ್ಮೆ ಅಂತಕ್ಕಂಥದ್ದು ನಾವೇನು ಮಾತಿಂದ ಹೇಳೋದು ಬೇಕಾಗಿಲ್ಲ. ಇಷ್ಟೊತ್ತು ಕೂಡ ನೀವು ಸಂಯಮದಿಂದ ಕೂತಿದ್ದೀರಾ ಅಂದರೆ ಇದೇ ಒಂದು
ಟಾಲರೆನ್ಸ್, ತಾಳ್ಮೆಯ ಒಂದು ಡೆಮೋ ಅಂತೇಳಿ, ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅಂತೇಳಿ ಅನೇಕ ಜನ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಇಲ್ಲ ಕಾರಣ ಅರ್ಧ ಗಂಟೆ ಹಿಡಿದಿಡಕ್ಕೆ ಸಾಧ್ಯ ಇಲ್ಲ ಕಾರಣ ಜನಗಳ ಮನಸ್ಸನ್ನ ಅಂತೇಳಿ. ಬಟ್ ಸತ್ವ ಇದ್ರೆ ಖಂಡಿತವಾಗಿ ಅದಕ್ಕೊಂದು ಬೆಂಬಲ ಇರುತ್ತೆ ಅನ್ನಲಿಕ್ಕೆ ನಿಮ್ಮ ತಾಳ್ಮೆಯ ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಹನೆಗೆ ಸಂಬಂಧಪಟ್ಟಂಗೆ, ತಾಳ್ಮೆಗೆ ಸಂಬಂಧಪಟ್ಟಂಗೆ ಬಾರ್ಬಾರ್ ನಿದರ್ಶನಗಳಿದೆ. ಒಂದು ಎರಡೆರಡು ಮಾತುಗಳನ್ನು ಮಾತ್ರ ಹೇಳಿ ಇವತ್ತಿನ ವಿಷಯ ಆ ಸಬ್ಜೆಕ್ಟಿಗೆ ಅಪಚಾರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರಾಯಶಃ ಬದುಕಿನ ನಿಜವಾದಂಥ ಶ್ರೀಮಂತಿಕೆ ಇರ್ತಕ್ಕಂಥದ್ದೇ ತಾಳ್ಮೆಯಲ್ಲಿ ಅಂತೇಳಿ. ಬಂಧುಗಳೇ, ನಾವೆಲ್ಲರೂ ಗಂಭೀರ ಯೋಚನೆ ಮಾಡೋಣ. ತಾಳ್ಮೆ ನಮ್ಮಲ್ಲಿ ಇದೆಯಾ? ಹೆಂಗ್ ಕಳ್ಕೊಂತ ಇದೀವಿ ತಾಳ್ಮೆ ನಿರೀಕ್ಷೆ ಹೆಂಗ್ ಮಾಡಬೇಕು ಅನ್ಲಿಕ್ಕೆ ಮೈಯಣ್ಣ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಹಿಂದೆ ನಾವೇನಾದ್ರೂ ಲೆಟ್ರ್ ಬರೆದ್ರೆ, ನಮ್ಮ ಮಾವನಿಗೆ, ನಮ್ಮ ಅಪ್ಪನಿಗೆ, ನಮ್ಮ ಅಜ್ಜನಿಗೆ, ಇನ್ಯಾರಿಗೂ ಲೆಟ್ರ್ ಬರೆದ್ರೆ ವಾಪಸ್ ಪತ್ರ ಬರೋದಕ್ಕೆ 1 ವಾರ ಆಗ್ತಿತ್ತು, 15 ದಿವಸ ಆಗ್ತಿತ್ತಲ್ವಾ? 15 ದಿವಸ ತಾಳ್ಮೆಯಿಂದ ನಿಂತು ಕಾದು ಕುಳಿತು ಆ ರೆಸ್ಪಾನ್ಸ್ ನಿರೀಕ್ಷೆ ಮಾಡ್ತಾ ಇದ್ವಿ. ಏನ್ ತಾಳ್ಮೆ ಅಲ್ವಾ? ಅವರಿಂದ ಪತ್ರ ಬರುತ್ತೆ ಅಂದ್ರೆ ಆ ಪತ್ರ ನಿರೀಕ್ಷೆ ಮಾಡ್ತಾ 15 ದಿವಸ ತಾಳ್ಮೆಯಿಂದ ಇರ್ತಿದ್ವಿ. ಈಗ ಎಷ್ಟು ತಾಳ್ಮೆ ಕೆಟ್ಟಿದ್ದೀವಿ ಅಂದ್ರೆ, ನಾನು ರೋನಿಗೆ ಫೋನ್ ಮಾಡ್ತೀನಿ, 1 ನಿಮಿಷ ರಿಸೀವ್ ಮಾಡಿರೋದು ಲೇಟ್ ಆಯ್ತು ಅಂದ್ರೆ ನಾನು ತಾಳ್ಮೆ ತಪ್ಪಿಡ್ತೀನಲ್ಲ. ನಾನು ಚಂದನ್ ಅವ್ರಿಗೆ ಫೋನ್ ಮಾಡ್ತೀನಿ, 5 ನಿಮಿಷದೊಳಗೆ ವಾಪಸ್ ರಿಸೀವ್ ಮಾಡ್ಕೊಂಡು ತಾಳ್ಮೆ ಕಳ್ಕೊಂತೀನಲ್ಲ. ಬಂಧುಗಳೇ, ಇವತ್ತಿನ ತುರ್ತು ಅಗತ್ಯ ಇರ್ತಕ್ಕಂಥದ್ದು ಆ ತಾಳ್ಮೆಯ ಪರಿಭಾಷೆಯಲ್ಲಿ ಅಂತೇಳಿ, ಆ ತಾಳ್ಮೆಯನ್ನು ಹುಟ್ಟಾಗ್ತಕ್ಕಂಥ ನಿಟ್ಟಿನಲ್ಲಿ ಅಂತೇಳಿ. ಆ ತಾಳ್ಮೆ ನಮ್ಮಲ್ಲಿ ಬರಬೇಕು ಅಂದ್ರೆ ನಮ್ಮೊಳಗಡೆ ಇರ್ತಕ್ಕಂಥ ಕೋಪ ಸ್ವಲ್ಪ ತಣ್ಣು ಮಾಡ್ಬೇಕಲ್ಲ, ಅದನ್ನ ಸಪ್ರೆಸ್ ಮಾಡ್ಬೇಕಲ್ಲ, ಆಗ ಮಾತ್ರ ತಾಳ್ಮೆ ನಮ್ಮೊಳಗಡೆ ಬೆಳೆಯುತ್ತೆ ಅಂತೇಳಿ. ಗೊತ್ತಾ ನಿಮಗೆ? ಇಂಗ್ಲೀಷಲ್ಲಿ ಒಂದು ಮಾತಿದೆ, ಗೊತ್ತಾ ನಿಮಗೆ? ಏನು ಹೇಳಿಯೋದು? ಅವಾಯ್ಡ್ ಆ್ಯಂಗರ್. ಆ್ಯಂಗರ್ ಅಂದ್ರೆ ಗೊತ್ತಾ? ANGER, ಆ್ಯಂಗರ್ ಅಂದ್ರೆ ಕೋಪ ಅಂತೇಳಿ. ಅವಾಯ್ಡ್ ಆ್ಯಂಗರ್ ಬಿಕಾಸ್ ಜಸ್ಟ್ ಇಟ್ ಈಸ್ 1 ಲೆಟರ್ ಅವೇ ಫ್ರಮ್ ಡೇಂಜರ್. ಆ್ಯಂಗರ್ನು ಡೇಂಜರ್ನು ಬರೀರಿ, ಎಷ್ಟು ವ್ಯತ್ಯಾಸ? ಒಂದೇ ಲೆಟರ್ ಅಲ್ಲ, ಪಕ್ಕದಲ್ಲೇ ಇದೆ ಅಲ್ವಾ? ಅವಾಯ್ಡ್ ಆ್ಯಂಗರ್ ಬಿಕಾಸ್ ಜಸ್ಟ್ ಇಟ್ ಈಸ್ 1 ಲೆಟರ್ ಅವೇ ಫ್ರಮ್ ಡೇಂಜರ್ ಅಂತೇಳಿ. ಈ ಸತ್ಯ ನಾವು ಇವತ್ತು ಇಂಗ್ಲೀಷ್ ಗಾದೆಯಲ್ಲಿ ಓದ್ತೀವಿ. 12ನೇ ಶತಮಾನದ ದ್ರಷ್ಟಾರ ಬಸವಣ್ಣ ಗೊತ್ತಾಗ್ಬಿಟ್ಟಿತ್ತಲ್ರಿ. ಎಸ್, ನಿನ್ನೊಳಗಡೆ ತಾಳ್ಮೆ ಬರಬೇಕು ಅಂದ್ರೆ ಫಸ್ಟ್ ಕೋಪ ಕಡಿಮೆ ಮಾಡಬೇಕು ಅಂತೇಳಿ ಏನ್ ಸೂತ್ರ ಕೊಡ್ತಾರ ಅವರು? ತನಗೆ ಮುನಿವರೆಂದು ತಾನೇಕೆ ಮುನಿಯಲಯ್ಯ, ಅವರಿಗಾದ ಹಾಗೆ ತನಗಾದ ಚೇಗೆ, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ತನ್ನ ಮನದೊಳಗಡೆ ಕಿಚ್ಚು ತನ್ನ ಮನೆಯ ಸುಡುವುದಲ್ಲದೆ ನೆರೆಮನೆಯ ಸುಡುವುದೇ ಕೂಡದ ಸಂಘ ಅಂತೇಳಿ. ತಾಳ್ಮೆ ಪಾಠ ಇದೆಯಲ್ವಾ? ಸಹನೆ ಪಾಠ ಇದೆಯಲ್ವಾ? ಎಷ್ಟು ಬೇಕು ನಿಮಗೆ ವಚನ ಸಾಹಿತ್ಯದಲ್ಲಿ ಸಹನೆ ಪಾಠ, ಎಷ್ಟು ಬೇಕು ನಿಮಗೆ ತಾಳ್ಮೆ ಪಾಠ? ಇಂಥ ಅದ್ಭುತವಾದಂಥ ಎಲ್ಲರೂ ಬರೀ ವಚನಕಾರ ಅಷ್ಟೇ ಅಲ್ಲ, ಪ್ರಾಯಶಃ ಕನಕದಾಸರಾದಿಯಾಗಿ ಕುವೆಂಪುರವರ ನಿಮಗೆ ನೆಕ್ಸ್ಟ್ ಒಂದ್ಸರಿ ಹೇಳ್ತೀವಿ. ಬಟ್ ನಾವು ಒಂದು ಈ ಭ್ರಮೆಯಿಂದ ಬರೋಣ. ಏನು ಬದುಕಿನ ಸತ್ವ ಅಂದ್ರೆ ನಂದೇ ಶ್ರೇಷ್ಠ, ವಚನ ಬಿಟ್ಟು ಬೇರೆ ಇಲ್ಲ, ಇವ್ರು ಬಿಟ್ಟು ಬೇರೆ ಇಲ್ಲ ಅಂತಕ್ಕಂಥದ್ದೆಲ್ಲ ನಮ್ಮ ಅರಿವಿನ ಹಾರ ವಿಸ್ತಾರ ಆಗಬೇಕು ಅಂದ್ರೆ ಎಲ್ಲ ದಾರ್ಶನಿಕರು ಹೇಳಿರ್ತಕ್ಕಂಥ ಒಂದು ಆ ಮಗ್ಲಿ ನಾವು ಪ್ರವೇಶ ಮಾಡಬೇಕು ಅಂತೆ. ಹೋದ ವರ್ಷ ನನ್ನ ಸಿದ್ಧಾಂತ ಶಿಖಾಮಣಿ ಮೇಲೆ ಪ್ರವಚನ ಮಾಡಿದ್ದೆ. ಬಹಳ ಜಗತ್ಗಳು ಫೋನ್ ಮಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರ ಆ ಸಿದ್ಧಾಂತ ಶಿಖಾಮಣಿ. ಎಸ್, ನೋಡ ನಮ್ಮ ಅಲ್ಲಮಪ್ರಭು ಹೇಳಿರ್ತಕ್ಕಂಥ ಸಿದ್ಧಾಂತದಲ್ಲಿ ಏನಿದೆ, ಸಿದ್ಧಾಂತ ಶಿಖಾಮಣಿಯಲ್ಲಿ ಏನಿದೆ, ಬಸವಣ್ಣವ್ರು ಹೇಳಿರೋದ್ರಲ್ಲಿ ಏನಿದೆ, ಕನಕದಾಸರಲ್ಲಿ ಹೇಳಿರ್ತಕ್ಕಂಥದ್ದು ಏನಿದೆ ಅಂತೇಳಿ ನೋಡ್ತಾ 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 ನಮ್ಮ ಒಳಗಳನ್ನು ವಿಸ್ತಾರ ಮಾಡ್ಕೋಬೇಕಲ್ಲ. ಆ ಕಾರಣಕ್ಕೆ ಸಂಕುಚಿತ ಭಾವದಿಂದ ಹೊರಗೆ ತರ್ತಕ್ಕಂಥದ್ದೇ ಶರಣ ಸಾಹಿತ್ಯದ ಮೂಲ ಉದ್ದೇಶ ಅಂತೇಳಿ. ಈ ಜಗತ್ತಿನ ಫ್ರೀ ಥಿಂಕರ್ ಬಸವಣ್ಣ ಅಂತೇಳಿ ನಾನು ಹೇಳಿದ್ದೆ ಸತ್ಯ ಅಂತೇಳಿ ಎಂದೂ ಕೂಡ ಹೇಳಿಲ್ಲ. ಅವ್ರವ್ರು ಎಲ್ಲರೂ ಕೂಡ ಜಸ್ಟ್ ಒಂದು ಮೆಸೇಜ್ ಕೊಡ್ತಾನೆ, ವಿವೇಕ ಮತ್ತು ವಿವೇಚನೆಯನ್ನು ಜನಗಳಿಗೆ ಬಿಡ್ತಾನೆ ಅಂತೇಳಿ. ಅಂತ ಅದ್ಭುತವಾದಂಥ ಸರ್ಕಲ್ ಇದೆ. ಬಾಕಿಯು ಆಮೇಲೆ ಹೇಳ್ತೀನಿ. ತಾಳ್ಮೆಗೆ ಸಂಬಂಧಪಟ್ಟಂತ ಒಂದು ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ಯಾವುದು ಅಂತೇಳಿ ನೀವೆಲ್ಲ ಓದಿರ್ತೀರ, ಕೇಳಿರ್ತೀರ. ತಾಯಿ ಅಕ್ಮಾದೇವಿ, ನಮ್ಮ ಶಿವಣ್ಣ ಹೇಳಿದ್ರಲ್ಲ, ವಚನ ಸಾಹಿತ್ಯದಲ್ಲಿ 12 ಶತಮಾನದಲ್ಲಿ 900 ವರ್ಷಗಳ ಹಿಂದೆ ಈ ಮಹಿಳಾ ಪ್ರಾತಿನಿಧ್ಯವನ್ನ ಕೊಟ್ಟಿರ್ತಕ್ಕಂಥ ಪ್ರಥಮ ನೆಲ ನಮ್ಮ ನೆಲ ಅಂತೇಳಿ. ಒಬ್ಬರಲ್ಲ, ಅಲ್ಲಿ 38 ಜನ ಮಹಿಳಾ ಬರಗಾರ್ತಿಯರು. ಅಕ್ಮಾದೇವಿ ಇರ್ಬೋದು, ಗೊಗ್ಗವೇ ಇರ್ಬೋದು, ಕಾಳವೇ ಇರ್ಬೋದು, ಎಷ್ಟು ಜನ ರೀ, ಅನೇಕ ವಚನಕಾರ ಇರ್ತಕ್ಕಂಥ ವಚನದಲ್ಲಿ ತಾಳಿದ ಒಂದು ಬಾಳಿ ಅನ್ನೋದಕ್ಕೆ ಈ ವಚನ ನಮ್ಗೊಂದು ಗೈಡ್ಲೈನ್, ನಮ್ಗೊಂದು ಏನು ಅದ್ಭುತವಾದಂಥ ಸೂತ್ರ ಅಂದ್ರೆ ಆ ತಾಯಿ ಒಂದು ವಚನ ಬರೀತಾಳೆ. ಏನ್ ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರಳಿಗೆ ಅಂಜಿದೊಡೆಯಂತೆಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತೆಯ್ಯ. ಚನ್ನಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಅರ್ಥವಾಯ್ತಾ ನಿಮಗೆ? ಈಗ ಹೋಗಿ ಮನೆ ಚೆಕ್ ಮಾಡಿ, ಯಾವ ನಿಮ್ಮ ಮಕ್ಕಳಿಗೆ ಈ ವಚನನ ಯಾವ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಈ ಮಗು ಹೃದಯದಲ್ಲಿ ರಿಂಗಣಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನ ಚಿಂತೆ ಮಾಡ್ಬೇಕಲ್ವ ನೀವು ಅಂತೇಳಿ. ಇದಕ್ಕಿಂತ ಸಮಾಧಾನದ ಪಾಠ ಬೇಕೇನ್ರಿ? ಇಂಥ ಎಲ್ಲ ಸ್ತರದಲ್ಲಿರ್ತಕ್ಕಂಥ ಸತ್ಯ ಮತ್ತು ಸತ್ತುಗಳನ್ನ ಹೊಂದಿರತಕ್ಕಂಥ ವಿಶಿಷ್ಟ ಪರಂಪರೆ ನಮ್ಮದು ಅಂತೇಳಿ. ಅದು ವಚನ ಪರಂಪರೆ, ಶರಣ ಪರಂಪರೆ, ದಾಸ ಪರಂಪರೆ, ಸಾಹಿತ್ಯದ ಪರಂಪರೆ, ಜನಪದರ ಪರಂಪರೆ ಎಲ್ಲವೂ ಕೂಡ ನಮ್ಗಿಂತ ಸತ್ವ ಕಟ್ಕೊಟ್ಟಿದೆಯಲ್ಲ.
ಅದನ್ನ ನಮ್ಮ ಬಾಳ ಬುದ್ಧಿಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ತಯಾರಾಗ್ರಿ. ಕಡೆಗೆ ನೀವೆಲ್ಲ ಒಂದು ಪ್ರಶ್ನೆ ಕೇಳಬೇಕು. ವಿಶೇಷವಾಗಿ ಮಹಿಳೆಯರು ಬಂದಿದ್ದೀರಾ ಅಂದ್ರೆ ನಮ್ಮ ಶಿವಣ್ಣ ಅದನ್ನ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಿಮ್ಮಿಂದ ಒಂದು ರಿಯಾಕ್ಷನ್ ಬೇಕು, ನಿಮ್ಮಿಂದ ಒಂದು ಪ್ರಶ್ನೆ ಬೇಕು. ಪ್ರಾಯಶಃ ಈ ಪ್ರಶ್ನೆ ಮಾಡ್ತಕ್ಕಂಥದ್ದು ಸಮಾಜದ ಜೀವಂತಿಕೆಯ ಲಕ್ಷಣ ಅಂತೇಳಿ. ಹಾಗಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು, ನಿಮ್ಮ ಅಭಿಪ್ರಾಯ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮಿಂದ ಬರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಕಡೆಯ ವಚನ ಡೆಫಿನೆಟ್ ಆಗಿ ಈ ವಚನದೊಂದಿಗೆ ನನ್ನ ಮಾತು ಮುಕ್ತಾಯ ಆಗುತ್ತೆ. ಅವ್ರಾಗಲೇ ಹೇಳಿದ್ರಲ್ಲ, ಎಲ್ಲ ಹೇಳು, ನಾನು, ನನ್ನ ಹೆಂಡತಿ, ನನ್ನ ಮನೆ ಸಂಸಾರ ಇಷ್ಟೇನಾ, ಎಲ್ಲ ಮೀರಿದ್ದಿದೆ ಅನ್ನಲಿಕ್ಕೆ ಮೋಳಿಗೆ ಮಾರಯ್ಯ ಅಂತಕ್ಕಂಥ ಒಬ್ಬ ವಚನಕಾರ. ಅವನು ಯಾರು ಗೊತ್ತಾ ನಿಮಗೆ? ಕಾಶ್ಮೀರದಲ್ಲಿದ್ದಂಥ ಒಂದು ಭೂಪಾಲ ಮಹಾದೇವ ಭೂಪಾಲ ಅಂತೇಳಿ ಅಲ್ಲಿದ್ದಂಥ ರಾಜ. ಆ ರಾಜ ಇವತ್ತೆಂಗೆ ನೀವು ನನ್ನ ಪ್ರವಚನ ನಡೀತಾ ಇದೆ, ಏನೋ ಸಂಗೀತ ನಡೀತಾ ಇದೆ ಅಂತೇಳಿ ಈ ಅಭಿಯಾನಕ್ಕೆ ಕೆಲಸ ಎಲ್ಲ ಬಿಟ್ಟು ಬರ್ತಿರಲ್ಲ, ಅವನೇನ್ ಮಾಡ್ದ? ಅವನು ರಾಜರ ಅಧಿಕಾರ ರಾಜ್ಯನೇ ತೊರೆದು ಬಂದ್ಬಿಟ್ಟ. ಆಶ್ಚರ್ಯ ಅಲ್ವೇ? ಬಸವಣ್ಣ ಕಲ್ಯಾಣದಲ್ಲಿಂದ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಅಲ್ಲಿಗೆ ಹೋಗಬೇಕು ಅಂತೇಳಿ ಇಡೀ ರಾಜ್ಯದ ಅಧಿಕಾರವನ್ನು ತೊರೆದು ಕಲ್ಯಾಣಕ್ಕೆ ಬಂದ್ಬಿಡ್ತಾನೆ. ಅಲ್ಲೊಂದು ಕಾಯಕ ಮಾಡ್ತಾನೆ. ಏನ್ ಗೊತ್ತಾ ನಿಮಗೆ? ಸೌದೆ ಕಡ್ಕೊಂಬಂದು ಸೌದೆ ಕಟ್ಟಿಗೆ ಕಾಯಕ ಮಾಡ್ತಕ್ಕಂಥ ಕಾಯಕದಲ್ಲಿ ನಿರತಾಗ್ತಾನೆ. ಮಹಾರಾಜ ಏನ್ ವಿಶೇಷ, ಕಾಶ್ಮೀರದ ಮಹಾರಾಜ ಇಲ್ಲಿ ಬಂದು ಕಾಯಕ ಮಾಡ್ತಾನೆ. ಅವನ ಜೀವನದ ಅನುಭವದಲ್ಲಿ ಗಳಿಸಿದಂತ ಪ್ರಜ್ಞೆಯನ್ನು ಬಳಸಿ ಒಂದು ವಚನ ಬರೀತಾನೆ. ನಮಗೆಲ್ಲ ಅದೊಂದು ವಚನ ಸಾಕ ಅಂತೇಳಿ. ಯಾವುದು ಗೊತ್ತಾ ವಚನ? ಹೆಂಗಿದೆ ಅಂದ್ರೆ, ಆನೆ ಭಂಡಾರ ಲಕ್ಷ್ಮಿ ಇದ್ದೊಡೇನೋ. ನಮ್ಮ ಹತ್ರ ಆನೆ ಇದೆಯಪ್ಪ, ಅವನ ಹತ್ರ ಇತ್ತು, ಭಂಡಾರ ಇತ್ತು, ಲಕ್ಷ್ಮಿ ಎಲ್ಲದೂ ಇತ್ತಲ್ಲ, ಬೇಕಾದಷ್ಟು ಇತ್ತಲ್ವಾ. ನೋಡಿ ಅವ್ರ ವಚನ, ಆನೆ ಭಂಡಾರ ಲಕ್ಷ್ಮಿ ಇದ್ದೊಡೇನೋ, ತಾನು ಉಣ್ಣುವುದು ಬಡಿ ಎಕ್ಕಿ. ಇಲ್ಲಪ್ಪ, ಅಲ್ಲಿ ಕ್ವಿಂಟಾಲ್ ಗಟ್ಟಲೆ 1000 ಕ್ವಿಂಟಾಲ್ ಎಲ್ಲ ಎಕ್ಕಿ ಇರೋದು, ಅಷ್ಟು ಅನ್ನ ಉಣ್ಣಕ್ಕಾಗತ್ತ ಅವನು? ಅಷ್ಟು ರಾಜ ಇದ್ರು ಕೂಡ ತಾನು ಉಣ್ಣುವುದು ಬಡಿ ಎಕ್ಕಿ, ತಾನು ಕುಡಿಯುವುದು ಒಂದು ಹಸುವಿನ ಹಾಲು. ರಾಜ ಅಂದ್ಮೇಲೆ 1000 ರಸ ಇರ್ತವೆ, ಹಸುಗಳನ್ನೆಲ್ಲ ಕುಡಿಯಕ್ಕಾಗತ್ತಾ? ಇಲ್ಲ, ನಾನಲ್ಲಿ ಕುಡಿಯುವುದು ಒಂದು ಹಸುವಿನ ಹಾಲು. ಮಲಗುವುದು ಅರ್ಧ ಮಂಚ. ಇಲ್ಲಪ್ಪ, 5 ಬೆಡ್ರೂಮ್ ಇದೆ, 5 ಬೆಡ್ರೂಮ್ ಅಲ್ಲಿ ಮಲಗ್ತೀವ? ಒಂದು ದೊಡ್ಡ ಕಾಟ್ ಇದೆಯಪ್ಪ, ಕಾಟ್ ಹಾಕ್ಲಿಕ್ಕೆ ಮಲಗ್ತೀವ? ನೋಡಿ, ಕಲ್ಪು ಸ್ವಾನುಭೂತ ನೋಡಿ. ತಾನುಂಬುದು ಪಡಿಯಕ್ಕಿ, ತಾನು ಕುಡಿಯುವುದು ಒಂದು ಹಸುವಿನ ಹಾಲು, ತಾನು ಮಲಗುವುದು ಅರ್ಧ ಮಂಚ. ಈ ಉರುಳಿಲ್ಲದ ಸಿರಿಯ ನೆಚ್ಚಿಕಿಡಬೇಡ. ಗೊತ್ತಾ ನಿಮಗೆ ಸಂಪತ್ತು ಅನ್ನೋದು? ಇದೇ ಹಿಂದ್ಗಡೆ ಬರಲ್ಲ. ತಾ ಸತ್ತ ಮೇಲೆ ಪತಿ ಮತ್ತಾರದು ಸಂಘ, ಒಡವೆ ಇನ್ನೇನೊಪ್ಪದು, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಆರೂ ಇಲ್ಲ ಕಾಣ ಕಳಂಕ ಮಲ್ಲಿಕಾರ್ಜುನ, ಕಳಂಕ ಮಲ್ಲಿಕಾರ್ಜುನ ಅಂತೇಳಿ. ಸಾವಿನ ಜೊತೆ ಯಾರು ಬರ್ತಾರೇನ್ರಿ? ಈ ಜಗತ್ತಿನಲ್ಲಿ ಯಾರು ಇಲ್ಲ ಕಾರಣ ನನ್ನ ಮನೆ ತಾಂಡೋದೆ, ನಾನು ಕೋಟಿ ದುಡ್ಡು ನನ್ನ ಸಮಾಧಿ ಒಳಗೆ ಇಟ್ಟು ಕಳಿಸಿದ್ದೀನಿ, ನನ್ನ ಬಂಗಾರ ಎಲ್ಲ ನನ್ನೊಳಗೆ ಇಟ್ಟು ಕಳಿಸೀನಿ, ಎಲ್ಲರೂ ಇದೆಯಾ? ಲೋಕಸತ್ಯ ಗೊತ್ತಲ್ಲ ನಿಮಗೆ? ಆದ್ರೂ ಕೂಡ ಪ್ರಾಯಶಃ ಈ ನಶ್ವರವಾದಂಥ ಸಿರಿ ಬಗ್ಗೆ ನಾವು ಓಡಾಡ್ತೀವಲ್ರಿ, ಹೋರಾಟ ಮಾಡ್ತೀವಲ್ರಿ. ಪ್ರಾಯಶಃ ಇಂಥ ಅದ್ಭುತವಾದಂಥ ಒಂದು ರಸಧಾರೆ ಇರ್ತಕ್ಕಂಥ ಸಾಹಿತ್ಯ ನಮ್ಮ ಸಾಹಿತ್ಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಪ್ರಾಯಶಃ ಇಂಥ ವಿಶಾಲ ಪ್ರಪಂಚ ಕಡೆ ಸಾಗಲಿಕ್ಕೆ ನಮ್ಮ ಈ ಪ್ರವಚನ ಮಾಲಿಕೆ ಒಂದು ನೈಜ ಪ್ರೇರಣೆಯನ್ನು ನೀಡಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಈ ಸಾವಿಗೆ ಸಂಬಂಧಪಟ್ಟ ಮೊನ್ನೆ ಒಂದು ಟ್ರ್ಯಾಕ್ ಕಳಿಸಿದ್ದೆ ನಾನು. ಯಾರಿಗೆ? ನಮ್ಮ ಚಂದನ್ ಅವರಿಗೆ. ಅದ್ಭುತವಾದ ಗೀತೆ ಅದು ದಾಸರ ಗೀತೆ, ಅದು ದಾಸರ ವಾಣಿ, ಅದು ಟ್ರ್ಯಾಕ್ ಸಮೇತ ಕಳಿಸಿದ್ದೆ, ಕಲ್ತ್ಕೊಂಡ್ಬರ್ಬೇಕು ಅಂತೇಳಿ. ನಾನು ಆಡಿರ್ತಕ್ಕಂಥ ಮಾತಿಗೆ ಪೂರಕವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಕಣ್ಣೀರೆಲ್ಲರೂ ಕೂಡ ಯಾವ ಅವ್ರ ವಿಚಾರಧಾರೆಗಳನ್ನ ಮನೋಇಂಗಿತವನ್ನು ವ್ಯಕ್ತಪಡಿಸಿದ್ರು ಅವೆಲ್ಲವೂ ಕೂಡ ಪೂರಕವಾಗಿರ್ತಕ್ಕಂಥ ಅದ್ಭುತವಾದ ಗೀತೆ. ಅಲ್ಲಲ್ಲ ನಿಂತು ಮಾತಾಡಬೇಡಿ. ಈ ಗೀತೆಯ ಪ್ರತಿಯೊಂದು ಸಾಲು, ಪ್ರತಿಯೊಂದು ಸತ್ವ ಮತ್ತು ತತ್ವ ನಮ್ಮೊಳಗಡೆ ಇಳಿಬೇಕು, ಇಳಿಯುತ್ತೆ ಅಂತಕ್ಕಂಥ ಖಾತ್ರಿ ಇದೆ. ನನ್ನ ಮಾತಿಗೆ ಪೂರಕವಾದಂಥ ಈ ಹಾಡನ್ನು ಕೇಳಿ ಇದಾದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಸಂವಾದ ಪ್ರಾರಂಭ ಆಗುತ್ತೆ. ನಮ್ಮ ಶಿವಣ್ಣರು ಹೇಳ್ದಂಗೆ ನಮ್ಮ ಜಯಕಾರಿದ್ದಾರೆ, ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೀವು ಯಾರಾದರೂ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಒಂದು ಪ್ರಶ್ನೆಗಳಿಗೆ ಕೇಳಬಹುದು. ಈ ಹಾಡನ್ನು ದಯಮಾಡಿ ಕೇಳಿ. ಇದೊಂದು ಒಂದು 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 ಮಾಸ್ಟರ್ ಪೀಸ್ ಇದ್ದಂಗೆ ಅಂತೆ. ನಾನು ಮೊನ್ನೆ ಅಷ್ಟೇ ಕೇಳಿದೆ, ತುಂಬ ಶ್ರದ್ಧೆಯಿಂದ ಕಲಿತು ಬಂದಿದ್ದಾರೆ. ಇದರೊಂದಿಗೆ ಇಷ್ಟು ತಾಳ್ಮೆಯಿಂದ ಕೂತಂತ ನಿಮಗೆಲ್ಲ ವಂದಿಸ್ತಾ, ಇಂಥ ವಿಶೇಷವಾದಂಥ ರಸಗಳಿಗೆ ನಿರ್ಮಾತೃವಾಗಿರ್ತಕ್ಕಂಥ ನಮ್ಮ ಶಿವಣ್ಣ ಅವರಿಗೆ, ಶಿವಕುಮಾರ್ ಅವರಿಗೆ ನಾವೇನು ಕೇಳಕ್ಕೆ ಸಾಧ್ಯ? ಭಗವಂತ ಬಾಳ್ ಬಂಗಾರ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಬಯಸಿದಂಥ ಎಲ್ಲ ಸದಿಚ್ಛೆಗಳು ಕೂಡ ನೆರವೇರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ಅವರೆಲ್ಲ ಬಂದ್ಬಿಟ್ಟು ಅವ್ರ ಬಂಧು ಬಾಂಧವರು, ಆ ಗದ್ದೆ ಮನೆಯವರು, ಸುತ್ತಮುತ್ತ ನೆಂಟರುಗಳೆಲ್ಲ ಬಂದು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ರಲ್ಲ. ನಾವೇ ಹಬ್ಬ ಮಾಡ್ಕೊಂಡು ನಾವೇ ಹೋಳಿಗೆ ಊಟ ಮಾಡೋದು ದೊಡ್ಡದಲ್ಲ ರೀ. ಆ ಸುಖ ಅಂತಕ್ಕಂಥದ್ದು ಏನಿದೆ, ಸಂತೋಷ ಅಂತಕ್ಕಂಥದ್ದು ಏನಿದೆ, 4 ಜನತೆ ಹಂಚ್ತೀವಲ್ಲ, ಹಂಚದ್ರಲ್ಲಿ ಸಿಗ್ತಕ್ಕಂಥ ಸುಖವೇ ಬೇರೆ ಅಂತೆ, ಆ ಸಂತೋಷವೇ ಬೇರೆ ಅಂತೆ. ಹಾಗಾಗಿ ಕೂಡಿ ಬಾಳ್ತಕ್ಕಂಥದ್ರಲ್ಲಿ, ಹಂಚಿ ಉಣ್ತಕ್ಕಂಥದ್ರಲ್ಲಿ ಒಂದು ಸುಖ ಇದೆ ಅಂತಕ್ಕಂಥ ಸತ್ಯ ಇವತ್ತಿನ ಕಾರ್ಯಕ್ರಮದಿಂದ ವ್ಯಕ್ತವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಭಗವಂತನಲ್ಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಎಲ್ಲರೂ ಹೇಳ್ದಂಗೆ ನಾನು ಮೂಲತಃ ಒಬ್ಬ ದೊಡ್ಡ ಒಂದು ರೋಗಿನೇ. ನಾನು ಎಲ್ಲ ಕಾಯಿಲೆಗಳು ಕೂಡ ನನ್ನೊಳಗಡೆ ಇದ್ದಾವೆ ಅಂತೇಳಿ. ಅಷ್ಟಾದರೂ ಕೂಡ ಇಂಥ ನುಡಿ ಸೇವೆಗೆ ಬೇಕಾದಂಥ ಒಂದು ತಾಕತ್ತನ್ನು, ಶಕ್ತಿಯನ್ನು ಭಗವಂತ ನನಗೆ ಕರುಣಿಸಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಯಾರು ನಮ್ಮ ಆರಾಧ್ಯರು ಮಾಡಿರಲ್ಲ, ಪ್ರಾಯಶಃ ಅದಕ್ಕೆ ನಮ್ಮ ಕನ್ನಡದವ್ರು ಹೇಳ್ತಾ ಇದ್ರು, ಅಣ್ಣ 1 ತಿಂಗಳು ಮಟ್ಟಿಗೆನ ಅಥವಾ ಪರ್ಮನೆಂಟ್ ಆಗ ಅಂತೇಳಿ.
ಇಲ್ಲ 1 ತಿಂಗಳ ಮಟ್ಟಿಗೆ ಎಲ್ಲ ಪ್ರಾಯಶಃ ನಮ್ಮ ಕಸು ಇರೋವರೆಗೆ ಈ ನುಡಿಯಾನ ಅಂತಕ್ಕಂಥದ್ದು ನುಡಿ ಸೇವೆ ಅಂತಕ್ಕಂಥದ್ದನ್ನ ಮುಂದುವರಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ನನ್ನೇ ಗಳಿಕೆ ಅಲ್ಲ, ದೈವಬಲ ಇಡೀ ನಾಡಿನ ಆ ಸಂತ ಪರಂಪರೆಯ ಪ್ರತೀಕವಾಗಿರ್ತಕ್ಕಂಥ ಪೂಜ್ಯ ಗುರು ಪರಂಪರೆ. ಅದು ಯಾವುದೇ ಮಠ ಆಗಿರ್ಬೋದು, ಅದು ಬಾಳೆಹೊನ್ನೂರು ಆಗಿರ್ಬೋದು, ಸಿರಿಗೆರೆ ಆಗಿರ್ಬೋದು, ಸುತ್ತೂರು ಆಗಿರ್ಬೋದು, ಕೆರಗೋಡಿ ಆಗಿರ್ಬೋದು, ಎಳ್ನೋಡು ಆಗಿರ್ಬೋದು, ಇಡೀ ನಾಡಿನಲ್ಲಿರ್ತಕ್ಕಂಥ ಅಖಂಡ ಮಠದ ಆ ಗುರುವಿನ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ನನಗೆ ಇನ್ನಷ್ಟು ಕೂಡ ಚೇತನವನ್ನು ಕರುಣಿಸಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಪ್ರಾಯಶಃ ಇಂಥ ವಿಚಾರದ ಸಮಾರಂಭಗಳಿಗೆ ಬರ್ತಕ್ಕಂಥ ಬುದ್ಧಿ ಇನ್ನೂ 3 ಕಾಲ ನಿಮ್ಮಲ್ಲಿ ಹಾಗೇ ಇರಲಿ. ನೆಕ್ಸ್ಟ್ ಒಂದು ಕಾರ್ಯಕ್ರಮ ಯಾವುದೋ ಒಂದು ಬಡಾವಣೆಯಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ರಸ್ತೆಯಲ್ಲಿ ಆಗ್ತಾ ಇದೆ ಅಂದರೆ ನೀವಷ್ಟೇ ಅಲ್ಲ, ಮಕ್ಕಳು ಮರಿನೆಲ್ಲ ಕರ್ಕೊಂಬರ್ತಕ್ಕಂಥ ಇನ್ನೂ ವೈಶಾಲ್ಯತೆ ಇದೆಯಲ್ಲ ನಿಮ್ಮಲ್ಲಿ ಬೆಳೆದಿ ಅಂತಕ್ಕಂಥ ಆಶಯದ ಮಾತುಗಳೊಂದಿಗೆ ನಿಮಗೆಲ್ಲ ಶುಭಕಾಮನೆಗಳನ್ನು ಎಲ್ರಿಗೂ ಅಭಿನಂದನೆ ಹೇಳ್ತಾ ಕೈ ಜೋಡಿಸಿರ್ತಕ್ಕಂಥ ನಮ್ಮ ರೋಹನ್ ಭಾರ್ಗವಪುರಿ ಅದ್ರ ಜೊತೆ ನಮ್ಮ ಗಾಯನ ತಂಡ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸಿ ಆ ಗೀತೆಗೆ ಅನುವು ಮಾಡಿಕೊಡ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಮನೆದೆಡೆಗೆ ಶುದ್ಧ ನುಡಿ ನೆಡೆಗೆ ಅಭಿಯಾನದ ಇವತ್ತಿನ ಶೀರ್ಷಿಕೆ ತಾಳಿದವನು ಬಾಳಿಯಾನದ ವಿಚಾರವಾಗಿ ಸುದೀರ್ಘವಾಗಿ ಎಲ್ಲ ವಿಚಾರದಲ್ಲಿ ಕುಟುಂಬ ಸಂಬಂಧ ಎಲ್ಲ ಯಾವ ಥರ ಇರಬೇಕು ಅನ್ನೋದನ್ನ ತಿಳಿಸಿ ಈ ಕಾರ್ಯಕ್ರಮದ ಮುಖಾಂತರ ಸ್ವಲ್ಪನಾರು ಬದಲಾವಣೆ ಆದರೆ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಕೊಟ್ಟಂತ ಆಗತ್ತೆ ಅಂತ ತಿಳಿಸ್ಕೊಟ್ಟಂತ ಸಾಹಿತಿ ಚಟ್ಟಳ್ಳಿ ಮಹೇಶಣ್ಣ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಧರ್ಮ ಮಾಡಿದನೆಂದು ಯಮನಿನ್ನ ಬಿಡುವುದಿಲ್ಲ, ಹಣವ ಕೂಡಿಟ್ಟು ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ನನ್ನವನೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವವರಲ್ಲ. ಬಟ್ಟೆ ಪೀತಾಂಬರ ವಸ್ತುಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ. ಜೀವ ನೀನೋಗುವಾಗ ನಿನ್ನವರ ಕಣ್ಣೀರೊಂದಿ ನೀ ಕಾಣಬೇಕಲ್ಲ. ಸಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಸಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ. ಸಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ.
ಇವತ್ತು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಕಿತ್ತು ಬೆಳೆಸು ತನ್ನತ್ತೆಂದು ಎಷ್ಟು ಚಿಂತೆ ಮಾಡಿ ಬರದೆ ಕಿತ್ತು ಬೆಳೆಸ ತನ್ನತ್ತೆಂದು ಎಷ್ಟು ಚಿಂತೆ ಮಾಡಿ ಬರದೆ ಸತ್ತು ಹೋದ ಮೇಲೆ ಆಸ್ತಿ ಯಾರಿಗಾವುದೋ ಯಾರಿಗಾವುದೋ ಯಾರಿಗಾವುದೋ. ಅದ್ಭುತ ಗಾಯನ ಮಾಡಿದಂತ ಚಂದನ್ ಅವರಿಗೆ ಧನ್ಯವಾದಗಳು. ಈಗ ಪುಟ್ಟ ಬಾಲಕ ಅದಿತ್ ಯತೀಶ್ ಅವರಿಂದ ಒಂದು ಸಣ್ಣದಾದಂತ ಒಂದು ವಚನ. ಯತೀಶ್ ಅವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮಾನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಒಳ್ಳೆ. ತುಂಬಾ ಧನ್ಯವಾದಗಳು ಅದಿತ್. ಈಗ ಇಂತಹ ಕಾರ್ಯಕ್ರಮವನ್ನ ನಡೆಸ್ಕೊಡೋದ್ರಲ್ಲಿ ಯಾವುದೇ ಸಾಹಿತ್ಯ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಸಾರ್ವಜನಿಕ ಕಾರ್ಯ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಇರುವಂತ ನಮ್ಮ ಗಾಳಿಯಲ್ಲಿ ಶಿವಣ್ಣ ಅವರು ಇದು ಅದ್ಭುತ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ. ಅವರಿಂದ ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷತೆಯ ನುಡಿ ನುಡಿಬೇಕು ಅಂತ ಕೇಳ್ಕೊಳ್ತೀನಿ. ಆಷಾಢ ಮತ್ತು ಶ್ರಾವಣ ಮಾಸದ ಮನದಡಿಗೆ ಶುದ್ಧ ನೆಡೆಗೆ ಈ ಕಾರ್ಯಕ್ರಮ ನಿನ್ನೆಯಿಂದ ಶುರುವಾಗಿದೆ. ಹೋದ್ಸಲಿ ಗದ್ದೆ ಮನೆಗೆ ಈ ಟೈಮಲ್ಲಿ ನಾನು ಹೋಗಿದ್ದೆ. ಆ ಟೈಮಲ್ಲಿ ಚಟ್ಟಳ್ಳಿ ಮಹೇಶಣ್ಣರಿಗೆ ಹೇಳಿದ್ದೆ, ಅಣ್ಣ ಮುನಿಸಲಿಗೆ ಏನಾದ್ರು ಫಂಕ್ಷನ್ ಆದರೆ ಫಸ್ಟ್ ದಿನ ನಮ್ಮನೆಗೆ ಆಗಬೇಕು ಅಂತ. ಆದರೆ 2ನೇ ದಿನ ಆಗಿದ್ದಾರೆ, ಖುಷಿಯಾಗಿದೆ. ಅದೇ ಥರ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೂಲಕ ನನಗೆ ಆತ್ಮೀಯರು ಮತ್ತು ಕೃಷಿಕರು ಹಿತೈಷಿಗಳಾದಂಥ ಚಟ್ನಳ್ಳಿ ಮಹೇಶಣ್ಣ ಬಂದರೆ ಅವರಿಗೆ ನಮ್ಮೆಲ್ಲ ಕುಟುಂಬದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ನನ್ನ ಆತ್ಮೀಯರು ಹಿತೈಷಿಗಳಾದಂಥ ಕಲ್ಮಣ್ಣಪ್ಪನವರು ಬಂದರೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನನ್ನ ಆತ್ಮೀಯರು, DCC ಬ್ಯಾಂಕ್ ಡೈರೆಕ್ಟರ್ ಆದಂಥ ಆತ್ಮೀಯರಾದಂಥ ನಿರಂಜನ್ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ಇದೆಲ್ಲ ನೆರವೇರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶಿವಣ್ಣ ಅವರು ನಮ್ಮ ಹಿತೈಷಿಗಳು, ಕುಟುಂಬದವರು, ಅವರಿಗೂ ಕೂಡ ನಮ್ಮ ಕುಟುಂಬದಿಂದ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. BC ಮಂಜಣ್ಣವರು ನನ್ನ ಆತ್ಮೀಯರು, ನನ್ನ ಕರೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡ್ಬಂದ್ರೆ ಅವರಿಗೂ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇವೆ. HM ರೇಣುಕಾರಾದ್ರು ನನ್ನ ಹಿತೈಷಿಗಳು, ನಮ್ಮ ಗುರುಗಳು. ಅವ್ರಿಗೇನೋ ಒಂಥರ ಇವತ್ತೇ ಫಸ್ಟ್ ಅನ್ಸುತ್ತೆ ಫಂಕ್ಷನಿಗೆ ಬಂದು, ಶಿವ ಏನೋ ಸುಮ್ಮನೆ ಕರಿತಾನೆ ಅನಿಸುತ್ತೆ. ಇವತ್ತು ನೋಡಿ ಇನ್ನೂ ಸುಮಾರು ಫಂಕ್ಷನಿಗೆ ಹೋಗ್ತಾರೆ ಅಂತ ನಾನು ತರ ಭಾವಿಸ್ತಾ ಇದ್ದೀನಿ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ, ಇಲ್ಲೆಲ್ಲ ಬಂದಿರೋದ ಪರವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಆತ್ಮೀಯರು, ಕಮಿಷನರ್ ಅಂತ ಅಧ್ಯಕ್ಷ ಬಸವರಾಜಣ್ಣನವರು ನನ್ನ ಹೋಗುಗಳಿಗೆ ಕರೆದು ಹೇಳಿದ ತಕ್ಷಣ ನಮ್ಮನೆಗೆ ಅದೊಂದೇ ಅಲ್ಲ, ಯಾರೇ ಹೋದ್ರು ಕೆಲಸ ಇಮಿಡಿಯೇಟ್ ಯಾವುದೇ ಜಾತಿ ಧರ್ಮ ನೋಡ್ದಲೆ ಫಸ್ಟ್ ಕೆಲಸ ಮಾಡ್ಕೊಳ್ಳೋದ್ರೆ ಅಧ್ಯಕ್ಷರು. ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತು ತಮ್ಮಣ್ಣರ ಮಿಸಸ್ ಆದಂಥ ಮಂಗಳಕ್ಕನವರು ನಮ್ಮ ಹೋಗುಡಿಗೆ ಬಂದು ತಮ್ಮಣ್ಣ ಬರ್ತೀನಿ ಅಂದ್ರು, 10:30 11 ಗಂಟೆ ಆಗುತ್ತೆ ಅವರು ಸಮೇತ ನಮ್ಮ ಬಂದಿದ್ದಾರೆ, ಹೋಗಿ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೂ ರೋಹನ್ ಭಾರದ್ವಾಜ್ ನನ್ನ ಆತ್ಮೀಯರು, ಆಮೇಲೆ ಯುವಕರು, ಕಣ್ಮಣಿ. ಈಗ ಏನಂದ್ರೆ ಯುವಕರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಈ ವಯಸ್ಸಾದವರಿಗೆ ಏನು ಮರ್ಯಾದೆ ಕೊಡ್ಬೇಕಂದ್ರೆ ರೋಹನ್ ಅಂತಾರ ಕಳ್ಕೋಬೇಕು. ಯಾವ್ದಾರ ಅಂಕಲ್ ಮನೆಗೆ ಹೋದ ತಕ್ಷಣ ಫಸ್ಟ್ ಹಿರಿಯದವರಿಗೆ ಗೌರವ ಕೊಡೋದು ರೋಹನ್ ಹತ್ರ ನಾವು ಅವ್ರು ಕಲ್ಕೋಬೇಕು. ಆ ತರ ಒಳ್ಳೆ ಹುಡುಗ, ಮುಂದೆ ಬೆಳಿಬೇಕು ಅವನು. ತಮಿಳಿಗೆ ಒಂದು ರೈಟ್ ಹ್ಯಾಂಡ್ ಇದ್ದಂಗೆ, ಅವನಿಗೂ ಕೂಡ ನಮ್ಮ ಕುಟುಂಬ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ. ಚಂದನ್ ಅವರು ಕೂಡ ಗಾಯಕರು, ನಮ್ಗೆ ಬಂದು ಹೋಗು ಗೂಡಿಗೆ ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀನಿವಾಸು ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ಮಾವನತ್ತ ರಮೇಶಪ್ಪನವರು ಹಾಗೂ ಗಿರೀಶ್ ಅವರು, ಅವರಿಗೂ ಕೂಡ ಈ ವೇದಿಕೆ ಮೂಲಕ
ಅವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮ್ಮ ಮಿಸಸ್ಗೆ. ನಗರ ಜಿಲ್ಲಾಧ್ಯಕ್ಷರು ಅವರಿಗೂ ಕೂಡ ಈ ವೇದಿಕೆ ಮೂಲಕ ಕರೀತಾ ಅವರಿಗೂ ಕೂಡ ಧನ್ಯವಾದಗಳನ್ನು. ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಲಯನ್ಸ್ ಕ್ಲಬ್ ಅವರು ಕೂಡ ಬಂದಿದ್ದಾರೆ. ಸರ್ ಅವರು ವೇದಿಕೆ ಮೇಲೆ ಬರ್ಬೇಕು ಸರ್. ನಿಮಗೂ ಕೂಡ ನಮ್ಮ ಕುಟುಂಬದಿಂದ ನಾಗರಾಳ್ ಶಿವಣ್ಣ ಕಾರ್ಯದರ್ಶಿಗಳು ಅವರು ಕೂಡ ಬರ್ಬೇಕಂತ ಕೇಳ್ಕೊಂತೀವಿ. ಬಸವರಾಜ್ ಅವರು ಕೂಡ ಕಾರ್ಯದರ್ಶಿ ಅವರು ಕೂಡ ಬರ್ಬೇಕು, ಜಿಲ್ಲಾ ಕಾರ್ಯದರ್ಶಿ. ನಿನ್ನೆ ನಡೆದಂತ ಈ 2ನೇ ದಿನ ನನಗೆ ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಚಟ್ಟಳ್ಳಿ ಮಹೇಶ್ ಅಣ್ಣವ್ರು ಲಾಸ್ಟ್ ಟೈಮ್ ಅವರು ಇದಕ್ಕೆ ದೇವನೂರಿಗೆ ಹೋದಾಗ ಶಿವ ನಿಮ್ಮಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ನಮ್ಮ ಹೋಗೋಡಿಗೆ ಮಹೇಶ್ ಅಣ್ಣವರು ಅವರು ಇತಿಹಾಸ ಹೇಳ್ಬೇಕು ಅಂದ್ರೆ ಈ ತರ ಎಲ್ಲ ಫಂಕ್ಷನ್ ಮಾಡೋದಕ್ಕೆ ಅವರಿಗೆ ಆರೋಗ್ಯ ಬರ್ತಾ ಇದೆ. ಯಾಕೆಂದ್ರೆ ಅವ್ರನ್ನ 7-8 ವರ್ಷದಲ್ಲಿ ಕಳ್ಕೋಬೇಕಿತ್ತು. ನಾನು ತಾನೇ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ತುಂಬಾ ಹುಷಾರಿದ್ದ ಟೈಮಲ್ಲಿ ಈ ತರ ಜನಪದ ಕಾರ್ಯಕ್ರಮಗಳು, ಜನಪದ ಜನಗಳಿಗೆ ಏನ್ ಸಲ್ಬೇಕು ಈ ತರ ಮಾಡಿದ್ರೆ ಅವ್ರಿಗೆ ಆಯಸ್ಸು ಜಾಸ್ತಿ ಆಗ್ತೈತೆ. ಅದರಿಂದ ಏನೇ ಹೇಳಿದ್ರು ಮಹೇಶ್ ಅಣ್ಣ, ನಿಮಗೆ ಇನ್ನು ಮುಂದಿನ ದಿನದಲ್ಲಿ ಇದು ಸ್ವಲ್ಪ ಈಗ ನಮ್ಗೆ ಟೌನಲ್ಲಿ ಜನ ಸೇರ್ಸಕ್ಕಾಗಲ್ಲ. ಹಳ್ಳಿಲಿ ನೀವ್ ಏನ್ ಹೇಳ್ತೀರಿ ಸಾವಿರಾರು ಜನ ಸೇರಿ ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಎಲ್ಲ ಮುಂದಿನ ದಿನಗಳು ಎಲ್ಲ ನೀವ್ ಏನ್ ಹೇಳ್ತೀರಿ ಅದಕ್ಕೆ ನಾವು ನಮ್ಮ ಸಮಾಜ ಒಂದು ಒಗ್ಗೂಡ್ಬೇಕು ಅನ್ನೋದು ನಮ್ಮ ಆಸೆ. ಏನ್ ಗೊತ್ತಾ, ಸಮಾಜ ಈ ತರ ಪ್ರೋಗ್ರಾಮ್ ಮಾಡ್ಕೊಂಡು ಎಲ್ಲಾರು ಸಮಾಜ ಏನು ಯಾರು ಒದ್ಕೊಂಡು ಹೋಗಲ್ಲ. ಈಗ ಹಾಡು ಹೇಳಿದ್ರು ಲಾಸ್ಟಿಗೆ ಏನೇ ಕೋಟಿ ಇದ್ರು ಲಾಸ್ಟಿಗೆ 3 ಅಡಿ ಮಣ್ಣು ಅಂತ ಎಲ್ಲ ಬಿಟ್ಟು ಹೋಗ್ಬೇಕು. ಆದ್ರೆ ಏನಾದ್ರು ಒಂದು ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಎಲ್ಲಾರು ಏನಾದ್ರು ಒಂದು ಸಮಾಜ ಯಾವ್ದು ಮನೇಲಿ ಏನು ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಏನಿಲ್ಲ. ಅದಕ್ಕೂ ನನಗೂ ಧರ್ಮಪತ್ನಿ ಅವರು ಬಾರ ಸಪೋರ್ಟ್ ಮಾಡ್ತಾರೆ ಅಕ್ಕ. ಯಾಕೆ ಅಂದ್ರೆ ನೀವು ಎಷ್ಟೋ ಜನ ಕರ್ಕೊ ಬನ್ನಿ, ಮನೆಗೆ 25 ಜನದಿಂದ 50 ಜನ ಕರ್ಕೊ ಬನ್ನಿ. ತುಂಬಾ ಒಂದೊಂದ್ ಮನೆ ನನಗೆ ಅವರು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದಾರೆ. ನೀವು 100 ಜನ ಕರ್ಕೊ ಬನ್ನಿ, ಅವ್ರು ಏನ್ ಬೇಕಾದ್ರೂ ನನಗೆ ಸ್ಪಂದಿಸಿ ಅವರು ನನಗೆ ಅವ್ರು ಬಂದಿದೆ ನನಗೂ ತುಂಬಾ ನನಗೂ ಒಂಥರ ಸ್ಟಾರ್ ತಿರುಗಿದೆ ಅಂತ ನಾನು ಭಾವಿಸ್ತಾ. ನನ್ನ ಮಕ್ಕಳು ಆಗ್ಲಿ ನನಗೆ ತುಂಬಾ ನನಗೆ ತುಂಬಾ ಅವರು ಪತ್ನಿ ಅಂತ ಹೇಳ್ಬಾರ್ದು, ನನಗೆ ಹಿತೈಷಿ. ನಂಗೆ ತುಂಬಾ ಏನಾದ್ರು ಸಣ್ಣ ಪುಟ್ಟ ನಾನಾದ್ರೂ ಅನ್ಸಿದ್ದಾಗ ಅವ್ರಿಗೆ ನನಗೆ ಧೈರ್ಯ ತುಂಬ್ತಾರೆ. ಧೈರ್ಯ ತುಂಬಿ ಮೇಡಮ್ ಅಲ್ಲ ಮಂಗ್ಲಕ್ಕ, ನಾನೊಂದು ಹೇಳ್ತೀನಿ. ಅಲ್ಲ ನಾನು ಹೇಳೋದು ಹೆಂಗ್ ಗೊತ್ತಾ, ಇಂಥ ಗಂಡನ ಪಡೆಯಕ್ಕೆ ನೀವೆಷ್ಟು ಪುಣ್ಯ ಮಾಡಿದ್ರು ಅಲ್ವಾ? ಸಾರ್ವಜನಿಕವಾಗಿ ನಿಮ್ಮನ್ನು ಇಷ್ಟು ಹೊಳ್ತಾರೆ ಅಂದ್ರೆ ನಿಮ್ಮ ಆಂತರಿಕ ಪ್ರೀತಿ ಅದೆಷ್ಟು ಬೆಟ್ಟದಷ್ಟು ಅಲ್ವಾ? ಹಿಂಗೆ ಇರಿ ಅಕ್ಕ, ಖುಷಿ. ನಮ್ಮ ಹುಡುಗಿ ಹಾಗಿರೋದಕ್ಕೆ ಹೇಳ್ತಿರೋದು, ಸುಮ್ಮನೆ ಯಾರ ಬಗ್ಗೆ ಒಳ್ಳೇದು ಹೇಳಲ್ಲ ಅಣ್ಣ. ಅವ್ರು ಆ ಥರ ನಡ್ಕೊಂಡಿರೋದಕ್ಕೆ ಹೇಳಿರೋದು, ಅದಕ್ಕೆ ಆಯ್ತಾ. ಇನ್ನೊಂದು ವಿಷಯ, ನಾನು ತುಂಬಾ ಇವು 4 ವರ್ಷದಿಂದಲೇ ತುಂಬಾ ಪೇಷಂಟ್ ಆಗಿದೆ. ನನ್ನ ಮನೆಯವರು 3 ತಿಂಗಳ ಗರ್ಭಿಣಿ ಆದ್ರೂ ಮಂಗಳೂರಿಗೆಲ್ಲ ನಾನು ಕರ್ಕೊಂಡೋಗಿ ನಾನು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ ಹೇಳ್ಬಾರದು. ನನಗೆ ನೈಟ್ ಅಂಡ್ ಡೇ ನನ್ನ ಕಾಯ್ಕೊಂಡು ಇವತ್ತು ನಾನು ಈ ಸ್ವಲ್ಪ ಸಾರ್ವಜನಿಕ ಏನೋ ಸಣ್ಣ ಪುಟ್ಟ ಹುಷಾರಿಲ್ಲ ಟೈಮಲ್ಲಿ ಮಂಗಳೂರಿಗೆ ಯಾವುದೇ ಲೆಕ್ಸದೆ ಒಂದು 15 ದಿನಗಟ್ಟಲೆ ನನ್ನ ಧೈರ್ಯ ತುಂಬಿ ಹೋಗಿ 8-9 kg ಡೌನ್ ಆಗ್ಬಿಟ್ಟಿದೆ ನಾನು. ಆ ತರ ಪಾರ್ಮಲ್ಲ ಹಾಸ್ಪಿಟ್ಲಿಗೆ ಒಂದು ಇಡ್ಲಿ ತಿನ್ನಕ್ ಆಗ್ತಿಲ್ಲ. ಲಾಸ್ಟ್ ನನಗೆ ರೈಟ್ ಹ್ಯಾಂಡ್ ಅಲ್ಲಿ ನಿಂತ್ಕೊಂಡು ನನಗೆ ಪತ್ನಿ ನನಗೆ ಏನಾಗಲಿ ಧೈರ್ಯ ತುಂಬಿ ನನ್ನ ಇವತ್ತು ಈ ದೇವರು ಏನು ಶಕ್ತಿ ಕೊಟ್ಟಾನೆ ಅಂದ್ರೆ ಇವೆಲ್ಲ ಸಾರ್ವಜನಿಕ ಆಶೀರ್ವಾದ. ನಾನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಆಶೀರ್ವಾದನೇ ನನಗೆ ಕೇಳ್ಕೊಳ್ಳೋದು. ದೇವರು ಕೊಟ್ಟಿದ್ದಾನೆ, ದುಡಿಯಕ್ಕೆ ರೂಟ್ ಕೊಟ್ಟಿದ್ದಾನೆ. ಎಲ್ಲರೂ ಇದೇ ತರ ಫಂಕ್ಷನ್ ಏನೇ ಆಗಲಿ. ಚಟ್ಟಳ್ಳಿ ಮಹೇಶ್ ಅಣ್ಣ ಹೇಳಿದ್ರು, ನಾನು ಮಡ್ತಲ್ಲಿ ಓದ್ಬೇಕು ನನಗೊಂದು ಜ್ಞಾನ ಆಗಿತ್ತು. 2 ಹೊತ್ತು ಮುದ್ದೆ ಊಟ ಕೊಡ್ತಿದ್ರು, ಅನ್ನ ಮಾತ್ರ ಸ್ವಲ್ಪನೇ ಕೊಡ್ತಿದ್ರು. ಅವಾಗ ಲೈಟ್ ನಾವು ಮುದ್ದೆ ಕಟ್ಟೋ ಟೈಮಲ್ಲಿ ಏನ್ ಮಾಡ್ತಿದ್ರು, ಕರೆಂಟ್ ಹೋಗೋದು ಕಾಯ್ತಿದ್ವಿ. ಯಾಕೆಂದ್ರೆ ಸೀಕ್ಲು ಸಿಗೋದು, ಉಪ್ಪಾಕ ತಿನ್ನೋದು, ಏನಾದ್ರು ಗೊತ್ತಾದ್ರೆ ಹೊಡಿತಾರೆ ಮಾಸ್ಟರ್ ಅಂತ. ಆ ತರ ನಾವು ತಾನೇ ಕಷ್ಟ ಬಿದ್ದು ಈಗ ನಮ್ಮ ಮಕ್ಳಿಗೆಲ್ಲ ಲಕ್ಷಾಂತರ ರೂಪಾಯಿ ಕಟ್ಟು ಫೀಸ್ ಕೊಡ್ತೀವಿ. ಅವಾಗ ನಾವು ಇಡೀ ನನ್ನ ಲೈಫು SLC PUC ತನಕ 3,000 ಓದಿದ್ದೀನಿ. ನಾವು ಮಾಡ್ತಾರಲ್ಲ, ನಾವು ಆ ಕಷ್ಟ ಬಿದ್ದಿರೋಕ್ಕೆ ದೇವರು ನಮ್ಮನ್ನು ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಇದು ನನಗೆ ಕಷ್ಟ ಅಂದ್ರೆ ಏನು ಗೊತ್ತು, ಯಾರೇ ಒಂದು ಕಷ್ಟ ಅಂದ್ರೆ ನನಗೆ ಮಡಿಯೋದು, ನನಗೆ ಏನೋ ಸ್ವಲ್ಪ ಸ್ಟ್ರೈಟ್ ಆಗಿ ಮಾತಾಡ್ಬಿಡ್ತೀನಿ. ಅದೇ ಒಂದು ವೀಕ್ನೆಸ್ ಬಿಟ್ರೆ ನನಗೆ ಒಳಗೆ ಭಾವನೆಗಳು ಜಾಸ್ತಿ ಸ್ವಲ್ಪ ಇದಾಗ ಏನೋ ಒಬ್ಬೊಬ್ರು ಬೈಕ್ ಅಂತಾರೆ ಶಿವಣ್ಣಗೆ, ಅದನ್ನು ನಾನು ತಮ್ಮ ತಿಳ್ಕೋಬೇಕು ಅಂತ ನಾನು ನಿಮ್ಮ ಮನಸ್ಸಲ್ಲಿ ಅನ್ಕೊಬಿಟ್ಟಿದ್ದೀನಿ. ಸ್ಟ್ರೈಟ್ ಆಗಿ ಮಾತಾಡಿದ್ರೆ ವಿಷಯ ಇರಲ್ಲ ಅಂತಾರೆ, ಒಳಗೊಂದು ಹೊರಗೊಂದು ಇರಲ್ಲ. ಏನ್ ಬೇಕಾದ್ರೂ ಸ್ಟ್ರೈಟ್ ಆಗಿ ಹೇಳ್ತೀನಿ. ಆದ್ರೆ ಏನೇ ಒಂದು ತಪ್ಪು ನಿಮ್ಮ ಹತ್ರ ಏನಾದ್ರು ಇದ್ರೆ ನನಗೆ ದಯವಿಟ್ಟು ಕ್ಷಮಿಸಿರ್ತಾ ಹೇಳ್ತಾ ಇಷ್ಟೊಂದು ನನಗೆ ಖುಷಿ ಆಯ್ತು. ಒಂದೊಂದು ಫೋನ್ ಮಾಡಿದ್ಕು ಯಾರು ಒಂದು ಮಿಸ್ ಆಗಿಲ್ಲ. ಸುಮ್ಮನೆ ಇಷ್ಟು ಜನ ಮಹೇಶನ ಅನ್ಕೊಂಡಿದ್ರು ಸ್ಟಾರ್ಟಿಂಗು ಇಷ್ಟು ಜನ ಸೇರ್ತಾರೋ ಇರುವ ಖಾಲಿ ಚೇರ್ ನೋಡ್ತಿದ್ದಾಗ ನಾನು ಎದ್ರಿ ಅಂತಲ್ಲ, ನಾನು ಯಾವ್ದೇ ಫಂಕ್ಷನ್ ಬಿಡಲ್ಲ. ಕರೆದ್ರು ಯಾವ್ದೇ ಒಂದು ಕಲ್ಮಡಪ್ಪರು ಇದು ಸುಳ್ಳು ಹೇಳ್ತಿದ್ರಿ ನೀವು, ಯಾವ್ದೇ ಒಂದು ಫಂಕ್ಷನ್ ಬಿಡಲ್ಲ.
ಧಾರ್ಮಿಕ ಏನೇ ಅಣ್ಣ ಮಠದಿಂದ ಫಂಕ್ಷನ್ ಆಗಲಿ ನಮ್ಮ ಸಮಾಜ ಒಂದು ಒಗ್ಗೂಡ್ಬೇಕು ಅನ್ನೋದು ನನ್ನ ಆಸೆ ಅಣ್ಣ. ಸಮಾಜ ಒಂದು ಒಗ್ಗೂಡಿಸಿ ಒಂದು ವಿಶೇಷ ಏನೋ ಒಂದು ಸಮಾಜದಲ್ಲಿ ಒಂದು ಗೌರವ, ಯಾರಿಗೆ ಸಮಾಜ ನಮಗೆ ಅಂತಲ್ಲ, ನೀವು ಎಷ್ಟು ಜನ ಸಮಾಜಕ್ಕೆ ಗೌರವ ಕೊಡ್ತೀರೋ ಸಮಾಜ ನಮ್ಮನ್ನು ಇರುತ್ತೆ. ಈ ಮುಂದಿನ ಮಕ್ಳುಗಳಿಗೂ ನಮ್ಮ ಸಮಾಜದಲ್ಲಿ ಏನು ಗೌರವ ಕಲಿಸ್ಬೇಕು, ಈಗ ನೋಡಿ ನಾವೇ ಒಂದು ಲಾಸ್ಟ್ ನಮ್ಮ ಫ್ಯೂಚರಿ ಮಕ್ಳುಗಳಿಗೂ ಸಮಾಜದಲ್ಲಿ ಏನೇನು ಸೇವೆ, ಮಠಕ್ಕೆ ವಿಭೂತಿ ಇಟ್ಕೊಳ್ಳೋದು, ಈ ಥರ ಒಂದು ಸಮಾಜ ಸೇವೆ ಮಾಡಿಸ್ಬೇಕು. ಅವಾಗ ಎಲ್ಲರೂ ಮಠ ಏನು, ಒಂದು ಮನದೇವರು ಏನು ಎಲ್ಲ ಕಲ್ಸ್ಕೊಂಡ್ರೆ ಅವ್ರು ಮುಂದಿನ ದಿನದಲ್ಲಿ ಇದಾಗ್ತಾರೆ. ಲಾಸ್ಟಿಗೆ ಏನು ಇಲ್ಲ, 3 ಅಡಿ ಮಣ್ಣು. ಎಲ್ಲರೂ ನಾವು ಏನು ಕೋಟಿಗಿದ್ರು ಲಾಸ್ಟಿಗೆ ನಾವು ಏನು ಮಾಡ್ತೀವಿ, ನಾವು ಏನು ಒಳ್ಳೇದು ಮಾಡ್ತೀವಿ. ಏನಾದ್ರು ರೋಡಲ್ಲಿ ಒಬ್ಬರು ಒಳ್ಳೇದು ಮಾಡಿದ್ದ, ಒಳ್ಳೇದಾಗ್ಲಿ ಅಂತ ಅಂತಾರೆ ಬಿಟ್ರೆ ಅವ್ನು ಹೋದ್ರೆ ಹೋಗ್ತಾನೆ ಬಿಡು, ಏನೋ ಅವನು ಬರೀ ಕೆಟ್ಟದ್ದು ಮಾಡ್ತಿದ್ದೆ ಊರೆಲ್ಲರಿಗೂ ಆ ಥರ ಹೇಳಿಸ್ಕೊಳ್ಳೋದು. ಸಮಾಜಕ್ಕೆ ಒಂದು ಒಳ್ಳೇದು ಪ್ರೇರಣೆ ಆಗೋಣ ಎಲ್ಲರೂ. ಎಲ್ಲ ನನ್ನ ಹೋಗ್ಬಿಟ್ಟು ಎಲ್ಲ ನನಗೆ ಖುಷಿ ಆಗಿದ್ದು ತುಂಬಾ. ಮುಂದಿನ ದಿನಗಳು ಇದೇ ತರ ನಾನು ಏನ್ ಬೇಕಾದ್ರೂ ಚಟ್ಟಳ್ಳಿ ಮಹೇಶ್ ಅಣ್ಣನೇ ಆಗ್ಲಿ, ಕಲ್ಮುಂಡಪ್ಪ ಆಗಲಿ, ಮಂಜಣ್ಣ ಆಗ್ಲಿ, ಅದೇ ಕಮಿಷನರ್ ಆಗ್ಲಿ, ಮಂಗಳಪ್ಪನಾಗ್ಲಿ, ರೋಹನ್ ಭಾರ್ಗವ್, ನಮಗೆ ಎಲ್ಲ ಈಗ ಎಲ್ಲ ಒಗ್ಗೂಡಿ ನನಗೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಿರಂಜಣ್ಣ, ಶಿವಣ್ಣ, ನಮಗೆ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ನಮಗೊಂದು ಲೇವಟಿ ಜಾಗನ ಕೊಟ್ಟಿದ್ರು, ನಮ್ಗೆ ಗೊತ್ತಿಲ್ಲ, ಈಗ ಗೊತ್ತಾಯ್ತು ಅನ್ಸುತ್ತೆ. ಎಲ್ಲ ನನಗೆ ತುಂಬಾ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಇದೇ ತರ ಇನ್ನೂ ಮುಂದಿನ ವರ್ಷದಲ್ಲಿ ಮಹೇಶ್ ಅಣ್ಣರೇ ಒಂದು 500 ಜನ ಸೇರಿ ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿ ನನ್ನ ಅವಕಾಶಕ್ಕಾಗಿ ಒಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅದ್ಭುತವಾಗಿ ಇತ್ತೀಚೆಗೆ ಈಗ ಒಂದು ವರ್ಷದಿಂದ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ. ಇವತ್ತಿನ್ನೂ ಬಹಳ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ನಾವು ಅಧ್ಯಕ್ಷತೆ ಕೊಟ್ಟು ಜೊತೆ ಒಂದು ನಾಡ್ಪಣೆನೂ ಅವ್ರ ಜೊತೆಲೇ ಮುಗಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಐಸಿರಿ ಫೌಂಡೇಶನ್ ಮತ್ತು ಮಾಧ್ಯಮ ಸಂಸ್ಕೃತಿ ಪ್ರಶ್ನ ಲಯನ್ಸ್ ಕ್ಲಬ್ ಅದರ ಮಾಲೀಕರು ಸಹ ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ. ಜೊತೆಗೆ ಇನ್ನೊಂದು ನಮ್ಮ ಸೋಷಿಯಲ್ ಮೀಡಿಯಾ ಸೆಲ್ಫಿ ಬುಕ್ ಆ್ಯಪ್, ಇದು ಸಹ ಇದರ ಪ್ರಾಯೋಜಕರು. ಇವತ್ತು ಆ ಕಾರ್ಯಕ್ರಮ ಮೊನ್ನೆ ಹೋದ ತಿಂಗಳು ಜೂನ್ 31ರಲ್ಲಿ ಬೆಂಗಳೂರಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ. ತಾವು ದಯವಿಟ್ಟು ಆದ ಸೆಲ್ಫಿ ಬುಕ್ ಆ್ಯಪ್ ಅವರ ಅಂದ್ರೆ ಅದಕ್ಕೆ ಸಂಪರ್ಕ ಸಾಧಿಸಂತ ನಮ್ಮ ಎಲ್ಲಾ ಪ್ರತಿನಿಧಿಗಳು ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಸೆಲ್ಫಿ ಬುಕ್ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾತನಾಡಿದಂತ ಶಿವಣ್ಣನವರಿಗೆ ಅದೇ ರೀತಿ ಅದ್ಭುತವಾದಂತ ಇವತ್ತಿನ ಕಾರ್ಯಕ್ರಮ ಮುಗಿದ ಮೇಲೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೀಲ್ಸ, ಚಿತ್ರಾನ್ನ, ಬೋಂಡ, ಹಪ್ಪಳ, ಮನೆ ಹಪ್ಪಳ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ದಂಗೆ ಇಷ್ಟದಕ್ಕೆ ಕೂತಿದ್ದಾರೆ. ಇನ್ನು ಅರ್ಧ ಗಂಟೆ ಕೂತು ಅರ್ಧ ಅಲ್ಲ ಇಷ್ಟೊತ್ತು ನಿರೂಪಣೆಯನ್ನ ಮಾಡಿದಂತಹ ಮಚ್ಚಿ ಮಾಸ್ಟ್ರು ಅಂತೀವಿ ನಾವು, ಪರಮೇಶ್ವರರಿಗೂ ಕೂಡ ಮನೆಯವರಿಂದ ಒಂದು ಸನ್ಮಾನ ಇದೆ. ಸೊ ಅವರಿಗೂ ಒಂದು ಅಭಿನಂದನೆಗಳು ಇಡೀ ಕಾರ್ಯಕ್ರಮದ. ಸೊ ನಂತರದಲ್ಲಿ ಸಂವಾದ ಇರುತ್ತೆ. ಸೊ ಚಟ್ಟಳ್ಳಿ ಮಹೇಶನವರು ಏನಾದ್ರು ಪ್ರಶ್ನೆ, ಅಭಿಪ್ರಾಯ ಇರೋರು ಬರ್ಬೋದು. ಇದೊಂದು ಒಳ್ಳೆ ಅವಕಾಶ, ಅದೊಂದು ರೆಕಾರ್ಡು ಕೂಡ ಆಗುತ್ತೆ ನಮ್ಮ ಐಸಿರಿ ಟುಡೇ ಮಾಧ್ಯಮದಲ್ಲಿ. ಯಾರು ಮುಂದೆ ಬರ್ಬೋದು, ಇಲ್ಲ ಅಲ್ಲೇ ನಿಂತು ನಾನು ಮೈಕ್ ತರಿಸ್ತೀನಿ, ಮಾತಾಡ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಕಾರ್ಯಕ್ರಮ ಹೆಂಗೆ ಅಂತಂದ್ರೆ, ಧರ್ಮದ ಕಡೆಗೆ ಜನ ಬರ್ದೇ ಇದ್ದಾಗ ಮನೆಗಳ ಬಾಗಿಲಿಗೆ ಧರ್ಮಗಂಗೆಯನ್ನು ಕೊಂಡೊಯ್ತಾ ಇರುವಂತಹ ಮಹೇಶ್ ಅಣ್ಣ ಬಹಳ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದ್ರ ಜೊತೆಗೆ ಇನ್ನೊಂದಿಟ್ರು ನುಡಿ ನಡೆಗೆ, ಶುದ್ಧ ನುಡಿ ನಡೆಗೆ ಅಂದ್ರೆ ನಡೆ ನುಡಿ ಶುದ್ಧವಾಗಿರ್ಬೇಕು. ಅಂದ್ರೆ ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ ಅಂತ ಮಾತಾಡ ಚೆನ್ನೈನವರು ಹೇಳ್ತಾರೆ. ಹಾಗೆ ನಡೆ ನುಡಿ ಏಕ ಆಗಿರ್ಬೇಕು. ನುಡಿಯೋದೊಂಥರ ನಡೆಯೋದೊಂಥರ ಇದ್ರೆ ಅದು ನಮ್ಮ ಜೀವನಕ್ಕೆ ಅದು ಮಾರ್ಗನೇ ಅಲ್ಲ ಅನ್ನೋಂತಹ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದು ಒಂದು ನನಗೆ ಗೊತ್ತೇ ಇರಲಿಲ್ಲ 3 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಅದ್ಭುತವಾದ ಕಾರ್ಯ ಮುಂದಕ್ಕೂ ಕೂಡ ಸುಗಮವಾಗಿ ಸಾಗಲಿ ಅಂತ ನಾನು ಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸ್ತೇನೆ. ಶರಣ. ನಾನು ಹಳೇಬೀಡು ಬಸವರಾಜು ಅಂತ IDSG ಕಾಲೇಜಲ್ಲಿ ಇತಿಹಾಸ ವಿಭಾಗದಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಆಷಾಢ ಮತ್ತು ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತಕ್ಕಂಥದ್ದು ಪ್ರಸ್ತುತ ಬಸವ ತತ್ವಪೀಠ ನನಗೆ ರಾಷ್ಟ್ರೀಯ ಬಸವದಳದ ಕಾರ್ಯಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ಇಲ್ಲಿ ನನ್ನ ಮಾತೇನಪ್ಪ ಅಂದರೆ, ಈ ಒಂದು ಶ್ರಾವಣ ಮಾಸದ ಮಾಲಿಕೆ ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ಬಹುತೇಕವಾಗಿ ಲಿಂಗಾಯತ ಸಮುದಾಯ ಇದೆ ಅಂತ ಅನ್ಕೊಂಡಿದ್ದೇನೆ. ಆದರೆ ಹೊರ ಸಮುದಾಯಗಳು ಇದ್ರೂ ಕೂಡ ಅದರಷ್ಟು ಸಂತೋಷ ನನಗೆ ತುಂಬ ಆಗ್ತದೆ. ಆದರೆ ಈ ಆಷಾಢ ಮತ್ತು ಶ್ರಾವಣ ಮಾಸದ ಕಾರ್ಯಕ್ರಮ ಬಹುಶಃ
ಬೇರೆ ಸಮುದಾಯಕ್ಕೂ ಕೂಡ ವಿಸ್ತಾರ ಆಗುವಂತೆ ನಡೀಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಚಟ್ಟಳ್ಳಿ ಮಹೇಶಣ್ಣವರ ನೇತೃತ್ವದಲ್ಲಿ, ರೋಹನ್ ಭಾರ್ಗವಪುರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಮುಂದೆ ಕೂಡಿ ನಡೀಲಿ ಅಂತಕ್ಕಂಥದ್ದು ನನ್ನ ಆಶಯ. ನುಡಿನಡಿಗೆ ಆಗ್ತಾ ಇದೆ ಅಂತಕ್ಕಂಥದ್ದೇ ನೀವು ದೊಡ್ಡ ಚಪ್ಪಾಳೆ ಮುಖೇನ ಸ್ವಾಗತಿಸ್ಬೋದು ಅಂತೇಳಿ. ಇದು ವಾಸ್ತವವಾಗಿ ಜಾತ್ಯತೀತ, ಪ್ರಾಂತ್ಯಾತೀತ, ವರ್ಗಾತೀತ, ವರ್ಣಾತೀತ, ಧರ್ಮಾತೀತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಈ ಅಭಿಯಾನದ ಒಂದು ಸ್ಪೆಷಲ್ ಅಂತೇಳಿ. ಮೊನ್ನೆ ಇನ್ನೊಂದು ಕಡೆ ಕಾರ್ಯಕ್ರಮ ಅರ್ಜೆಂಟಾಗಿ ಮಾಡ್ತಾ ಇದ್ದೀವಿ. ಅಲ್ಲಿ ಯಾರ ಬಗ್ಗೆ ಮಾತಾಡ್ತೀವಿ ಅಂದರೆ ಉಮರ್ ಖಯ್ಯಂ ಬಗ್ಗೆ ಮಾತಾಡ್ತೀವಿ. ಉಮರ್ ಖಯ್ಯಂ ಮುಸಲ್ಮಾನ ಸಮುದಾಯದ ದೊಡ್ಡ ಸಂತ ಅಂತೇಳಿ. ಇನ್ನೊಂದು ಕಡೆ ಕನಕರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಕುವೆಂಪು, ಎಲ್ಲ ಧರ್ಮಾತೀತವಾಗಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಸಲಹೆನ ಡೆಫಿನೆಟ್ ಆಗಿ ಸ್ವೀಕಾರ ಮಾಡಿದ್ದೀವಿ. ಈಗ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶಿವಾನಂದ ಅವರ ಮಾವ ಗಿರೀಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸನ್ಮಾನವನ್ನ ಮಾಡ್ತಾರೆ. ಕ್ಲೋಸ್ ಮಾಡೋದಾ? ಯಾರಾದ್ರೂ ಪ್ರಶ್ನೆ ಮಾಡೋರು? ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷ. ಧನ್ಯವಾದಗಳು ಸರ್. ಯಾರಂಗ ಗೊತ್ತಿಲ್ಲ, ಈ ಕಾರ್ಯಕ್ರಮದ ಸ್ಪೆಷಲ್ ಇಲ್ಲಿಗೆ ಬಂದ್ರೆ ಒಂದ್ 2-3 ಒಳ್ಳೆ ಹಾಡುಗಳು ಆಡ್ಬೋದಾ ಶ್ರೀನಿವಾಸ್? ಎಸ್, ಒಂದು ಒಳ್ಳೆ ಹಾಡುಗಳು ಆಡ್ತಿರ್ತಾರೆ. ಅಲ್ಲಿ ರಶ್ ಇರಬೇಕು. ಆ ಸರ್ವಿಸ್ ಮಾಡ್ಕೊಂಬರೋವರೆಗೂ ಶ್ರೀನಿವಾಸ್ ಒಂದು ಹಾಡು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.